ಹೇಳ್ರಪ್ಪ. ನಮ್ಮ ಬಾಸ್ ಟಿವಿನಲ್ಲಿ ಬಿಗ್ ಬಾಸ್ಗೆ ಹೋಗ್ಲಿಕ್ಕೆ ಯಾರೆಲ್ಲ ರೆಡಿ ಆಗಿದ್ದಾರೆ, ಸೊ ಅವ್ರನ್ನೇ ಮಾತಾಡ್ಸೋಣ ಬನ್ನಿ. ಬಿಗ್ ಬಾಸ್ ಅಲ್ಲಿ ಡಿವೋರ್ಸ್ ಹಾಡಾಕ್ಬೇಕು. ಅದು ಎಲ್ರಿಗೂ ಗೊತ್ತು, ನನಗೂ ಗೊತ್ತು. ಸೊ ಅದಂತೂ ಮಾಡಿಸ್ಲೇಬೇಕು ನಾನು. ನೀವೇನಾದ್ರೂ ಬಿಗ್ ಬಾಸ್ ಹೋದ್ರೆ ಏನ್ ಒಂದ್ ಚೇಂಜಸ್ ಮಾಡ್ತೀರಾ? ನೀವೇ ಎದುರುಗಡೆ ಇದ್ಬಿಟ್ಟು ಕೇಳಿದ್ರಿ ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಕಪಲ್ ತರ ಇರ್ತಾರಲ್ಲ, ಆ ಒಂದು ಕಲ್ಚರ್ನ ಬ್ಯಾನ್ ಮಾಡಿಸ್ಬಿಡ್ತೀನಿ. ಇವಾಗ ಆನ್ ಸ್ಪಾಟ್ ಇವಾಗ ಒಂದು ತೋರಿಸಬಹುದು. ತೋರ್ಸೋ ಹಲ್ಲು ನನ್ ಮನ್ಸು ಇಲ್ಲಿ ಎಲ್ಲು ತೋರಿಸ್ತೀನಿ ಶ್ರುತಿ ಮುಂದೆ ಹೀರೋ ಆಗಿತ್ತು. ಈ ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ತನು ನಿನ್ನದೇ ನಿನ್ನಾಣೆ. ಅಣ್ಣ ಇನ್ನು ಏನೋ ಬೇಕಣ್ಣ. ನಿನ್ನಿಂದಲೇ ಕನಸೊಂದು ಶುರುವಾಗಿದೆ. ನಮಗೆಲ್ಲ ಗೊತ್ತಾಗ ಸೀಸನ್ ಇಷ್ಟ ಅಂಬಕ ಎಲ್ಲರೂ ಇಷ್ಟನೇ ಮೇಡಮ್. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಏನಿಲ್ಲ, ಬಿಗ್ ಬಾಸ್ ಸುಮ್ನೆ ಟೈಮ್ ಇಲ್ಲ ಅಂತ ನೋಡ್ತಾ ಕೂತ್ಕೋಬೇಕಷ್ಟೇನೆ. ಅವ್ರಿಗೊಬ್ರು ಇವ್ರಿಗೊಬ್ರು ಅಫೇರ್ ಗಳನ್ನೆಲ್ಲ ತಂದಿಟ್ಟು ವಾಟರ್ ನಗರ ಹೆಂಗಿರುತ್ತೆ ಅಂತ ನನಗೆ. ನೀವು ಹಿಂದೆ ನಮ್ಮಿಂದ ನಿರೀಕ್ಷಣೆ ಮಾಡ್ತೀರಿ ಹೇಳಿ. ನಾನ್ ಜಗಳಲ್ಲ, ನಾನು ತುಂಬಾ ಸೈಲೆಂಟ್. ಎಲ್ಲ ನಿಜನಾ? ದಯವಿಟ್ಟು ಕೂತ್ಕೊಳ್ಳಿ. ನಿಮಗೆ ಯಾವುದೇ ಕಾರ್ಯ ಬಂದಿಲ್ಲ ಅಂತ ಗೊತ್ತು ನನಗೆ. ಹಂಗೆ ಇರಲಿ, ಯಾವ್ದು ಕಟ್ ಮಾಡ್ಬೇಡಿ. ಸೊ ನಿಂಗೆ ಏನಾರು ಅನ್ಸಿದ್ಯಾ? ನಾನು ಏನಾದ್ರು ಟ್ರೈ ಮಾಡ್ಬೇಕು ಅಂತ ಅನ್ಸಿದ್ಯಾ? ಟ್ರೈ ಮಾಡಕ್ಕಾಗಲ್ಲ, ನಕ್ಕನ್ಲೇ ಹೋಗ್ಬೋದು. ಒಂದಿಷ್ಟು ಟ್ರೋಲು ಅಮ್ಕುಡು ಅಷ್ಟೇ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಬಾಸ್ ಟಿವಿಗೆ ಸ್ವಾಗತ. ನಾನು ಪಲ್ಲವಿ ಇಂದ್ರಾಜ್. ಸೊ ಎಲ್ಲಿ ನೋಡಿದ್ರು ಇವಾಗ ಬಿಗ್ ಬಾಸ್ ದೇ ಫೀವರ್ ಬಂದಿದೆ ಅಂತಾನೆ ಹೇಳ್ಬೋದು. ಅದರಲ್ಲೂ ಕೂಡ ಪಬ್ಲಿಕ್ಸು ಯಾವಾಗ ಬಿಗ್ ಬಾಸ್ಗೆ ಹೋಗ್ಬೋದು ಅನ್ನುವಂತಹ ಅಪ್ಡೇಟ್ ಕೊಟ್ರು. ಎಲ್ಲ ಕಡೆನೂ ಇವಾಗ ಬಿಗ್ ಬಾಸ್ ದೇ ಮಾತುಕತೆ ಜೋರಾಗಿದೆ. ಸೊ ನೋಡೋಣ ಪಬ್ಲಿಕ್ಸ್ ಯಾರ್ಯಾರು ಹೋಗ್ತಾರೆ ಅಂತ. ಸದ್ಯಕ್ಕೆ ಯಾವೆಲ್ಲ ಸೆಲೆಬ್ರಿಟೀಸ್ ಹೋಗಬಹುದು ಅನ್ನುವಂತಹ ಅಸಂಪ್ಷನ್ಸ್ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಹಲ್ಚಲ್ ಕ್ರಿಯೇಟ್ ಮಾಡಿದೆ. ಪಬ್ಲಿಕ್ಸು ಯಾರೆಲ್ಲ ಹೋಗಬಹುದು ಇನ್ನೂ ಗೊತ್ತಿಲ್ಲ, ಎಷ್ಟು ಜನ ಹೋಗ್ತಾರೆ ಇನ್ನೂ ಗೊತ್ತಿಲ್ಲ. ಸದ್ಯಕ್ಕೆ ನಮ್ಮ ಬಾಸ್ ಟಿವಿನಲ್ಲಿ ಬಿಗ್ ಬಾಸ್ಗೆ ಹೋಗ್ಲಿಕ್ಕೆ ಯಾರೆಲ್ಲ ರೆಡಿ ಆಗಿದ್ದಾರೆ, ಅವ್ರ ಪ್ರಕಾರ ಯಾವೆಲ್ಲ ಸೆಲೆಬ್ರಿಟೀಸ್ ಬಿಗ್ ಬಾಸ್ಗೆ ಹೋಗ್ಬಹುದು, ಸೊ ಅವ್ರನ್ನೇ ಮಾತಾಡ್ಸೋಣ ಬನ್ನಿ. ಸೊ ನಮ್ಮ ಕೊಲೀಗ್ಸ್ನ ಮಾತಾಡ್ಸ್ತಾ ಹೋಗೋಣ. ಯಾರ್ಯಾರೆಲ್ಲ ಬಿಗ್ ಬಾಸ್ಗೆ ಹೋಗೋಕ್ಕೆ ರೆಡಿ ಇದ್ದಾರೆ ಕೇಳೋಣ. ಸೊ ಸತೀಶ್ ಅವ್ರು ಇದ್ದಾರೆ ಇಲ್ಲಿ, ವಿಡಿಯೋ ಎಡಿಟ್ ಮಾಡ್ತಿದ್ದಾರೆ, ತುಂಬಾ ಚೆನ್ನಾಗಿ ಎಡಿಟ್ ಮಾಡ್ತಾರೆ ಇವರು. ಸೊ ಇವ್ರ ಪ್ರಕಾರ ಬಿಗ್ ಬಾಸ್ಗೆ ಯಾರು ಹೋಗ್ತಾರೆ, ಯಾರು ಹೋದ್ರೆ ಚೆನ್ನಾಗಿರುತ್ತೆ, ಇವ್ರು ಹೋಗ್ತಾರೋ ಇಲ್ವಾ ಕೇಳ್ತಾ ಹೋಗೋಣ. ಸತೀಶ್ ಅವರೇ ಹಾಯ್. ಹಾಯ್ ಮೇಡಮ್, ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ ಮೇಡಮ್. ನೀವು ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಲ್ಲ ಮೇಡಮ್. ನೋಡ್ತೀರಾ? ನೋಡ್ತೀವಿ. ಯಾರು ಇಷ್ಟ ಇದ್ರು ಲಾಸ್ಟ್ ಸೀಸನ್ ಅಲ್ಲಿ? ಸೀಸನ್ ಇಷ್ಟ ಅಂಬಕ ಎಲ್ಲರೂ ಇಷ್ಟನೇ ಮೇಡಮ್, ಎಲ್ಲ ಓದೋರೆಲ್ಲ. ನೀವು ಹೋಗ್ಬೋದು ನೋಡಿ, ಟ್ರೈ ಮಾಡಿದ್ರ ಹೇಗೆ? ಬೇಡ ಮೇಡಮ್, ನಮ್ಗೇನ್ ಬಿಗ್ ಬಾಸ್ ಹೋಗೋದೇನು ಆಸೆ ಇಲ್ಲ. ಬರೀ ಓದೋರು ನೋಡ್ಕೊಂಡು ಕೂರೋದಷ್ಟೇ. ಅಷ್ಟೇ, ಎಂಟರ್ಟೈನ್ಮೆಂಟ್ ಅಷ್ಟೇ. ಸೊ ಈಗ ನಮ್ಮ ಆಫೀಸ್ ಅಲ್ಲಿ ಇವಾಗ ಒಂದು ಫ್ಯಾಕ್ಟ್ ಚೆಕ್ ಮಾಡೋಣ, ಯಾರೆಲ್ಲ ಹೋಗ್ಬೋದು ಅಂತ. ಯಾರು ಹೋದ್ರೆ ಚೆನ್ನಾಗಿರುತ್ತೆ ನಮ್ಮ ಆಫೀಸ್ ಅವರು? ನಮ್ಮ ಆಫೀಸಲ್ಲಿ ನೀವು ನಾಚ್ಕೋಬೇಡಿ, ಇಲ್ಲಿ ಕ್ಯಾಮ್ರಾ ನೋಡ್ಕೊಂಡು ಮಾತಾಡಿ. ನಮ್ಮ ಆಫೀಸಲ್ಲಿ ಅಂದ್ರೆ ಮೇಡಮ್ ನೀವೇ ಹೋದ್ರೆ ಚೆನ್ನಾಗಿರುತ್ತೆ, ಯಾಕಂದ್ರೆ ಚೆನ್ನಾಗಿ ಮಾತಾಡ್ತಾರಲ್ಲ ಅದಕ್ಕೆ. ಬಿಟ್ಟು ನಿಮ್ ಬಿಟ್ಟಂದ್ರೆ ನಮ್ ನಾಗಪ್ಪ ಹೋಗ್ಬೇಕಾ? ಓಕೆ, ಅವ್ರನ್ನು ಬಿಟ್ಟು ಕಂಟೆಂಟ್ ಅವ್ರು ಯಾರು ಹೋಗ್ಬೇಕು? ಕಂಟೆಂಟ್ ಅಲ್ಲಿ ಅಂದ್ರೆ ನಮ್ ಸರ್ ಇದಾರೆ, ಅರುಣ್ ಸರ್ ಇದಾರೆ, ಹರಿ ಸರ್ ಹೋದ್ರೆ ಅವ್ರಿಗೇನ್ ಜಗಳನೆ ಮಾಡಕ್ ಮಾಡ್ತಾರೆ ಮೇಡಮ್. ಹಂಗೇನಿಲ್ಲ, ಹೋಗ್ಬೇಕಂದ್ರೆ ಏನೇನ್ ಇರ್ಬೇಕು, ಏನ್ ಕ್ವಾಲಿಟೀಸ್ ಇರ್ಬೇಕು? ಕ್ವಾಲಿಟೀಸ್ ಅಂಬಕೇನು ಮಾತಾಡ್ಬೇಕು ಮೇಡಮ್, ಅಷ್ಟಿದ್ರೆ ಬಿಗ್ ಬಾಸ್ ಅಲ್ಲಿ ಇದ್ಬಿಡ್ಬೋದು, ಆರಾಮಿರ್ಬೋದು. ಓಕೆ, ನೀವಂತೂ ಹೋಗಲ್ಲ ಅಂತ ಹೇಳಿದ್ರಿ. ಇವಾಗ ನಾನು ಹೋಗಲ್ಲ, ನಮ್ ಕೈಲಿ ಆಗಲ್ಲ. 3-4 ಜನ ಹೋದ್ರೆ ಚೆನ್ನಾಗಿರುತ್ತೆ ಅಷ್ಟೇ. ಈ ಸಲ ಬಿಗ್ ಬಾಸ್ ಸೀಸನ್ 13ಗೆ ಪಬ್ಲಿಕ್ಸ್ಗೂ ಹೋಗ್ಬೋದು ಅಂತ ಹೇಳಿದ್ರಲ್ಲ. ಸೊ ಇದು ಕೇಳಿದಾಗ ನಿಮಗೆ ಏನ್ ಅನಿಸ್ತು? ಅದು ಒಂಥರ ಖುಷಿನೇ ಮೇಡಮ್, ಬಟ್ ನೋಡ ಅಪರ್ಚುನಿಟಿ ಸಿಕ್ಕವ್ರು ಹೋಗಿ ಸ್ವಲ್ಪ ಬೆಳಿತಾರಲ್ಲ ಅಷ್ಟು ಸಾಕಷ್ಟು. ಸೆಲೆಬ್ರಿಟೀಸ್ ಯಾರು ಹೋಗ್ಬೋದು? ಸೆಲೆಬ್ರಿಟೀಸ್ ಅಂದ್ರೆ ಅದು ಗೊತ್ತಿಲ್ಲ ಮೇಡಮ್. ಸೆಲೆಬ್ರಿಟೀಸ್ ಬಗ್ಗೆ ಅದ್ ಬಿಟ್ಟಾಗೆ ಗೊತ್ತಾಗುತ್ತೆ ಬಿಟ್ಟಾಗ್ಲೇ ಗೊತ್ತಾಗುತ್ತೆ ಯಾರ್ಯಾರು ಹೋಗ್ತಾರಂತ. ನಿಮಗೆ ಯಾವ ಹೀರೋ ಇಷ್ಟ?
ಹೀರೋ ಅಂಬಕ್ಕಿನ ಎಲ್ಲ ಹೀರೋನ್ ಇಷ್ಟನೇ. ಕೊಡ್ತಿಲ್ಲ ಅವ್ರಿಗೆ, ಯಾರು ಇಷ್ಟ ಯಾರು ಹೋಗ್ತಾರೆ ಏನು ಬಿಡ್ಕೊಡ್ತಿಲ್ಲ, ಎಲ್ಲರೂ ಇಷ್ಟ ಅವರಿಗೆ. ಓಕೆ, ಬಿಗ್ ಬಾಸ್ ಸೀಸನ್ 13 ಹೋಗೋರಿಗೆ ಒಂದು ಆಲ್ ದಿ ಬೆಸ್ಟ್ ಹೇಳ್ಬಿಡಿ. ಆಲ್ ದ ಬೆಸ್ಟ್ ಫಾರ್ ಬಿಗ್ ಬಾಸ್ 13. ಥ್ಯಾಂಕ್ ಯು ಸೋ ಮಚ್. ಸೊ ಇಲ್ಲಿ ನಮ್ಮ ಮಹಂತೇಶ್ವರ್ ಕೂತಿದ್ದಾರೆ, ಸೊ ಅವ್ರನ್ನ ಮಾತಾಡ್ಸ್ತಾ ಹೋಗೋಣ. ನಮ್ಮ ಬಾಸ್ ಟಿವಿನಲ್ಲಿ ಅಪ್ಲೋಡ್ ಆಗುವಂಥ ವಿಡಿಯೋನ ಶರವೇಗದಲ್ಲಿ ಅಪ್ಲೋಡ್ ಮಾಡೋದು ಇವರೇ. ಓಕೆ, ಇವ್ರನ್ನ ಮಾತಾಡ್ಸ್ತಾ ಹೋಗೋಣ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಚೆನ್ನಾಗಿದ್ದೀರಾ? ಓಕೆ, ಬಿಗ್ ಬಾಸ್ ಸೀಸನ್ 12 ನೋಡಿದ್ರಾ? ಯಾರು ಇಷ್ಟ ಇದ್ರು? ನನ್ನ ಬಿಗ್ ಬಾಸ್ ಒಳಗೆ ನಾನು ನೋಡಿರೋದೇ 12 ಸೀಸನ್ ಮಾತ್ರ. ಅದೊಂದನೇ. ಯಾಕೆ ಹಾಗೆ? ನನಗೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ, ಬಟ್ ಗಿಲ್ಲಿಗೋಸ್ಕರ ನೋಡ್ತಿದ್ದೆ. ಗಿಲ್ಲಿ ಅಂದ್ರೆ ತುಂಬಾ ಇಷ್ಟ. ಗಿಲ್ಲಿ ವಿನ್ನರ್ ಆಗ್ಬಿಟ್ರು. ಓಕೆ, ಈ ಸಲ ಪಬ್ಲಿಕ್ಸ್ಗೂ ಹೋಗ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ, ಯಾರು ಹೋಗ್ಬೋದು? ಅಲ್ಲ, ನೀವು ಹೋಗ್ತೀರಾ? ಚಾನ್ಸ್ ಸಿಕ್ಕರೆ, ಅವಕಾಶ ಸಿಕ್ಕರೆ ಯಾವ್ದನ್ನು ಬಿಡಲ್ಲ. ಮಾಡಿದ್ರಾ ಹೇಗೆ? ಇಲ್ಲ, ಏನೋ ಮಾಡಿಲ್ಲ, ಮಾಡಬೇಕು. ಮಾಡ್ಬೇಕು. ಓಕೆ, ಸೀಸನ್ 12 ಹೇಗಿತ್ತು? ಸೀಸನ್ 13 ಹೇಗ್ ಬರ್ಬೋದು? ಸೀಸನ್ 12 ಚೆನ್ನಾಗಿತ್ತು, ಎಂಟರ್ಟೈನ್ಮೆಂಟ್ ಎಲ್ಲ ಚೆನ್ನಾಗಿತ್ತು. ಆ್ಯಕ್ಚುಲಿ ಫ್ಯಾಮಿಲಿ ಎಲ್ಲ ತುಂಬ ಜನ ನೋಡ್ತಿದ್ರು, ನಾನು ಅಬ್ಸರ್ವ್ ಮಾಡ್ತಿದ್ದೆ. ಬಟ್ 13 ಬಗ್ಗೆ ಇನ್ನಷ್ಟು ಐಡಿಯಾ ಇಲ್ಲ. ಈಗ ಬಿಗ್ ಬಾಸ್ಗೆ ಅವಕಾಶ ಸಿಕ್ಕರೆ ನೀವು ಹೋಗ್ತೀನಿ ಅಂತ ಅಂದ್ರಿ. ನೀವು ನಿಮ್ಮ ಟ್ಯಾಲೆಂಟ್ನ ತೋರಿಸ್ಬೇಕಲ್ವಾ ಇವಾಗ? ಅದು ನಿಮಗೆ ಏನೇನು ಟ್ಯಾಲೆಂಟ್ ಇದೆ ಅಂತ ಹೇಳ್ಬಿಡಿ. ನನಗೆ ಗೊತ್ತಿರೋಂಗೆ ಬಿಗ್ ಬಾಸ್ ಒಳಗೆ ಸ್ವಲ್ಪ ಮಾತುಗಾರಿಕೆ ಇರಬೇಕು, ಸಿಚುವೇಶನ್ಗಳನ್ನ ಬ್ಯಾಲೆನ್ಸ್ ಮಾಡಬೇಕು. ಮತ್ತು ಅದೇ ಅದು ಸಿಚುವೇಶನ್ ಡಿಮ್ಯಾಂಡ್ ಮಾಡುತ್ತೆ ಅಲ್ಲಿ ಹೆಂಗೆ ಹ್ಯಾಂಡ್ಲ್ ಮಾಡೋದು ಅಂತ. ಮತ್ತು ಅದಕ್ಕೆ ತಕ್ಕಂಗೆ ಅಲ್ಲಿ ಸಾಂಗು ಡ್ಯಾನ್ಸು ಆ ಥರದ್ದು ಏನಾದರೂ ಮಾಡಿದರೆ ಓಕೆ. ನೀವು ಮಾಡ್ತೀರಾ ಡಾನ್ಸ್ ಸಾಂಗ್ ಎಲ್ಲ? ಸ್ಕೂಲಲ್ಲಿ ಇದ್ದಾಗೆಲ್ಲ ಮಾಡ್ತಿದ್ದೆ. ಇವಾಗ ಇವಾಗ ಬಿಗ್ ಬಾಸ್ ನೋಡ್ತಾರೆ ವಿಡಿಯೋನ, ಹಾಡು ಹೇಳಿ. ನಿನ್ನಿಂದಲೇ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ, ಈ ಎದೆಯಲ್ಲಿ ಸಿಹಿಯಾದ ಕೋಲಾಹಲ, ನನ್ನೆದುರಲ್ಲೇ ನೀಗೆ ಬಂದಾಗಲೇ. ನನಗೆ ಪುನೀತ್ ರಾಜ್ಕುಮಾರ್ ಇಷ್ಟ, ಹಂಗಾಗಿ ಇದು ಒಂದು ಸಾಂಗ್. ಓಕೆ, ಇವಾಗ ನಿಮಗೆ ಜಗಳ ಆಡಕ್ ಬರುತ್ತಾ? ಮುಂಚೆ ಎಲ್ಲ ತುಂಬ ಜಗಳ ಆಡ್ತಿದ್ದೆ, ಬೆಂಗಳೂರು ಬಂದ್ಮೇಲೆ ಬಿಟ್ಟಿದ್ದೀನಿ. ಬಟ್ ನೀವು ಬಿಗ್ ಬಾಸ್ ಮನೆ ಆಕಾಂಕ್ಷಿ ಆಗಿದ್ದೀರಲ್ಲ, ಸೊ ನಿಮಗೆ ಜಗಳ ಆಡಕ್ ಬರಬೇಕು. ಯಾಕಂದ್ರೆ ಬಿಗ್ ಬಾಸ್ ಮನೇಲಿ ಆಲ್ಮೋಸ್ಟ್ ಎಲ್ಲರೂ ಮಾಡೋದೇ ಅದೊಂದು ಕೆಲಸ. ಇವಾಗ ಚೆನ್ನಾಗಿ ಜಗಳ ಆಡ್ತೀರಾ, ಹೇಗೆ ಟ್ರೈಲ್ ನೋಡೋಣ. ಜಗಳ ಅನ್ನೋದು ಹೆಂಗೆ ಕ್ರಿಯೇಟ್ ಆಗುತ್ತೆ ಅಂದರೆ ಡಿಪೆಂಡ್ ಅಪಾನ್ ಸಿಚುವೇಶನ್. ಎದುರುಗಡೆ ಯಾವ ಥರ ರಿಯಾಕ್ಟ್ ಮಾಡ್ತಾರೋ ಅದ್ರ ಮೇಲೆ ಹೋಗುತ್ತೆ. ಅಲ್ಲಿ ಎಲ್ಲರೂ ಚೆನ್ನಾಗಿ ಎಷ್ಟೋ ಜನ ಜಗಳನ ಆಡ್ದೇನೆ ಹೊರಗೆ ಬಂದಿದ್ದಾರೆ ಬಿಗ್ ಬಾಸ್ ಇಂದ. ಕೆಲವ್ರು ಜಗಳ ಆಡಿ ಅದೇ ಜಗಳ ಆಡಿ ಕೊನೆವರೆಗೂ ಉಳ್ಕೊಂಡಿದ್ದಾರೆ. ಗಿಲ್ಲಿ ಜಗಳ ಆಡ್ತಿರ್ಲಿಲ್ಲ, ಅವನೊಂದು ಜಗಳ ಮಾಡಕ್ ಟ್ರೈ ಮಾಡ್ತಿದ್ರು, ಬಟ್ ಅವನ ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಗೆದ್ದು ಬಂದ. ಇವಾಗ ನೀವು ಬಿಗ್ ಬಾಸ್ ಮನೇಲಿ ಇದ್ರೆ ಏನ್ ಚೇಂಜ್ ಮಾಡ್ತೀರಾ? ಏನಾದ್ರು ಒಂದು ಇದು ಬೇಡವೇ ಬೇಡಪ್ಪ ಚೇಂಜ್ ಮಾಡ್ಲೇಬೇಕು ಅಂತಿದ್ರೆ ಏನಾದ್ರು? ಅಂದ್ರೆ ಅರ್ಥ ಆಗ್ಲಿಲ್ಲ ನನಗೆ. ಬಿಗ್ ಬಾಸ್ ಮನೆಗೆ ಹೋದಾಗ ಒಂದೊಂದು ಸೀಸನ್ ಅಲ್ಲಿ ಒಬ್ಬೊಬ್ರು ಒಂದೊಂದನ್ನ ಚೇಂಜ್ ಮಾಡ್ತಾ ಇದ್ರು, ಅವ್ರವ್ರದೇ ರೂಲ್ಸ್ ಗಳನ್ನ ತರ್ತಾ ಇದ್ರು. ಬಿಗ್ ಬಾಸ್ ರೂಲ್ಸ್ ಫಾಲೋನೇ ಮಾಡ್ತಾ ಇರ್ಲಿಲ್ಲ. ಸೊ ಆ ತರ ನೀವು ಈಗ ಸೀಸನ್ 13 ಹೋದ್ರೆ ಆ ತರ ರೂಲ್ಸ್ ಏನ್ ತರ್ತಾರ, ಏನ್ ಚೇಂಜಸ್ ಮಾಡ್ತೀರಾ? ಒಂದು ಬಿಗ್ ಬಾಸ್ ಅಂತ ಬಂದಾಗ ಅಲ್ಲಿ ಕ್ಯಾಪ್ಟನ್ ಆಗಿದ್ದಾಗ ಕೆಲವ್ರನ್ನ ಟಾರ್ಗೆಟ್ ಮಾಡಿ ಅವ್ರಿಗೆ ಬೇಕಂತಲೇ ಕೆಲ್ಸಗಳನ್ನ ಮಾಡಿಸೋದು ಆ ಥರ ಮಾಡ್ತಾರೆ, ಅದೆಲ್ಲ ಬಿಡ್ಬೇಕು. ಕೆಲವ್ರಿಗೆ ಪಾಪ ಅದು ಮಾಡಕ್ಕೆ ಇಷ್ಟ ಇರಲ್ಲ, ಇವ್ರು ಬೇಕಂತಲೇ ಅವ್ರಿಗೆ ಮಾಡ್ತಿದ್ರು. ನಾನು 12 ಸೀಸನಲ್ಲಿ ನೋಡಿದ್ ಮಾತ್ರ, ಹಿಂದೆಲ್ಲ ನೋಡಿಲ್ವಲ್ಲ, ಹಂಗಾಗಿ ಅಷ್ಟು ಗೊತ್ತಿಲ್ಲ. ಈಗ ಬಿಗ್ ಬಾಸ್ ಮನೆಗೆ ಹೋದ್ರೆ ಎಲ್ಲ ಕೆಲಸನೂ ಮಾಡ್ಬೇಕು, ಕಸನೂ ಗುಡಿಸ್ಬೇಕು, ವಾಶ್ರೂಮ್ ವಾಶ್ ಮಾಡ್ಬೇಕು, ಅಡುಗೆನೂ ಮಾಡ್ಬೇಕು, ಎಲ್ಲಾನು ಮಾಡ್ಬೇಕು. ನೀವು ರೆಡಿನಾ? ಈಗ ಆಲ್ರೆಡಿ ನಾವೆಲ್ಲ ಅದನ್ನೇ ಮಾಡ್ತಿದೀವಲ್ಲ, ಬ್ಯಾಚುಲರ್ಸು. ರೆಡಿ, ಅದೆಲ್ಲ ನಾವು ಚಿಕ್ಕ ವಯಸ್ಸಿಂದ ಮಾಡ್ಕೊಂಬಂದಿದ್ವಿ. ನಾವು ಮನೇಲಿ ಅಮ್ಮಂಗೆ ಅಕ್ಕನಿಗೆಲ್ಲ ಹೆಲ್ಪ್ ಮಾಡೋದು ಅದೆಲ್ಲ ಮಾಡ್ಕೊಂಬಂದಿದ್ವಿ. ಬೈ ಬರ್ತ್ ಬಂದಿದೆ ಅದೆಲ್ಲ. ಈಗ ಸೀಸನ್ 13ಗೆ ಪಬ್ಲಿಕ್ಸ್ಗೆ ಸೆಲೆಬ್ರಿಟೀಸ್ಗೆ ಹೋಗೋ ಅವಕಾಶ ಇದೆ. ಸೆಲೆಬ್ರಿಟೀಸ್ ಅಲ್ಲಿ ಯಾರು ಬರ್ಬೋದು? ಸೆಲೆಬ್ರಿಟೀಸ್ ಅಲ್ಲ ಅಷ್ಟು ಗೊತ್ತಿಲ್ಲ ಮೇಡಮ್. ಇನ್ನು ನಾನು ಅಬ್ಸರ್ವ್ ಯಾರು ಬಂದ್ರೆ ಅಷ್ಟು ಐಡಿಯಾ ಇಲ್ಲ. ಐಡಿಯಾನೇ ಇಲ್ಲ ನಿಮ್ಗೆ. ಇನ್ಫ್ಲೂಯೆನ್ಸರ್ಸ್ ಯಾರು ಬರ್ಬೇಕು? ಇನ್ಫ್ಲೂಯೆನ್ಸರ್ಸ್ ಇವರು ಆ್ಯಕ್ಚುಲಿ ಈಗ ಆಲ್ರೆಡಿ ಅವ್ರು ಯಾರೋ ಹೆಸರುಗಳು ಓಡಾಡ್ತಿದೆ, ನಮ್ದಲ್ಲೂ ಕಂಟೆಂಟ್ಗಳು ಮಾಡ್ತಿದ್ದಾರೆ. ಅಂದ್ರೆ ಗೊತ್ತಾ ಇನ್ಫ್ಲೂಯೆನ್ಸರ್ಸ್ ಇಂಥವ್ರು ಇದ್ದಾರೆ ಅಂತ? ನಾನು 4 ಜನದ ಹೆಸರು ಹೇಳ್ತೀನಿ. ಓಕೆ, ನಾ ವರುಣ್, ವರ್ಷ, ಸಮೀರ್, ಭೂಮಿಕಾ, ಈ 4 ಜನರಲ್ಲಿ ಯಾರು ಬಂದ್ರೆ ಚೆನ್ನಾಗಿರುತ್ತೆ? ಅವ್ರ ಇಬ್ಬರಿಗೂ ಮದುವೆ ಫಿಕ್ಸ್ ಆಗಿದೆ, ಅವ್ರು ಬರ್ತಾರ ಅನ್ನೋದೇ ಡೌಟ್. ಅವ್ನು ವರುಣ್ ಮತ್ತೆ ಅವನು ಯಾರು ಇನ್ನೊಬ್ಬ ಸಮೀರ್ಗೆ. ಇನ್ನು ಅವ್ರು ಯಾರು ಭೂಮಿಕಾ ಅವ್ರು ಯಾರು ಬರ್ಬೋದು, ವರ್ಷ ಬಂದ್ರು ಬರ್ಬೋದು. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಜನ ಬಿಗ್ ಬಾಸ್ಗೆ ಹೋಗ್ಬೇಕು ಅಂತಾನೆ ಮಂಗ್ ಅಂತಾರ ಆಡೋರೆಲ್ಲ ಇದ್ದಾರೆ. ಓಕೆ, ಅವರೆಲ್ಲ ಬಂದ್ರೆ ಹೆಂಗಿರುತ್ತೆ ಒಂದು ಇಮ್ಯಾಜಿನೇಷನ್ ಬಿಗ್ ಬಾಸ್ ಮನೆ ನೋಡಕ್ ಒಂದು ಖುಷಿ ಇರುತ್ತೆ. ಆಕ್ಚುಲಿ ರೀಲ್ಸ್ಗಳಲ್ಲಿ 30 ಸೆಕೆಂಡ್ಸ್ ಅವ್ರು ಅದೇನೋ ಅವ್ರು ಒಂಥರ ಚೌಕಟ ಮಾಡೋದು ಅಂತಾರೆ ನಮ್ಮ ಕಡೆ, ಆ ಥರ ಮಾಡೋದನ್ನ ಇಡೀ ದಿನ ನೋಡ್ಬೋದು. ಕೆಲವ್ರು ಎಂಟರ್ಟೈನ್ಮೆಂಟ್, ಆ್ಯಕ್ಚುಲಿ ಎಂಟರ್ಟೈನ್ಮೆಂಟ್ ಪರ್ಪಸ್ಸೇ ಎಲ್ಲರೂ ಬಿಗ್ ಬಾಸ್ ನೋಡೋದು. ಅಲ್ಲಿ ಯಾರು ಎಥಿಕ್ಸ್ ಮಾರಾಲಿಟೀಸ್ನ ವಿಚಾರಗಳು ಅಲ್ಲೆಲ್ಲ ವರ್ಕ್ ಆಗೋದಿಲ್ಲ. ಅಲ್ಲಿ ಜಸ್ಟ್ ಜನರಿಗೆ ಒಂದಿನ ಅವ್ರಿಗೆ ಮೈಂಡ್ ರಿಫ್ರೆಶ್ ಮಾಡೋಕ್ಕೆ ಎಂಟರ್ಟೈನ್ಮೆಂಟ್ ಬೇಕು, ಹಂಗಾಗಿ ಅದನ್ನ ನೋಡ್ತಾರೆ ಹೊರತು ಅಲ್ಲಿ ಏನೋ ಆಗಿ ಚೇಂಜ್ ಮಾಡ್ತೀನಿ, ಅದನ್ನ ಮಾಡ್ತೀನಿ, ಸಮಾಜ ಬದಲಾವಣೆ ಮಾಡ್ತೀನಿ ಅನ್ನೋ ಕಾನ್ಸೆಪ್ಟ್ ಅಲ್ಲೆಲ್ಲ ಏನೇ ಇಲ್ಲ. ಬಿಗ್ ಬಾಸ್ಗೆ ಹೋಗ್ಬೇಕು ಅಂದ್ರೆ ಏನಿರ್ಬೇಕು ಅವ್ರಿಗೆ?
ಅದೇ ಹೇಳಿದ್ನಲ್ಲ, ಜಗಳ ಮಾಡೋದಿರ್ಬೇಕು, ಇಲ್ಲ ಏನಾದರೂ ಸ್ಕಿಲ್ಸ್ ಇರಬೇಕು, ಇಲ್ಲ ಹಾಡುಗಾರಿಕೆ ಮಾತುಗಾರಿಕೆ ಇರಬೇಕು. ಕೆಲವರು ಅದೇ ಕಾಮನ್ ಪೀಪಲ್ ಕೂಡ ಹಿಂದೆಲ್ಲ ಈ ಮಂಜು ಪಾವಗಡ ಆ ಥರದವ್ರು ಯಾರೋ ಬಂದಿದ್ರಲ್ಲ, ಸುಮಾರು ಜನ ಆ ಥರ ಇದ್ರು. ಇನ್ನು ಕೆಲವರು ಸಿಂಗರ್ಸ್ಗಳು ಬಂದಿದ್ರು, ಚಂದ ಶೆಟ್ಟಿ ಅವರೆಲ್ಲ ಬಂದಿದ್ರಲ್ಲ, ಆ ಥರ ಏನೋ ಒಂದು ಸ್ಕಿಲ್ ಇರಬೇಕು ಒಟ್ಟಲ್ಲಿ ಅಲ್ಲಿ ಹೋಗ್ಬೇಕಂದ್ರೆ. ಓಕೆ, ನಿಮ್ಮಲ್ಲಿ ಏನ್ ಸ್ಕಿಲ್ ಇದೆ ಇವಾಗ? ನೀವು ಬಿಗ್ ಬಾಸ್ ಆಕಾಂಕ್ಷಿ. ನನ್ನಲ್ಲಿ ಏನು ಸ್ಕಿಲ್ ಇದೆ ಅನ್ನೋದನ್ನ ಅಲ್ಲಿ ಒಳಗೆ ಹೋದ್ಮೇಲೆ ಹೊರಗೆ ತರ್ತೀನಿ. Okay, ಇವಾಗ ಬಿಗ್ ಬಾಸ್ ಸೀಸನ್ 13 ಹೋಗೋರ್ಗೆ ಒಂದು ಆಲ್ ದ ಬೆಸ್ಟ್ ಹೇಳ್ಬಿಡಿ. ಆಲ್ ದ ಬೆಸ್ಟ್ ಎಲ್ರಿಗೂ. ಬಿಗ್ ಬಾಸ್ ಸೀಸನಿಗೆ ಹೋಗೋರು ಹೇಳಿ. ನಾನು ಬರ್ತೀನಿ, ಬಂದರೆ ಸಿಗೋಣ. Okay, thank you so much. Okay. ಅವ್ರಿಬ್ರೇನೋ ಸಖತ್ತಾಗಿ ಮಾತಾಡಿದ್ರು. ಇವಾಗ ನಮ್ಮ ಕಂಟೆಂಟ್ ಅವರಿದ್ದಾರೆ, ಅವ್ರನ್ನ ಮಾತಾಡ್ಸ್ತಾ ಹೋಗೋಣ. ಹರಿ ಸರ್ನ. ಹಾಯ್ ಹರಿ ಅವರೇ, ಹೇಗಿದ್ದೀರಾ? ಹಾಯ್, ಆರಾಮಿದ್ದೀನಿ. ಓಕೆ, ಬಿಗ್ ಬಾಸ್ ನೋಡ್ತೀರಾ? ಫಸ್ಟ್ ಸೀಸನ್ ನೋಡಿದೆ, ಬಿಟ್ರೆ ಲಾಸ್ಟ್ ಸೀಸನ್ ನೋಡಿದ್ದೀನಿ ಅಷ್ಟೇ. ಈಗ ಬಿಗ್ ಬಾಸ್ ಹೋಗ್ಬೇಕು ಅಂತಾನೆ ಏನ್ ಕ್ವಾಲಿಟೀಸ್ ಇರ್ಬೇಕು? ಸ್ಕಿಲ್ಸ್ ಇರಬೇಕು ಫಸ್ಟ್ ಆಫ್ ಆಲ್. ಬರೀ ಮಾತೊಂದಿದ್ರೆ ಆಗಲ್ಲ. ಒಂದು ಸ್ಕಿಲ್ಸ್ ಇದ್ದು ಟಾಸ್ಕ್ ಮಾಡೋದು ಇರಬೇಕು. ಅವ್ರೇನೋ ಒಂದಷ್ಟು ಸಾಧನೆ ಮಾಡಿದಾಗ ಅಲ್ಲಿ ಹೋಗೋಕ್ಕೂ ಒಂದು ಚೆನ್ನಾಗಿರುತ್ತೆ. ಏನೋ ಇಲ್ಲಿರೋ ಅಲ್ಲಿ ಹೋಗಿ ಸುಮ್ಮನೆ ಮಾತಾಡ್ತಾರೆ, ಅದು ಇದು ಮಾಡ್ತಾರೆ ಅಂತ ಅಲ್ಲಿ ಹೋದರೆ ಜನ ಮೈಂಡ್ ಸೆಟ್ಗೆ ಅಡ್ಜಸ್ಟ್ ಆಗಿಬಿಟ್ಟಿರ್ತಾರೆ. ಸೊ ಅದನ್ನು ಚೇಂಜ್ ಮಾಡಬೇಕು. ಓಕೆ, ಇವಾಗ ಬಿಗ್ ಬಾಸ್ಗೆ ಹೋಗಕ್ಕೆ ಪಬ್ಲಿಕ್ಸ್ಗೆ ಅವಕಾಶ ಕೊಟ್ಟಿದ್ದಾರೆ. ಸೊ ನೀವು ರೆಡಿನಾ? ಖಂಡಿತ, ಆದರೆ ಒಂದು ಸ್ವಲ್ಪ ಸಾಧನೆ ಮಾಡಿ ಹೋಗೋಣ ಅಂತ. ಈಗಲೇ ಹೋಗ್ಬಿಟ್ರೆ ಸ್ವಲ್ಪ ಇಲ್ಲ, ನಾವು ಬಾಸ್ ಟಿವಿಲಿ ನೋಡಿದೀವಿ ನಿಮ್ ಸಾಧನೆನ. ಸೊ ನೀವು ಹೋಗ್ಬೋದು. ನಮ್ ವೀಕ್ಷಕರು ನೋಡಿದಾರಲ್ವಾ ನಿಮ್ ಸಾಧನೆನ. ಈಗ ನಿಮ್ಮಂಥವ್ರೇನೋ ಒಂದಷ್ಟು ಬೆಂಬಲ ಕೊಡ್ತೀರಾ ಅಂದರೆ ಒಂದಷ್ಟು ಜನ ಖಂಡಿತ ಧೈರ್ಯ ಮಾಡ್ಬೋದು. ಓಕೆ, ನಮ್ಮ ಆಫೀಸಲ್ಲಿ ಆಲ್ಮೋಸ್ಟ್ ಸಪೋರ್ಟ್ ಇದೆ ನಿಮ್ಗೆ. ಸೊ ನೀವು ಟ್ರೈ ಮಾಡ್ಬೋದಲ್ಲ? ಖಂಡಿತ ಮಾಡ್ತೀನಿ, ಖಂಡಿತ ಮಾಡ್ತೀನಿ. ಸ್ವಲ್ಪ ನನ್ನ ಪ್ರಮೋಟ್ ಮಾಡಿ ಅವರಿಗೆ ತಲುಪಿಸ್ಬೇಕು. ಓಕೆ, ಬಿಗ್ ಬಾಸ್ಗೆ ಹೋಗಕ್ಕೆ ನಿಮ್ಮಲ್ಲಿ ಏನು ಕ್ವಾಲಿಟೀಸ್ ಇದೆ? ಸೊ ನಾನು ಒಂದು ಕ್ವಾಲಿಟಿ ಹೇಳ್ತೀನಿ, ಜಗಳ ಮಾಡಕ್ ಬರಲ್ಲ. ಅದನ್ನ ಬಿಟ್ಟು ಇನ್ನು 4 ಕ್ವಾಲಿಟೀಸ್ ಏನಿದೆ? ಆ್ಯಕ್ಚುಲಿ ನೀವು ಹೇಳಿದ್ದು ಕೇಳೋದು ಜಗಳ ಆಡಬೇಕು ಅಂತಲೇ ಇಲ್ಲ. ನಮ್ಮ ಗಿಲ್ಲಿಯವ್ರ ಥರ ಎದುರಾಳಿಗಳು ಜಗಳ ಆಡೋಕ್ಕೆ ಬಂದರೂ ಕೂಡ ಅವ್ರನ್ನ ಹಾಗೆ ಉಡ್ಸಿ ಅದನ್ನು ಸೈಲೆಂಟ್ ಮಾಡಿಬಿಡ್ಬೋದಲ್ಲ. ಸೊ ನಾವು ಅದನ್ನು ಫಾಲೋ ಮಾಡೋಣ ಅಂತ. ಟ್ಯಾಲೆಂಟ್ ಅಂತ ಬಂದರೆ ಈಗ ಅಲ್ಲಿ ಏನು ಇರ್ತಾರೆ ನಮ್ಮ ಕಾಂಪಿಟೇಟರ್ಸು, ಅವ್ರನ್ನೆಲ್ಲ ಅರ್ಥ ಮಾಡಿಕೊಂಡು ಅವ್ರಿಗಿಂತ ನಾನೇನು ಹೊಸದು ಕೊಡ್ಬೋದು ಅದನ್ನು ಆ ಸ್ಪಾಟಲ್ಲೇ ಕಲಿತು ಮಾಡ್ತೀನಿ. ಇವಾಗ ಆನ್ ಸ್ಪಾಟ್ ಇವಾಗ ಒಂದು ತೋರಿಸ್ಬೋದು, ಹೇಳಿ ಇವಾಗ. ಏನು ತೋರಿಸ್ಬೋದು ಅಂದರೆ ನೀವು ಏನಾದರೂ ಒಂದು ಹೇಳಿದರೆ ಮಾಡ್ಬೋದು. ನಾನು ಜಗಳ ಮಾಡ್ಬೇಕಾ ನಿಮ್ಮ ಹತ್ರ? ಬೇಡ, ಜಗಳ ಆದರೆ ಮತ್ತೆ ಸುಮ್ಮನೆ ಇನ್ನೇನು ಮಾಡ್ಬೋದು ಅಂತ. ಇನ್ನೇನು ಮಾಡ್ಬೋದು? ಲಾಸ್ಟ್ ಸೀಸನಲ್ಲೆಲ್ಲ ಏನು ಮಾಡ್ತಾ ಇದ್ರು? ಅದಕ್ಕಿಂತ ಸ್ಪೆಷಲ್ ಆಗಿ ನೀವು ಈ ಸೀಸನ್ಗೆ ಹೋದ್ರೆ ಏನು ಮಾಡ್ತೀರಾ? ಅದು ನಾನು ಈಗಲೇ ಹೇಳ್ಬಿಟ್ರೆ ಆಮೇಲೆ ನಾನು ಯಾರು ಕರ್ಕೊಂಡು ಹೋಗಲ್ಲ. ನೀವು ಈಗಲೇ ಹೇಳ್ಬೇಕಿದ್ನ, ಬಿಗ್ ಬಾಸ್ ನೋಡ್ಬೇಕಲ್ವಾ? ಸುಮ್ಮನೆ ನಿಮ್ಮನ್ನು ಕರ್ಕೊಬಿಡಕ್ಕಾಗತ್ತಾ? ಅದು ನಿಜಾನೇ, ಆದರೆ ಒಂದು ನಂಬಿಕೆ ಇಟ್ಟು ಕರ್ಕೊಂಡಾಗ ಅಲ್ಲಿ ನಾನು ಒಂದು ಬಿಗ್ ಬಾಸ್ ಟ್ಯಾಲೆಂಟ್ ನ ಶೋ ಮಾಡಕ್ಕೆ 3 ನಿಮಿಷದ ವಿಡಿಯೋ ಮಾಡಿ ಅಂತ ಹೇಳಿದ್ದಾರೆ. ಸೊ ಆ 3 ನಿಮಿಷದ ವಿಡಿಯೋದಲ್ಲಿ ನೀವ್ ಏನೇನು ಹೇಳ್ತಿದ್ರಿ, ಇವಾಗ ಅದನ್ನ ಹೇಳಿ ನಮ್ಮ ವೀಕ್ಷಕರಿಗೆ. ಅದೇ ಒಂದು ದಿನಾಗ್ಲೂ ನಮ್ಮ ವೀಕ್ಷಕರನ್ನ ಒಂದಷ್ಟು ಡೈಲಾಗ್ ಹೇಳಿ ಒಂದಷ್ಟು ಮೋಟಿವೇಟ್ ಮಾಡೋದು. ಈ ರಿಯಾಲಿಟಿ ಶೋಸ್ ಅಂದರೆ ಬರೀ ಅದು ಟೈಮ್ ವೇಸ್ಟ್ ಅಂತ ಜನರ ಮೈಂಡ್ ಸೆಟ್ ಇರುತ್ತೆ, ಆದರೂ ನೋಡ್ತಾರೆ ಅಂತಿರ್ತಾರೆ. ಸೊ ನಾವು ಅದರಿಂದ ಜನರ ಒಂದು ಜೀವನದಲ್ಲಿ ಏನಾದರೂ ಒಂದು ಚೇಂಜಸ್ ತರೋದು, ದಿನಾಗ್ಲೂ ಒಂದು ಮೋಟಿವೇಶನ್ ಮಾಡೋದು, ಒಂದಷ್ಟು ಅವರು ಸಕ್ಸಸ್ ಆಗಬೇಕು, ಆ ಥರ ಎಲ್ಲ ಒಂದು ಮಾಡೋಣ ಅಂತ. ನಾನು ಇಲ್ಲಿ ಬಂದಾಗಿಂದ ನಿಮ್ಮನ್ನ ಅಬ್ಸರ್ವ್ ಮಾಡ್ತಿದ್ದೇನೆ. ನಿಮ್ಮ ವಾಯ್ಸ್ ತುಂಬಾ ಚೆನ್ನಾಗಿದೆ. ಒಂದು ಕಂಚಿನ ಕಂಠದ ಮಿಂಚಿನ ಹುಡುಗ ಇವರು. ತುಂಬಾ ಚೆನ್ನಾಗಿದೆ ಇವ್ರ ವಾಯ್ಸ್. ಸೊ ಒಂದು ಹಾಡು ಏನಾದ್ರು ಹಾಡ್ಬೋದಾ? ಯಾಕಂದ್ರೆ ನೀವು ಆಕ್ಟಿಂಗ್ ಮಾಡಿದ್ದೀರಾ. ಓಕೆನಾ, ಹಾಡು ಹಾಡ್ಬೋದಾ ಬಿಗ್ ಬಾಸ್ಗೆ ಇಂಪ್ರೆಸ್ ಮಾಡಕ್ಕೆ? ಹಾಡು ಹಾಡ್ಬೋದು, ಬಟ್ ಅದೇ ಅಪ್ಪಿ ತಪ್ಪಿ ಕೇಳಿಸ್ಕೊಳ್ಳೋರು ಮತ್ತೆ ನಿಲ್ಲಿಸ್ಬಿಟ್ರೆ ವಿಡಿಯೋ ನೋಡೋದನ್ನ ಅಂತ. ಹಾಡ್ಬೋದು ಒಂದು ಸ್ವಲ್ಪ. ಯಾವ ಹಾಡು ಹಾಡ್ಬೋದು? ಹೌದು, ಖಂಡಿತ ದರ್ಶನ್ ಅವರ ಫ್ಯಾನು. ಬಟ್ ಸುದೀಪ್ ಅವ್ರದ್ದೊಂದು ಹಾಡಿದೆ, ಅದನ್ನ ಹಾಡ್ತೀನಿ. ಹಲ್ಲು 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 ನನ್ ಮನ್ಸು ಇಲ್ಲಿ ಎಲ್ಲು ಕಳೆದೋಯ್ತೆ ಚಮ್ಮಕ್ ಚಲ್ಲು ಕೇಳು, ಚಲ್ಲು 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 ಆ ನಗುವ ಒಮ್ಮೆ ಚಲ್ಲು. ಅಷ್ಟೇ ಸಾಕು. ಇನ್ನು ತುಂಬಾ ಹೇಳ್ಬಿಟ್ರೆ ಅಲ್ಲಿ ಹೇಳಕ್ಕಾಗಲ್ಲ ಬಿಗ್ ಬಾಸ್ ಅಲ್ಲಿ. ಬಿಗ್ ಬಾಸ್ ಎಲ್ಲ ಟ್ಯಾಲೆಂಟ್ ನ ಪ್ರೂವ್ ಮಾಡ್ಕೊಳ್ಬೇಕು ಅಂತ ರೆಡಿ ಆಗಿದ್ದಾರೆ. ಓಕೆ, ಯಾವ ಸೆಲೆಬ್ರಿಟೀಸ್ ಬರ್ಬೋದು ಈ ಸಲ? ಆಕ್ಚುಲಿ ಡಿವಾಸ್ ಇದ್ದಿದ್ರೆ ಡಿವಾಸ್ ಬರಬೇಕಿತ್ತು, ಇಲ್ಲ ಅವ್ರು ಬಂದರೆ ಮತ್ತೆ ಅವ್ರ ಥರನೇ ಕಾಂಪಿಟೇಟರ್ಸ್ ಕೂಡ ಬೇಕು. ಸೊ ಅದಾಗಲ್ಲ. ಬಿಟ್ಟರೆ ಸರಿ ಸಡನ್ ಆಗಿ ನೆನಪಾಗ್ತಿಲ್ಲ. ಬಟ್ ಇನ್ಫ್ಲೂಯೆನ್ಸರ್ಸ್ ಅಂದರೆ ನಮ್ಮ ಡಾಕ್ಟರ್ ಬ್ರೋ ಅಂತವ್ರು ಇದ್ದಾರಲ್ಲ, ಆ್ಯಕ್ಚುಲಿ ಅವರು ತುಂಬ ವರ್ತ್. ಎಲ್ಲೆಲ್ಲೋ ಹೋಗಿ ಎಂತೆಂಥ ಕಂಟೆಂಟ್ ಮಾಡ್ಕೊಬರ್ತಾರೆ. ಅಂಥವ್ರನ್ನ ಬಿಗ್ ಬಾಸಲ್ಲೇ ಕಳಿಸಿದ್ರೆ ಅವ್ರು ಪಕ್ಕ ಒಂದಷ್ಟು ಎಂಟರ್ಟೈನ್ ಮಾಡ್ತಾರೆ ಅಂತ ಅನಿಸಿಕೆ.
ಓಕೆ, ಬಿಗ್ ಬಾಸ್ಗೆ ಹೋಗ್ಬೇಕು ಅಂತಾನೆ ಒಂದಷ್ಟು ಜನ ಮಂಗ್ ಅಂತಾರ ಆಡೋರೆಲ್ಲ ಇದ್ದಾರೆ. ಸೊ ಅವರೆಲ್ಲ ಬಂದ್ರೆ ಹೇಗಿರುತ್ತೆ? ಅವ್ರ ಜೊತೆಗೆಲ್ಲ ನೀವಿದ್ದೀರಾ ಅಂತ ಒಂದು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಸೊ ನಿಮ್ಮ ಸಿಚುಯೇಷನ್ ಹೇಗಿರುತ್ತೆ? ಅದನ್ನು ನಾನು ಖಂಡಿಸ್ತೀನಿ. ಯಾಕಂದರೆ ನಮ್ಮ ಒಂದು ಸೋಷಿಯಲ್ ಮೀಡಿಯಾದಲ್ಲಂತೂ ಅದಕ್ಕೆ ಲಂಗು ಲಗಾಮ್ ಇರಲ್ಲ. ಎಲ್ರೂ ಯಾರು ಬೇಕಾದ್ರೂ ಹೈಲೈಟ್ ಆಗ್ಬೋದು, ರಾತ್ರಿ ಮಂಗ್ ಥರ ಆಡಿ ಹೆಂಗೋ ಫೇಮಸ್ ಆಗಿಬಿಡ್ಬೋದು. ಆದರೆ ಬಿಗ್ ಬಾಸ್ ಅನ್ನೋ ಒಂದು ವೇದಿಕೆ ಅದಕ್ಕೆ ಆದಂತಹ ಒಂದು ಘನತೆ ಇದೆ, ಗೌರವ ಇದೆ. ಹಾಗಿದ್ದಾಗ ಸಾಧನೆ ಮಾಡಿರೋರನ್ನ, ಒಂದಷ್ಟು ಸ್ಕಿಲ್ಸ್ ಇರೋರನ್ನ ಕರ್ಕೊಂಡೋಗಿ ಅಲ್ಲಿ ಅವರ ಸ್ಕಿಲ್ಸ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಚಾನ್ಸ್ ಕೊಡಬೇಕು. ಈಗ ಇವರೇನೋ ಕೊಟ್ಟಿದ್ದಾರೆ ಬಿಗ್ ಬಾಸು, ಅದೊಂದು ಏನೋ ಚಾನ್ಸ್, ಎಲ್ಲರೂ ಬರ್ಬೋದು, ಎಲ್ಲರೂ ವೀಡಿಯೋ ಮಾಡಿ ಅಂತ. ಇಂಥವ್ರನ್ನೆಲ್ಲ ಕರ್ಕೊಂಡು ಹೋಗ್ಬಿಟ್ರೆ ಮತ್ತು ಪುನಃ ಅದಕ್ಕಿದ್ದಂತಹ ಒಂದು ಪ್ರೆಸ್ಟೀಜ್ ಹಾಳಾಗುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಓಕೆ, ನೀವು ಬಿಗ್ ಬಾಸ್ಗೆ ಹೋದ್ರೆ ಏನು ಒಂದು ಚೇಂಜ್ ಮಾಡ್ತೀರಾ? ನಾನು ಚೇಂಜ್ ಮಾಡೋದು ಏನಂದರೆ, ಈ ಕಪಲ್ ಥರ ಇರ್ತಾರಲ್ಲ, ಆ ಒಂದು ಕಲ್ಚರ್ನ ಬ್ಯಾನ್ ಮಾಡಿಸ್ಬಿಡ್ತೀನಿ. ಹಾಂ, ಅದು ಒಂದಿರ್ಬೋದು. ಆ್ಯಂಡ್ ಬೇಡ ಅಂತ, ಎಲ್ಲ ಮಿಂಗಲ್ ಆಗಬೇಕು, ಎಲ್ಲರೂ ಬೆರಿಬೇಕು. ಅವರೇ ಒಂದಿಬ್ಬರು ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಹತ್ರ ಕೂರೋದಂತೆ, ಇಲ್ಲಿ ಜಿಮ್ ಹತ್ರ ಕೂರೋದಂತೆ, ಅದೊಂದು ಲವ್ ಸ್ಟೋರಿ ಅಂತೆ. ಸಕ್ಸಸ್ ಆಗಲ್ಲ, ಏನಿಲ್ಲ, ಸುಮ್ಮನೆ ಅದೊಂದು ಕಂಟಿನ್ಯೂ ಆಗ್ತಾ ಹೋಗುತ್ತಲ್ಲ. ಆ ಒಂದು ಕಲ್ಚರ್ನ ತೆಗೆಸಿ ಎಲ್ಲರೂ ಒಟ್ಟಿಗೆ ಒಂದು ಆಟ ಆಡೋ ಥರ ಒಂದು ಮಾಡೋಣ ಅಂತ. ನಮ್ಮ ಆಫೀಸಲ್ಲಿ ಈ ಬಿಗ್ ಬಾಸ್ಗೆ ಇಂಥವ್ರು ಹೋದ್ರೆ ತುಂಬ ಚೆನ್ನಾಗಿರುತ್ತೆ ಅಂತಿದ್ರೆ ಯಾರು ಹೋಗ್ಬೋದು? ನಮ್ಮ ಆಫೀಸಿಂದ ಅಬ್ವಿಯಸ್ಲಿ ಇಲ್ಲಿ ತೀರ್ಥಪುರ ಇದ್ದಾರೆ, ಇವರು ಹೋಗ್ಬೋದು. ಇಲ್ಲಿ ಅರುಣ್ ಅವರು ಇದ್ದಾರೆ, ಅವರು ಸ್ವಲ್ಪ ಚೆನ್ನಾಗಿ ಎಂಟರ್ಟೈನ್ ಮಾಡಿ, ಮಿಮಿಕ್ ಮಾಡಿ ಎಲ್ಲ ಮಾಡ್ತಾರೆ. ಆಮೇಲೆ ಇದ್ದಾರೆ ಎಲ್ಲ ನಮ್ಮ ಆಫೀಸಲ್ಲಿರೋ ಅಷ್ಟೂ ಜನಕ್ಕೂ ಅವ್ರದ್ದೇ ಆದಂತಹ ಒಂದು ಯುನಿಕ್ ನೇಚರ್ಗಳಿದೆ. ನಾನು ಹೇಳೋದು, ಒಂದು 18-20 ಜನ ಇದ್ದೀವಿ ಅಂದರೆ ನಾವೇ ಹೋದ್ರೂ ತುಂಬ ಚೆನ್ನಾಗಿ ಎಂಟರ್ಟೈನ್ ಮಾಡ್ತೀವಿ ಜನನ ಅಂತ. ಅದು ಜಗಳ ಡಿಪೆಂಡ್, ಇಲ್ಲಿ ಯಾರೂ ನಾವು ಮಾಡಲ್ಲ ಆ್ಯಕ್ಚುಲಿ. ಅದೊಂದು ಸ್ವಲ್ಪ ಅದಕ್ಕೆ ಅಂತ ಬೇಕಾದ್ರೆ ನಾವು ಟ್ರೈ ಮಾಡಿ ಪ್ರಿಪೇರ್ ಆಗಿ ಮಾಡ್ಬೋದು. ಹೌದು, ಯಾಕಂದರೆ ನಾವೆಲ್ಲ ಅಷ್ಟು ಅನ್ಯೋನ್ಯವಾಗಿದ್ದೀವಿ. ಹಂಗಿದಾಗ ನಾವು ಇಲ್ಲಿ ಜಗಳ ಮಾಡಬೇಕು ಅಂದರೆ ನಾವು ಮುಂಚೆನೇ ಪ್ಲ್ಯಾನ್ ಮಾಡ್ಕೋಬೇಕಲ್ಲ, ಅದೊಂದು ಮಾಡೋಣ ಅಂತ. ಸೊ ಇವರು ಬಿಗ್ ಬಾಸ್ಗೆ ಹೋದ್ರೆ ಈ ಥರ ಚೇಂಜಸ್ ಮಾಡ್ತಾರಂತೆ. ಓಕೆ, ಬಿಗ್ ಬಾಸ್ ಸೀಸನ್ 13ಗೆ ಹೋಗೋರಿಗೆ ನಿಮ್ಮ ಕಡೆಯಿಂದ ಒಂದು ಆಲ್ ದಿ ಬೆಸ್ಟ್. ಹಾಂ, ಒಂದೊಳ್ಳೆ ಚಾನ್ಸ್ ಸಿಕ್ಕಿದೆ. ಮುಂಚೆ ಯಾರ್ಯಾರು ಹೋಗ್ತಿದ್ರು ಅಂತ ಗೊತ್ತಿರಲ್ಲ. ಈಗೆಲ್ಲ ನಿಮ್ಮ ಕೈಯಲ್ಲೇ ಇದೆ. ನೀವೇನಾದರೂ ಸೆಲೆಕ್ಟ್ ಆಗಿ ಹೋದರೆ ನಿಮ್ಮ ಸ್ಕಿಲ್ಸ್ನ, ನಿಮ್ಮ ಟ್ಯಾಲೆಂಟ್ನ ಪ್ರೂವ್ ಮಾಡ್ಕೊಳ್ಳಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು, ತುಂಬ ಚೆನ್ನಾಗಿ ಮಾತಾಡಿದ್ರು. ಸೊ ಇವಾಗ ನಾನು ಇನ್ನೊಬ್ರನ್ನ ಮಾತಾಡ್ಸ್ತಾ ಇದ್ದೀನಿ. ಅವ್ರನ್ನೆಲ್ಲ ನೀವು ಸೆಲೆಬ್ರಿಟಿಗಳ ಜೊತೆಗೆ ನೋಡಿರ್ತೀರಾ. ಈಗ 6 ಪ್ಯಾಕ್ ಎಲ್ಲ ಮಾಡ್ಕೊಂಡು ರೆಡಿ ಆಗ್ತಾ ಇದ್ದಾರೆ. ಲಾಸ್ಟ್ ಸೀಸನಲ್ಲಿ ರಘು ಅವ್ರು ಇದ್ರಲ್ಲ, ಈ ಸೀಸನಲ್ಲಿ ತೀರ್ಥ ಅವರು ಇದ್ದೇ ಇರ್ತಾರೆ ಅಂತ. ಸೊ ಅವ್ರನ್ನ ಮಾತಾಡ್ಸ್ತಾ ಹೋಗೋಣ. ಅವ್ರ ಪ್ರಕಾರ ಬಿಗ್ ಬಾಸ್ಗೆ ಹೋದ್ರೆ ಅವ್ರು ಏನು ಚೇಂಜ್ ಮಾಡ್ತಾರೆ ಅಂತ. ಸೊ ಹೇಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ. ಸೊ ನೋಡ್ತಾ ಇದ್ದೀವಿ, ನೀವೆಲ್ಲರನ್ನೂ ಮಾತಾಡಿಸ್ತಾ ಇದ್ರಿ. ಸೊ ಎಲ್ಲರೂ ಕೂಡ ಒಂದೊಂದು ಒಪಿನಿಯನ್ ಹೇಳ್ತಾ ಇದ್ರು. ನನಗೆ ಅನಿಸ್ತದೆ ಅಂದರೆ ನಮ್ಮ ಆಫೀಸಲ್ಲಿ ಎಲ್ರಿಗೂ ಕೂಡ ಇದಿದೆ, ಅರ್ಹತೆ ಇದೆ ಹೋಗೋದಕ್ಕೆ. ಅವ್ರಿಗೆ ಆದಂಥ ಟ್ಯಾಲೆಂಟ್ ಇದೆ. ಹರಿ ಹೇಳ್ದಂಗೆ ಸೊ ಎಲ್ರಿಗೂ ಏನು ಹೇಳ್ತಾರೆ, ಆ ಒಂದು ಕಾಮಿಡಿ ಆ್ಯಂಗಲ್ ಕಾಮಿಡಿ ಮಾಡೋರು ಸುಮಾರು ಜನ ಇದ್ದಾರೆ. ಆಮೇಲೆ ಇನ್ನೊಂದೇನು ಸೀರಿಯಸ್ ಆಗಿರೋರು ಸುಮಾರು ಜನ ಇದ್ದಾರೆ. ಸೊ ಅವ್ರವ್ರದ್ದೇ ಏನೇನೋ ಕಲೆಗಳಿದೆ. ಕೆಲವರು ತೋರಿಸ್ತಿದ್ದಾರೆ, ಕೆಲವರು ತೋರಿಸಲ್ಲ. ಬಟ್ ಬಿಗ್ ಬಾಸ್ ಪ್ಲಾಟ್ಫಾರ್ಮ್ಗೆ ಏನಾದ್ರು ಹೋದ್ರೆ, ಸೊ ಇಲ್ಲಿ ನಮಗೆ ಸ್ವಲ್ಪ ಒಂದು 5% ಗೊತ್ತಿರುತ್ತೆ ಅವ್ರ ಕಲೆ. ಸೊ ಅಲ್ಲಿ ಹೋದ್ರೆ 100% ಗೊತ್ತಾಗೋ ಚಾನ್ಸ್ ಇದೆ. ಸೊ ಇನ್ನೊಂದು ಏನಂದ್ರೆ, ಈಗ ಮಾಂತೇಶ್ ಒಂದು ಹಾಡು ಹೇಳಿದ್ರು ನಿನ್ನಿಂದಲೇ. ಸೊ ಕನಸೊಂದು ಶುರು ಆಗಿದೆ ಅಂತ ಹೇಳ್ಬಿಟ್ಟು ನೀವೇ ಎದುರುಗಡೆ ಇದ್ಬಿಟ್ಟು ಕೇಳಿದ್ರಿ ಅವನಿಗೆ. ಸೊ ಅದು ನಿಮ್ಗೆ ಹೇಳ್ದ ತರ ಇತ್ತು ಅದು ಸಾಂಗು. ಸೊ ಅದೇ ಆ ಥರ ಸುಮಾರು ಜನ ಆಫೀಸ್ ಸುಮಾರು ಜನಕ್ಕೆ ಆ ಥರ ಇದಿದೆ, ಕಲೆ ಇದೆ. ಸೊ ಅದೇ ಎಲ್ಲರೂ ಕೂಡ ಹೋಗಕ್ಕೆ ಅರ್ಹತೆ ಇದೆ. ನೋಡ್ಬೇಕು ಯಾರ್ಯಾರು ಟ್ರೈ ಮಾಡ್ತಾರೆ ಅಂತ ಗೊತ್ತಿಲ್ಲದೆ ಟ್ರೈ ಮಾಡಿರ್ಬೋದು ಅವರು ವಿಡಿಯೋ. ಇಲ್ಲ, ಖಂಡಿತ ನಾನು ಟ್ರೈ ಮಾಡಕ್ ಹೋಗಿಲ್ಲ. ಎಲ್ಲ ಸುಮಾರು ಜನ, ಹೌದು, ಸುಮಾರು ಜನ ನನ್ಗಿನ್ನ ಇನ್ನೂ ಸ್ವಲ್ಪ ಎಲಿಜಿಬಲ್ ಇರೋವಂಥವ್ರು ಸುಮಾರು ಜನ ಇದ್ದಾರೆ. ಸೊ ಅಂಥವ್ರು ಹೋಗ್ಲಿ, ನಾವು ಇನ್ನೂ ಸ್ವಲ್ಪ ಅದರಲ್ಲಿ ಇನ್ನೂ ಎಕ್ಸ್ಪೀರಿಯನ್ಸ್ ಮಾಡೋಣ. ಇನ್ನು ಜಸ್ಟ್ 12-13ನೇ ಸೀಸನ್ ಅನ್ಸುತ್ತೆ. ಇನ್ನೂ ಸೀಸನ್ ಇನ್ನೂ ಚಾನ್ಸ್ ಇದೆ ನಮಗೆ. ಸೊ ಹೋಗೋಂಥವ್ರಿಗೆ ಅವಕಾಶ ಮಾಡ್ಕೊಳ್ಳೋಣ ಅಂತ. ಲಾಸ್ಟ್ ಸೀಸನ್ ಅಲ್ಲಿ ರಘು ಅವರಿದ್ರು. ಸೊ ಈ ಸೀಸನ್ಗೆ ಹೋದ್ರೆ ನೀವೇನಾ ಅಂತ? ಯಾಕಂದ್ರೆ 6 ಪ್ಯಾಕ್ ಎಲ್ಲ ಮಾಡ್ಕೊಂಡು ಬಿಗ್ ಬಾಸ್ಗೆ ರೆಡಿ ಆಗಂಗೆ ಕಾಣಿಸ್ತಾ ಇದೆ. ಇಲ್ಲ, ಖಂಡಿತ ಒಂದು 6 ಪ್ಯಾಕ್ ಅಂದರೆ ಅದೇ ಸ್ವಲ್ಪ ವರ್ಕೌಟ್ ಎಲ್ಲ ಮಾಡ್ತಾ ಇದೀವಿ. ಇನ್ನು 6 ಪ್ಯಾಕ್ ಆ ಲೆವೆಲ್ಗಿನ್ನೂ ಹೋಗಿಲ್ಲ. ಅಂದರೆ ಒಂದೇನಂದರೆ ಬಿಗ್ ಬಾಸ್ಗೆ ಹೋಗ್ಬೇಕಂತ ಇಲ್ಲ, ನಾವು ಸ್ವಲ್ಪ ಚೆನ್ನಾಗಿ ಕಾಣೋಣ, ಸ್ವಲ್ಪ ಹೆಲ್ತ್ ದೃಷ್ಟಿಯಿಂದ ಅಂತ ಅಷ್ಟೇ. ಸೊ ಇರಬೇಕಲ್ಲ, ಯಾರೆಲ್ಲ ಫಿಸಿಕಲಿ ಚೆನ್ನಾಗಿದ್ರೆ ಅಲ್ವಾ ನಿಮ್ಮಂಥ ಹುಡುಗಿರು ಇಷ್ಟ ಅಂದರೆ ಲೈಕ್ ಮಾಡೋದು. ಸೊ ಅದಕ್ಕೋಸ್ಕರ ಹೋಗ್ತೀವಿ. ಮತ್ತು ನಮ್ಮ ಹೆಲ್ತ್ ದೃಷ್ಟಿಯಿಂದ ಸೊ ಅದು ಇರಬೇಕು. ಯಾವುದೇ ವ್ಯಕ್ತಿ ಆದರೂ ಅಂದರೆ 60 ಇಯರ್ಸ್ ತನಕನೂ ಕೂಡ ಅವ್ರು ಹೆಲ್ತ್ ಚೆನ್ನಾಗಿರ್ಬೇಕು, ಅಥವಾ 100 ಇಯರ್ಸ್ ತನಕ ಬದುಕಬೇಕಂದ್ರೆ ಸ್ವಲ್ಪ ವರ್ಕೌಟು, ಅಂದರೆ ವರ್ಕೌಟ್ ಜಿಮ್ ಅಂತಲೇ ಇಲ್ಲ,
ಯೋಗ ಮಾಡ್ಬೋದು, ಇಲ್ಲ ರನ್ನಿಂಗ್ ವಾಕಿಂಗ್ ಈ ಥರ ಮಾಡ್ಕೊಂಡು ಹೆಲ್ತ್ ಕಾಪಾಡ್ಕೊಂಡಿದ್ರೆ ಚೆನ್ನಾಗಿರುತ್ತೆ. ಅವ್ರ ಲೈಫ್ ಇನ್ನೊಂದು ಸ್ವಲ್ಪ ದಿನ ಇದು ಮಾಡ್ಬೋದು ಅಂತ ಅಷ್ಟೇ. ಆಮೇಲೆ ಮೆಂಟಲಿ ಜಿಮ್ಗೆ ಹೋಗ್ತಿದ್ರೆ ಏನಂದರೆ ವರ್ಕೌಟು ಮೆಂಟಲಿ ಸ್ವಲ್ಪ ಏನಂದರೆ ಸ್ಟ್ರಾಂಗ್ ಮಾಡುತ್ತೆ. ಆಮೇಲೆ ಏನಂದರೆ ನಿಮಗೆ ಬೇರೆ ಥಾಟ್ಸ್ ನೆಗೆಟಿವ್ ಅದೆಲ್ಲ ಇದು ಮಾಡೋಕ್ಕೆ ಬಿಡಲ್ಲ. ಸೊ ಒಂದು ಬ್ಯುಸಿ ಅಷ್ಟೇ. ಈಗ ನಮ್ಮದು ವರ್ಕಿಂಗ್ ಗೊತ್ತಲ್ಲ, ಬೆಳಿಗ್ಗೆ ಹೋದರೆ ಎಷ್ಟು ಗಂಟೆಗೆ ಬರ್ತೀನಿ ಗೊತ್ತಿಲ್ಲ. ಸೊ ಈ ಒಂದು ಬ್ಯುಸಿ ಶೆಡ್ಯೂಲಲ್ಲಿ ಅದೊಂದು 1 ಅವರ್ ಒಂಥರ ಮೆಂಟಲಿ ರಿಲ್ಯಾಕ್ಸು ಚೆನ್ನಾಗಿರುತ್ತೆ. ಯಾವುದೇ ಮೊಬೈಲು ಏನೂ ಇಲ್ಲದೆ ಒಂದು ವರ್ಕೌಟ್ ಚೆನ್ನಾಗಿರುತ್ತೆ ಅಂತ ಮಾಡೋದು. ಈ ಟಿಪ್ಸ್ನ ನೀವು ಫಾಲೋ ಮಾಡಿ ನೀವು ಬ್ಯುಸಿ ಆಗಿದ್ರೆ, ಸೊ ಈಗ ನೀವು ಬಿಗ್ ಬಾಸ್ಗೆ ಹೋಗ್ಬೇಕು ಅಂತ ಆಕಾಂಕ್ಷಿ ಅನ್ಕೊಳ್ಳೋಣ. ಸೊ ಏನು ಕ್ವಾಲಿಟೀಸ್ ಇದೆ ನಿಮ್ಮಲ್ಲಿ? ಖಂಡಿತ ಕ್ವಾಲಿಟೀಸ್ ಅಂದರೆ ನಾವು ಅಂದರೆ ಒಂದು ಮಟ್ಟಿಗೆ ಕಾಮಿಡಿಗೆ ಮಾಡ್ತೀವಿ, ಒಂದು ಮಟ್ಟಿಗೆ ಮಿಂಗಲ್ ಆಗಿ ಟ್ರೈ ಮಾಡ್ತೀವಿ. ಸೊ ಅದು ಬಿಟ್ಟರೆ ಈ ಕಾಮಿಡಿ ಅಂದರೆ ಸ್ವಲ್ಪ ಬೇರೆ ನೋಡಿರ್ತೀವಿ ನೀವು, ರೀಲ್ಸ್ ಅದು ಇದು ಏನು ಮಾಡ್ತೀವಿ, ಅದೇ ಡ್ಯಾನ್ಸ್ ಮಾಡ್ತೀವಿ, ಈ ಥರ ವರ್ಕೌಟ್ ಏನೋ ಟಿಪ್ಸ್ ತಗೊಳ್ತೀವಿ. ಟಿಪ್ಸ್ ಯಾರಿಗಾರು ಗೊತ್ತಿಲ್ಲದವ್ರಿಗೆ ಕೊಡ್ತೀವಿ. ಅದು ಬಿಟ್ಟರೆ ಇನ್ನೇನು ಮಾಡೋದು, ಸಿಂಗಿಂಗ್ ಅಷ್ಟಕ್ಕಷ್ಟೇ. ಸಿಂಗಿಂಗ್ ಅಷ್ಟೇ ಇಲ್ಲ. ಒಂದು ಮಟ್ಟಿಗೆ ಮಾಡ್ತೀವಿ. ಬಟ್ ಡ್ಯಾನ್ಸಿಂದನೇ ನಾವು ಸರ್ವೈವ್ ಆಗ್ತೀವಿ ಅಂತ ಹೇಳೋಕ್ಕಾಗಲ್ಲ. ಅಕಸ್ಮಾತ್ ನಾನೇನಾದ್ರು ಹೋಗ್ಬಿಟ್ಟು ಫಸ್ಟ್ ವೀಕ್ ಏನಾದರೂ ನನಗಲ್ಲಿ ಗೊತ್ತಾಗ್ಬಿಡುತ್ತೆ, ಅಲ್ಲ ಫಸ್ಟ್ ವೀಕ್ ಅಥವಾ 2 ವೀಕ್ ಆದಮೇಲೆ ನನಗೆ ಏನಾದರೂ ಸ್ವಲ್ಪ ನಾನು ವೀಕ್ ಅನಿಸ್ತೆ ಅಂದರೆ, ಈ ವೀಕ್ ಏನಾದ್ರು ನಾನು ಡಲ್ ಅನಿಸ್ತೆ ಅಂದರೆ ನೆಕ್ಸ್ಟ್ ವೀಕೆ ಪಕ್ಕ ಯಾರ ಹತ್ರ ಜಗಳ ಮಾಡ್ಕೊಂಬಿಡ್ತೀನಿ. ಯಾಕೆಂದರೆ ಜಗಳ ಮಾಡ್ಕೊಂಡ್ರೆ 1 ವೀಕ್ ಸರ್ವೈವ್ ಆಗುತ್ತೆ ಅಂತ ಗೊತ್ತಾಯ್ತು. ಸೊ ಅದಕ್ಕೆ ಯಾರು ಜಗಳ ಮಾಡದೇ ಇದ್ರು ಬರಲ್ಲ, ನಾನೇ ಹೋಗಿ ಬೇಗ ಜಗಳ ಮಾಡ್ಕೊತೀನಿ. ಇನ್ನೊಂದು 1 ವೀಕ್ 2 ವೀಕ್ ಸರ್ವೈವ್ ಆಗ್ಬೋದು. ಸೊ ಅದು ಬಿಟ್ಟರೆ ಸ್ಟ್ರಾಟಜಿ ಇದ್ದೇ ಇರುತ್ತೆ ಅಲ್ಲಿ, ಟೀಮ್ ಪ್ಲ್ಯಾನು ಅದೆಲ್ಲ ಇದ್ದೇ ಇರುತ್ತೆ. ಸೊ ನೋಡೋದಲ್ಲಿ ಯಾರ್ಯಾರು ಯಾವ್ಯಾವ ಥರ ಇರ್ತಾರೆ ಅಂತ ನೋಡ್ಬಿಟ್ಟು ಅದೇ ಹೋದ್ರೆ ಆ ಥರ ಮಾಡ್ಬೇಕಷ್ಟೇ. ಸೆಲೆಬ್ರಿಟೀಸ್ ಯಾರು ಹೋಗ್ಬೋದು ಬಿಗ್ ಬಾಸ್ಗೆ? ಸೆಲೆಬ್ರಿಟೀಸಲ್ಲಿ ಅದೇ ನಾವು ಒಂದ್ಸಲಿ ಡಿಸ್ಕಷನ್ ಮಾಡ್ದಂಗೆ ಇನ್ಫ್ಲುಯೆನ್ಸರ್ಸಲ್ಲಿ ಹೇಳೋದಾದ್ರೆ ಸುಮಾರು ಜನ ಇದ್ದಾರೆ, ಸುಮಾರು ಜನ ನೇಮ್ಗಳಿದೆ. ಬಟ್ ಅದರಲ್ಲಿ ಎಷ್ಟು ಜನ ಹೋಗ್ತಾರೆ ಅನ್ನೋದು ಗೊತ್ತಿಲ್ಲ. ಒಟ್ಟು ಯಾರೇ ಹೋಗ್ಲಿ ಏನೇ ಹೋಗ್ಲಿ ಒಂದು ಎಂಟರ್ಟೈನ್ಮೆಂಟ್ ಇರಬೇಕು. ಎರಡೇ ನನಗೆ ಆಪ್ಷನ್, ಒಂದು ಎಂಟರ್ಟೈನ್ಮೆಂಟ್ ಇರಬೇಕು, ಇನ್ನೊಂದು ಚೆನ್ನಾಗಿರ್ಬೇಕು. ಹುಡುಗಿರು ಹೋದ್ರೆ ಚೆನ್ನಾಗಿರ್ಬೇಕು, ನೋಡಕ್ಕೆ ಚೆನ್ನಾಗಿರ್ಬೇಕು, ಚೆನ್ನಾಗಿ ಮಾತಾಡ್ಬೇಕು, ಎಂಟರ್ಟೈನ್ಮೆಂಟ್ ಮಾಡ್ತಿರ್ಬೇಕು. ಸೊ ಬಿಗ್ ಬಾಸ್ ಹಾಕಿದ್ರೆ ಇವ್ರು ಇದ್ದಾರೆ ಅಂದರೆ ನೋಡೋ ಥರ ಇರಬೇಕು, ಸುಮ್ಮನೆ ಇರಿಟೇಷನ್ ಥರ ಆಗಬಾರ್ದು. ಸೊ ಆ ಥರ ಇದ್ರೆ ನೋಡೋಕ್ಕೂ ಚೆನ್ನಾಗಿರುತ್ತೆ. ಅದೇ ಹೇಳ್ದಂಗೆ ಲಾಸ್ಟ್ ಸೀಸನ್ ಗಿಲ್ಲಿ, ಕಾವ್ಯ ಈ ಥರ ಇದ್ರೆ ಚೆನ್ನಾಗಿರುತ್ತೆ. ಲಾಸ್ಟ್ ಸೀಸನಲ್ಲಿ 100% ಗಿಲ್ಲಿನೇ ಇಷ್ಟ ಇದ್ದು. ಅದು ಬಿಟ್ಟರೆ ನಮಗೆ ಇವರು ಕರಿಬಸಪ್ಪ ಅವರು ಇಷ್ಟ ಇದ್ರು. ಅವ್ರು ಸ್ವಲ್ಪ ಹೋಗ್ಬಿಟ್ರು, ಅವರು 1 ವೀಕ್ 2 ವೀಕಲ್ಲೇ ಹೋದ್ರು. ಸೊ ಅವರು ಸ್ವಲ್ಪ ಎಂಟರ್ಟೈನ್ಮೆಂಟ್ ಚೆನ್ನಾಗಿತ್ತು ಅವ್ರ ಕಡೆಯಿಂದ. ಅದು ಬಿಟ್ಟರೆ ಇನ್ಯಾರು ಅಂತ ಎಂಟರ್ಟೈನ್ಮೆಂಟ್ ಜಾಸ್ತಿ ಮಾಡ್ತಿರಲಿಲ್ಲ, ಅವ್ರು ಇಷ್ಟ ಆಯ್ತು. ನೀವೇನಾದ್ರೂ ಬಿಗ್ ಬಾಸ್ಗೆ ಹೋದ್ರೆ ಏನ್ ಒಂದ್ ಚೇಂಜಸ್ ಮಾಡ್ತೀರಾ? ಅಂದರೆ ಪರ್ಸ್ನಲಿನಾ ಅಥವಾ ಬಿಗ್ ಬಾಸ್ ಅಲ್ಲ? ಮನೆಯಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಖಂಡಿತ ಏನು ಚೇಂಜ್ ಮಾಡ್ತೀನಿ ಅಂದರೆ, ನನಗೆ ಅಲ್ಲ ಅಕಸ್ಮಾತ್ ಹೋದ್ರೆ ನನಗೆ ಏನೇನು ಚೇಂಜಸ್ ಆಗಬೇಕಂದ್ರೆ, ಬೆಳಿಗ್ಗೆ ಅವರು 6 ಗಂಟೆಗೆ 7 ಗಂಟೆಗೆ ಇದು ಮಾಡ್ತಾರೆ, ಸಾಂಗ್ ಪ್ಲೇ ಮಾಡ್ತಾರೆ. ಸೊ ಅದನ್ನು ಇನ್ನೂ ಸ್ವಲ್ಪ ಡಿಲೇ ಮಾಡಿಸ್ಬೇಕು. ಅಂದರೆ 8 ಗಂಟೆ 9 ಗಂಟೆ ಮೇಲೆ ಸಾಂಗ್ ಹಾಕಿ, ಯಾಕೆಂದರೆ ನಾವು ಅಷ್ಟೊತ್ತಿಗೆ ನಾನು ಮಲಗೋದು, ಅಂದರೆ ಅದೇ ಬೆಳಿಗ್ಗೆ ನಾವು ಬೇಕಾದ್ರೆ ನೈಟ್ ಎಷ್ಟೊತ್ತಿಗಾದರೂ ಲೈಟ್ ಆಫ್ ಆದರೆ ಸಮಸ್ಯೆ ಇಲ್ಲ, ನಾವು ಮಲಗೋದೇ ಲೇಟು. ಸೊ ಇದೊಂದು. ಅದು ಬಿಟ್ಟರೆ ಇನ್ನೇನಿಲ್ಲ. ಫುಡ್ ಒಂದು ಸ್ವಲ್ಪ ಅದೆಲ್ಲ ಅದೇ ಏನು ಸಮಸ್ಯೆ ಇಲ್ಲ ಮಾಡ್ತಾ ಇರ್ತೀವಿ. ಬ್ಯಾಚುಲರ್ಸ್ ಮನೆಯಲ್ಲೂ ಮಾಡ್ತಿರ್ತೀವಿ. ಸೊ ಅದೇನು ಕೆಲಸದ ವಿಚಾರ ಸಮಸ್ಯೆ ಇಲ್ಲ. ಟಾಸ್ಕ್ ಆಗಲಿ ಫಿಸಿಕಲಿ ಮೆಂಟಲ್ ಅದೇನು ಸಮಸ್ಯೆನೇ ಆಗಲ್ಲ. ಒಂದು ಮಟ್ಟಿಗೆ ಫೈಟ್ ಕೊಡ್ತೀವಿ. ಬಟ್ ಅದೇ ಇದೊಂದು ಟೈಮಿಂಗ್ಸ್, ಬೆಳಿಗ್ಗೆ ಎದ್ದೇಳೋ ಟೈಮಿಂಗ್ಸ್ ಒಂದು ಚೇಂಜ್ ಆಗಬೇಕು. ಅದು ಬಿಟ್ಟರೆ ಇನ್ನೊಂದು ಫುಡ್ ಒಂದು ಸ್ವಲ್ಪ ಅಡುಗೆ ಬರುತ್ತೆ, ಒಂದು ಮಟ್ಟಿಗೆ ಬರುತ್ತೆ. ಹಂಗೆ ಪಕ್ಕ ಅಂತ ಹೇಳೋಕ್ಕಾಗಲ್ಲ. 4 ಜನ ಊಟ ಮಾಡ್ಬೋದು ನಾನು ಮಾಡಿದ್ರೆ, ಆ ಥರ ಮಾಡ್ತೀವಿ. ವೆಜ್ಜು ಮಾಡ್ತೀವಿ, ನಾನ್ ವೆಜ್ ಅಷ್ಟು ಬರಲ್ಲ, ತಿಂತೀವಿ ಅಷ್ಟೇ. ಅದೇ ಮನೇಲಿ ನೋಡ್ತಾ ಇರ್ತಾರೆ. ಆಮೇಲೆ ಇನ್ನೊಂದೇನೆಂದರೆ, ಅದೇ ಫುಡ್ಡಲ್ಲಿ ಅದಿಲ್ಲ ಇದಿಲ್ಲ ಅನ್ನೋ ಥರ. ಇವಾಗ ನಾವು ವರ್ಕೌಟ್ ಮಾಡ್ತಿರ್ತೀವಿ, ಎಗ್ಸು ಇದೆಲ್ಲ ಬೇಕಿರುತ್ತೆ. ಅದೇ ಸ್ವಲ್ಪ ಕಷ್ಟ ಆಗುತ್ತೆ. ಸ್ವಲ್ಪ ಅಂದರೆ ಮೊದಲೇ ನಾವು ಎಲ್ಲ ನೋಡ್ಬೋದು ನಾವು ಇರೋದೇ ವೆಯ್ಟ್ ಕಮ್ಮಿ ಇರ್ತೀವಿ. ಸೊ ಅಲ್ಲೋಗಿ ಮತ್ತೆ ಇನ್ನು ಗೊತ್ತಾಗದೇ ಇರೋ ಥರ ಆಗ್ಬಿಟ್ರೆ ಕಷ್ಟ. ಸೊ ನನಗೆ ಅನಿಸುತ್ತೆ ಸ್ವಲ್ಪ ಬೇಸಿಕ್ ಫುಡ್ ಜೊತೆಗೆ ಸ್ವಲ್ಪ ಏನಂದರೆ ಇನ್ನೊಂದು ಸ್ವಲ್ಪ ಪ್ರೋಟೀನ್ ಫುಡ್ಗಳು, ಎಗ್ಸು ಈ ಥರದ್ದೆಲ್ಲ ಕೊಟ್ಟರೆ ಚೆನ್ನಾಗಿರುತ್ತೆ. ಅಲ್ಲೂ ಹೋದ್ಮೇಲೆ ಸ್ವಲ್ಪ ಚೆನ್ನಾಗಿ ತಿಂದು ಇನ್ನೊಂದು ಸ್ವಲ್ಪ ಬಿಗ್ ಬಾಸ್ಗೆ ಹೋದ್ರು ಚೆನ್ನಾಗಿ ಇದು ಮಾಡ್ದ ಅನ್ನೋ ಥರ ಇರ್ಬೇಕು. ಮತ್ತೆ ಅಷ್ಟೇ ಹೌದು ಖಂಡಿತ. ಬಿಗ್ ಬಾಸ್ಗೆ ಹೋಗ್ಬಿಟ್ಟು ಏನು ಅಲ್ಲಿಗೆ ಹೋಗ್ಬಿಟ್ಟು ವೀಕ್ ಆಗಿದೆಯಾ, ಅಲ್ಲೋಗಿ ಹಿಂಗಾಗಿದೆಯಾ ಅನ್ನೋದಕ್ಕಿಂತ ಚೆನ್ನಾಗಿ ಎಂಟರ್ಟೈನ್ಮೆಂಟು ಮಾಡಿದೆ. ಅಕಸ್ಮಾತ್ ಮಧ್ಯದಲ್ಲಿ ಬಂದರೂ ಕೂಡ ಏನು ಚೆನ್ನಾಗಿ ಬಂದಿದೆಯಾ ಅಂತ. ಎಲ್ಲರೂ ಬಿಗ್ ಬಾಸ್ಗೆ ಹೋಗ್ಬಿಟ್ಟು ಕೆಲವರು ನೀವೇ ನೋಡಿರ್ತೀರಾ, ನಾನು ಸ್ಮೋಕಿಂಗ್ ಬಿಡಕ್ಕೆ ಬಿಗ್ ಬಾಸ್ಗೆ ಹೋದೆ, ಡ್ರಿಂಕ್ಸ್ ಬಿಡಕ್ಕೆ ಬಿಗ್ ಬಾಸ್ಗೆ ಹೋದೆ, ಆಮೇಲೆ ವೆಯ್ಟ್ ಲಾಸ್ ಆಗಕ್ಕೆ ಬಿಗ್ ಬಾಸ್ಗೆ ಹೋದೆ, ಆಮೇಲೆ ಕುಕಿಂಗ್ ಕಲಿಯೋದಕ್ಕೆ ಬಿಗ್ ಬಾಸ್ಗೆ ಹೋದೆ ಅಂತ ಹೇಳ್ತಾರೆ. ಸೊ ನನಗೆ ಬಿಗ್ ಬಾಸ್ ವೆಯ್ಟ್ ಗೇನ್ ಮಾಡಿ ಚೆನ್ನಾಗಿರ್ಬೇಕು, ಬಿಗ್ ಬಾಸ್ಗೆ ಹೋದ್ರೆ ಚೆನ್ನಾಗಿರ್ಬೇಕು. ಮೊದಲೇ ಕೆಲಸ ಇರಲ್ಲ, ವರ್ಕ್ ಕಮ್ಮಿ ಇರುತ್ತೆ. ಅಂದರೆ ಈ ಥರ ಮೆಂಟಲಿ ಪ್ರೆಷರ್ ಅಲ್ಲೇನೋ ಟಾಸ್ಕು ಅದು ಇದು ಬಿಗ್ ಬಾಸಲ್ಲಿ ಹೋಗಿ ಅದೆಲ್ಲ ಮಾಡೋಣ, ಅದೇನು ಸಮಸ್ಯೆ ಇಲ್ಲ. ಸೊ ಈ ಥರ ಇದ್ರೆ ಚೆನ್ನಾಗಿರುತ್ತೆ ಅಂತ. ಇವಾಗ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಗಳಲ್ಲಿ ಮಂಗಂತರ ಆಡೋರು ಕೂಡ ಕೆಲವೊಬ್ರು ಇದ್ದಾರೆ. ಸೊ ಅಂಥವರಲ್ಲಿ ಯಾರು ಹೋದ್ರೆ ನಿಮಗೆ ಮಜಾ ಅನ್ಸುತ್ತೆ? ಫಸ್ಟ್ ಆಫ್ ಆಲ್ ಅವ್ರು ಹೋಗ್ಲೇಬಾರ್ದು.
ಮಂಗ್ ಅಂತಾರ ಆಡೋರು ಹೋಗ್ಲೇಬಾರ್ದು. ಯಾಕೆಂದ್ರೆ ಅವ್ರಿಗಿನ್ನ ಎಷ್ಟೋ ಟ್ಯಾಲೆಂಟೆಡ್ ಪರ್ಸನ್ಸ್ ಇದಾರೆ ಈಗ ಕಾಮನ್ ಮ್ಯಾನ್ಗಳು. ಸೊ ಅವ್ರೇನಂದ್ರೆ ಬಿಗ್ ಬಾಸ್ ನಾನು ಹೋಗ್ಲೇಬೇಕು ಅಂತ ಮಂಗಂತರ ಆಡೋರಿಗೆ ಅವಕಾಶ ಕೊಡಬಾರ್ದು. ಅಟ್ಲೀಸ್ಟ್ ಅವ್ರ ಟ್ಯಾಲೆಂಟ್ ಏನು ಇದೆ ಗುರ್ಸ್ಬಿಟ್ಟು ಅವಕಾಶ ಕೊಟ್ಟು ಹೋದ್ರೆ ಓಕೆ. ಬಟ್ ಆ ಮಂಗಂತರ ಆಡ್ದವ್ರಿಗೆ ಹೋದ್ರೆ ಏನಾಗುತ್ತೆ ಅಂದ್ರೆ ಒಂದ್ ಸೀಸನ್ ನೋಡಿದ್ರು ಹುಚ್ಚ ವೆಂಕಟ್ ಪ್ರಥಮ ಕೊಡೋದ್ರಲ್ಲ ಆ ತರ ಹೊಡೆಸ್ಕೊಂಡು ಏನೋ ಒಂದ್ ಗಲಾಟೆ ಆಗ್ಬಿಡುತ್ತೆ. ಸೊ ಅದೇನಾಗುತ್ತೆ ಅಂದ್ರೆ ಸ್ವಲ್ಪ ಅವರು ಅದೇ ಇದ್ರಲ್ಲಿ ಆಂಗಲಲ್ಲಿ ಹೋಗಿರ್ತಾರೆ ಒಳಗಡೆ. ಸೊ ಅದೇನಂತ ಇರಿಟೇಷನ್ ಆಗ್ತದೆ, ಅವರು ಟ್ರಿಗರ್ ಮಾಡ್ತಿರ್ತಾರೆ. ಅದೇನಾಗುತ್ತೆ ಕೆಲವರಿಗೆ ಆಗಲ್ಲ. ಸೊ ಅದಕ್ಕೋಸ್ಕರ ಅಂಥವ್ರಿಗೆ ಅವಕಾಶನೇ ಕೊಡಬಾರ್ದು. ಟ್ಯಾಲೆಂಟ್ ಇದ್ದವ್ರಿಗೆ ಅವಕಾಶ ಕೊಟ್ರೆ ಒಳ್ಳೇದು. ಅದರಲ್ಲೇ ಎಂಟರ್ಟೈನ್ಮೆಂಟ್ ಕಾಮಿಡಿ ಮಾಡಿ ಈ ತರ ಎಲ್ಲ ಒಂದು ಎಂಟರ್ಟೈನ್ಮೆಂಟ್ ಮಾಡೋಂಥವ್ರಿಗೆ ಕೊಟ್ರೆ ಇನ್ನೂ ಚೆನ್ನಾಗಿರುತ್ತೆ. ನಿಮ್ಗೆ ಡ್ಯಾನ್ಸ್ ಬರುತ್ತೆ, ಕಾಮಿಡಿ ಮಾಡಕ್ ಬರುತ್ತೆ, ನಾನು ನಗ್ಸ್ತೀನಿ ಅಂತ ಅಂದ್ರಿ. ಸೊ ಇವಾಗ ನಮ್ಮ ವೀಕ್ಷಕರಿಗೆ ನೀವು ನಗ್ಸಿ, ಸೊ ಅಲ್ಲಿ ನೀವು ಬಿಗ್ ಬಾಸ್ ಹೋಗೋಕೆ ಎಲಿಜಿಬಲ್ ಇದೀರಾ ಇಲ್ವಾ ಅಂತೇಳಿ ಅವ್ರು ಡಿಸೈಡ್ ಮಾಡ್ತಾರೆ. ಅಲ್ಲ ಸಡನ್ ಆಗಿ ಹಿಂಗ್ ನಗ್ಸಿ ಅಂದ್ರೆ ಇವಾಗ ನೋಡಿ ನಾನು ಅವ್ರು ಹಾಡಿ ಅಂತಾನೆ ಅವ್ರು ಹಾಡಿದ್ರಲ್ವಾ, ಅಲ್ಲ ನಾವ್ ಬೇಕಾದ್ರೆ ಆಡ್ಬಿಡೋಣ. ಬಟ್ ನಗ್ಸಿದ್ರೆ ಅದೇನ್ ಗೊತ್ತಾ, ನಗ್ಸೋದಕ್ಕೆ ಈಗ ಸಿಚುವೇಶನ್ ಇರ್ಬೇಕು, ಆ ಟೈಮ್ ಬರ್ಬೇಕು, ಅವಾಗಿರುತ್ತೆ. ಈಗ ಬೇಕು ಅಂತ ನಗ್ಸೋರು ಏನ್ ಗೊತ್ತಾ, ಈಗ ನಗು ಬಂದರೂ ನಗ್ಬಿಡಲ್ಲ. ಸೊ ಆ ತರ ಆಗ್ಬಿಡುತ್ತೆ. ಹಾಡಿ ಇವಾಗ ಹಾಡು ಹೇಳ್ದ ಹೇಳ್ತೀನಿ ನೋಡಿ. ಅದೇ ಸುಮಾರು ಫೇವ್ರೇಟ್ ಸಾಂಗ್ ಇದೆ, ಅದರಲ್ಲಿ ಒಂದು ನೆನಪಾಯ್ತು ಹೇಳ್ತೀನಿ. ಇದು ಸೈಕೋ ಫಿಲಮ್ದ ಹಾಡು ಹೇಳ್ತೀನಿ. ಈ ತನು ನಿನ್ನದೇ ನಿನ್ನಾಣೆ, ಈ ಉಸಿರು ನಿನ್ನದೇ ನಿನ್ನಾಣೆ, ನೀನೇನೆ ಅಂದರು ನೀ ನನ್ನ ಕೊಂದರು, ಈ ಜೀವ ಹೋದರು ಪ್ರೇಮಿ ನೀನೇ, ನೀನೇ ಬೇಕು ನೀನೇ ಬೇಕು, ನೀನಿಲ್ಲದೆ ಏನಿ ಬದುಕು. ಅಷ್ಟೇ, ಯಾರು ಇಲ್ಲ. ಸಾಂಗ್ ಚೆನ್ನಾಗಿ ಇಲ್ಲ ಆತರ ಯಾವ್ದು ಇಲ್ಲ. ಸಾಂಗ್ ಚೆನ್ನಾಗಿತ್ತಲ್ಲ, ಸೊ ಚೆನ್ನಾಗಿದ್ರೆ 100% ಲೈಕ್ ಆಗುತ್ತೆ, ಅದಕ್ಕೆ ಆಡ್ದೆ. ಈಗ ಬಿಗ್ ಬಾಸ್ ಸೀಸನ್ 13 ಹೋಗೋರ್ಗೆ ನಿಮ್ ಕಡೆಯಿಂದ ಒಂದು ಆಲ್ ದ ಬೆಸ್ಟ್ ಹೇಳ್ಬಿಡಿ. ಖಂಡಿತ ಬಿಗ್ ಬಾಸ್ 13 ಹೋಗೋರ್ಗೆ ನೋಡಿ 100% ನಿಮ್ ಲಕ್ ಇದ್ರೆ, ನಿಮ್ ಟ್ಯಾಲೆಂಟ್ ಇದ್ರೆ 100% ಹೋಗ್ತೀರಾ. ಹೋಗಿರೋರಿಗೆ ಏನು ಟ್ರೈ ಮಾಡ್ತಿದ್ದೀರಾ ಅವ್ರಿಗೆ ಒಂದು ಒಳ್ಳೆ ವೇಯಲ್ಲಿ ಟ್ರೈ ಮಾಡಿ ಹೋಗ್ತೀರಾ. ಆಮೇಲೆ ಆಲ್ರೆಡಿ ಈಗೇನು ಬಿಗ್ ಬಾಸ್ ಆದ್ರೆ ಹೋಗಿರೋರಿಗೆ ಹೇಳ್ತಾರ ನೀವು. ಓಕೆ, ಬಿಗ್ ಬಾಸ್ ಮನೆ ಒಳಗಡೆ ಹೋಗಿರೋ ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ನೋಡಿ ಇವ್ರು ನಮ್ಮನ್ನ ಇಲ್ಲೇ ಇಷ್ಟು ನಗ್ಸಿದ್ದಾರೆ ಅಂದ್ರೆ ಬಿಗ್ ಬಾಸ್ಗೆ ಹೋದಾಗ ಎಷ್ಟು ನಗ್ಸಲ್ಲ. ನೋಡಿ ಒಂದು ಚಾನ್ಸ್ ಕೊಡೋಣ ಅವರಿಗೆ, ಹೋಗ್ಬೋದು. ಸೊ ಇವಾಗ ನಾನು ಇನ್ನೊಬ್ರನ್ನ ಮಾತಾಡ್ಸ್ತೀನಿ. ಇವ್ರು ಕಾಮಿಡಿ ಮಾಡೋದಕ್ಕೂ ರೆಡಿ. ನಮ್ಮ ಬಾಸ್ ಟಿವಿನಲ್ಲಿ ಏನು ಅಪ್ಲೋಡ್ ಆಗುತ್ತೆ ವಿಡಿಯೋ, ಅಷ್ಟು ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಆಗಿ ಅಪ್ಲೋಡ್ ಆಗೋಕ್ಕೆ ಇವರು ಒನ್ ಆಫ್ ದಿ ರೀಸನ್ ಅಂತ ಹೇಳ್ಬೋದು. ಸೊ ಚಂದ್ರು ಅವರಿದ್ದಾರೆ, ಸೊ ಅವ್ರನ್ನ ಮಾತಾಡ್ಸ್ತೋಗೋಣ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಮೇಡಮ್, ನೀವು? ನಾನು ತುಂಬ ಚೆನ್ನಾಗಿದ್ದೀನಿ. ಸೊ ಈಗ ಎಲ್ಲರೂ ಮಾತಾಡೋದು ಕೇಳಿಸ್ಕೊಂಡ್ರಲ್ಲ, ನಿಮಗೇನು ಅನ್ನಿಸ್ತು? ಏನಿಲ್ಲ, ಬಿಗ್ ಬಾಸ್ ಸುಮ್ಮನೆ ಟೈಮ್ ಇಲ್ಲ ಅಂತ ನೋಡ್ತಾ ಕೂತ್ಕೋಬೇಕು ಅಷ್ಟೇನೆ. ಕೆಲಸ ಇದ್ರೆ ಸ್ವಲ್ಪ ಏನಾದ್ರು ಕೆಲಸ ಮಾಡಿ ದುಡ್ಡು ಮಾಡಿ, ಅದ್ರ ಬದಲು ಸುಮ್ಮನೆ ಅದನ್ನೇ ನೋಡ್ತಾ ಕೂತ್ಕೊಂಡ್ರೆ ತಲೆ ಎಲ್ಲ ಹಾಳಾಗುತ್ತೆ. ಅದೆಲ್ಲ ಏನಿದ್ರು ಮನೇಲಿ ಕೂತ್ಕೊಂಡಿರೋ ಹೆಂಗಸ್ರು ಮಕ್ಳಿಗೆ ಅಡ್ಡಿಲ್ಲ, ಕೆಲಸ ಮಾಡೋರಿಗೆಲ್ಲ ಅದು ವೇಸ್ಟು. ಇನ್ನು ಏನು ಬಿಗ್ ಬಾಸ್ ಬಗ್ಗೆ ನೀವೇನಾದ್ರು ಕೇಳಿದ್ರೆ ನಾನು ಏನಾದ್ರು ಹೇಳ್ತೇನೆ. ಅಲ್ಲ, ಪ್ರತಿದಿನ ನಾನು ಬಿಗ್ ಬಾಸ್ ಒಂದೊಂದು ವಿಡಿಯೋ ಕೊಡ್ತೀನಿ, ಅದನ್ನ ಹೆಂಗ್ ನೋಡ್ಬಿಟ್ಟು ನೀವು ಅಪ್ಲೋಡ್ ಮಾಡ್ತೀರಾ? ವೇಸ್ಟು ಹೆಂಗಸ್ರು ಮಕ್ಳಿಗೆ ಅಂತ ಹೇಳ್ತಾ ಇದ್ದೀರಾ. ಅದನ್ನ ಅಷ್ಟು ಪೇಷನ್ಸ್ ಇದೆಯಾ ನಿಮ್ಗೆ? ಕಂಟೆಂಟ್ ನೀವು ಕೊಡ್ತಿರಲ್ವಾ, ನಾನು ಬರೀ ಅಪ್ಲೋಡ್ ಮಾಡೋದು ಅಷ್ಟೇನೆ. ಕಂಟೆಂಟ್ ಅಂತ ಕೇಳಿಸ್ಕೊಂತೇವೆ, ಏನು ಇರುತ್ತೆ ಏನಿರಲ್ಲ ಸ್ವಲ್ಪ ನೋಡ್ಕೊಂಡು ಅಪ್ಲೋಡ್ ಮಾಡಿಬಿಡ್ತೇವೆ. ಅದನ್ನ ಬಿಟ್ಟು ಮತ್ತೇನು ಬಿಗ್ ಬಾಸ್ ನೋಡೋದಕ್ಕೆ ಬೋರು ಅಷ್ಟೇ. ಬಿಟ್ರೆ ಹಿಂಗೆ ಏನಾದ್ರು ಗಾಸಿಪ್ ಆದ್ರೆ ಅಥವಾ ಏನಾದ್ರು ಸ್ವಲ್ಪ ಜಗಳ ಇದ್ರೆ ಆ ದಿನದ ಮಾತ್ರ ನೋಡೋದು, ಪೂರ್ತಿ ವಾರದ್ದೆಲ್ಲ ನೋಡೋದಲ್ಲ. ಇನ್ನು ಸುದೀಪ್ ಬಂದ್ರೆ ಸುದೀಪ್ ಬರ್ತಾರೆ, ಅವಾಗ ಸ್ವಲ್ಪ ಗಲಾಟೆಗಳೆಲ್ಲ ಜಾಸ್ತಿ ಇರುತ್ತೆ. ಅವಾಗ ಸ್ಯಾಟರ್ಡೆ ಸಂಡೇ ನೋಡೋದು. ವಾರ ಪೂರ್ತಿ ನೋಡಿದ್ರೆ ಅದು ನಮ್ಮ ಟೈಮ್ ವೇಸ್ಟು. ಅದೇ ಸ್ಯಾಟರ್ಡೆ ಸಂಡೇ ನೋಡ್ರೆ ಅಷ್ಟು ಸೇರ್ಸ್ ಇರುತ್ತಲ್ವಾ, ಅವಾಗ ಒಂಥರ ಮಜಾ ಇರುತ್ತೆ. ಸಖತ್ ಮಜಾ ಬರುತ್ತೆ, ಅದಕ್ಕೋಸ್ಕರ. ಓಕೆ, ಸೀಸನ್ 12 ಅಲ್ಲಿ ನೋಡಿದ್ರಾ? ನಿಮಗೆ ಯಾರು ಇಷ್ಟ ಇದ್ರು? ಸಂಡೇ ನೋಡ್ತಾ ಇದ್ದೆ ಸ್ವಲ್ಪ. ಅಲ್ಲೂ ಸ್ಯಾಟರ್ಡೆ ಸಂಡೇ. ಅದರಲ್ಲಿ ಗಿಲ್ಲಿ ಬಿಟ್ರೆ ನಮ್ಮೂರ್ ಹುಡುಗಿ ರಕ್ಷಿತಾ. ಅದಕ್ಕೋಸ್ಕರ ರಕ್ಷಿತಾನೇ ಗೆಲ್ಬೇಕು ಅಂತ ಅನ್ಕೊಂಡಿದ್ವಿ, ನೋಡಿದ್ರೆ ಮಿಸ್ ಆಗೋಯ್ತು. ಇರ್ಲಿ, ನೆಕ್ಸ್ಟ್ ಟೈಮ್ ಆದ್ರೂ ಇನ್ನೊಂದು ರೌಂಡ್ ಚಾನ್ಸ್ ಕೊಟ್ರೆ, ಈ ಸರಿ ಎಲ್ಲ ಹೇಳ್ತಾ ಇದಾರಲ್ವ ನೆಕ್ಸ್ಟ್ ಇರ್ತಾರೆ ಅಂತ, ಈ ರೌಂಡ್ ಚಾನ್ಸ್ ಸಿಕ್ಕಿದ್ರೆ ಒಳ್ಳೆ ಗೆಲ್ಲಿ ಅಂತ ಹೇಳ್ತೇವೆ. ಓಕೆ, ಏನೋ ಪ್ರತಿ ವರ್ಷ ಏನೋ ಸ್ಪೆಷಲ್ ಅಂತಾರೆ, ಈ ವರ್ಷ ಏನ್ ಸ್ಪೆಷಲ್ ಇರ್ಬೋದು? ಏನ್ ಸ್ಪೆಷಲ್ ಇಲ್ಲ, ಇವ್ರು ಬರೀ ಆ ಕಡೆ ಹಿಂದಿ ಇವ್ರಕ್ಕಿಂತ ಒಂದು 10 ಸೀಸನ್ ಮುಂದಿದ್ದಾರೆ ಅವರು. ಅಲ್ಲೇ ಯಾವ್ದೊಂದು ಸೀಸನ್ ಇಂದ ಎತ್ತಾರೆ, ಇಲ್ಲಿ ಹಾಕ್ತಾರೆ, ಅಲ್ಲಿಂದ ಮಿಕ್ಸ್ ಮಾಡ್ತಾರೆ. ಸ್ವಲ್ಪ ಈ ಕಡೆ ಮಲಯಾಳಂ ಮಿಕ್ಸು, ಈ ಕಡೆ ಸ್ವಲ್ಪ ತೆಲುಗು ಮಿಕ್ಸ್ ಮಾಡಿ ಇವ್ರು ಮಾಡ್ತಾರೆ. ಇವ್ರದೆಲ್ಲ ಮಿಕ್ಸ್ ಮಾಡಿ ಅವ್ರು ಮಾಡ್ತಾರೆ. ಒಂಥರ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಒಂದೇ ಕಂಪ್ನಿ ಅವ್ರು ಮಾಡ್ತಾರೆ ಕೆಲಸ ಆಗಿರೋದಕ್ಕೆ. ಅಲ್ಲಿ ಇಲ್ಲಿ ಮಿಕ್ಸ್ ಮಾಡಿ ಏನಾರು ಒಂದು ಮಿಕ್ಸ್ ಮಾಡಿ ಕೊಡ್ತಾರೆ. ನಮ್ಮ ಜನರು ಏನೋ ಮಿಕ್ಸ್ ಆಗಿ ಬರ್ತಿದ್ಯಲ್ಲ, ಹೊಡೆದಾಟ ಬಡದಾಟ ಅಂತ ನೋಡ್ತಾರೆ, ಕೆಲಸ ಇರೋದಿಲ್ಲ ಅಲ್ವಾ. ಬೆಳಗ್ಗೆ ಪೂರ್ತಿ ಕೆಲಸ ಮಾಡ್ಕೊ ಬಂದಿರ್ತಾರೆ,
ರಾತ್ರಿ ಎಂಟರ್ಟೈನ್ಮೆಂಟ್ ಅಂತ 11-11:30 ನೋಡೋದು, ಮತ್ತೆ ರೀಟೆಲಿಕಾಸ್ಟ್ ಆದ್ರೂ ಅದನ್ನೂ ನೋಡ್ತಾರೆ. ನನ್ಗೆ ಅದೇ ಅನ್ಸುತ್ತೆ, ಏನು ಒಂದ್ಸರಿ ನೋಡಿದ್ನ ಮತ್ತೆ ನೋಡ್ತಾರಲ್ಲ ಅಂತ. ಇನ್ನು ನೋಡ್ಬೇಕು ಈ ಸರಿ ಬಿಗ್ ಬಾಸ್ ಸ್ಟಾರ್ಟ್ ಏನೋ ಬೇಗ ಸ್ಟಾರ್ಟ್ ಮಾಡ್ತೇನೆ ಅಂತ ಹೇಳಿದ್ದಾರೆ. ನೋಡ್ಬೇಕು, ಮಾಡಿದ್ರೆ ಒಂದು ಸ್ಯಾಟರ್ಡೆ ಸಂಡೇ ಸುದೀಪ್ ಬರ್ತಾರೆ ಅನ್ನೋದು, ಸುದೀಪನ್ ನೋಡೋದ ಕಾರಣ ಸುಮ್ಮನೆ ಹಿಂಗೆ ಕೂತ್ಕೊಂಡು ನೋಡ್ಬೇಕಷ್ಟೇ. ಸುದೀಪ್ ಸರ್ ನೋಡಕ್ಕೆ ಬಿಗ್ ಬಾಸ್ ನೋಡೋದು. ಬಟ್ ಈ ಸರಿ ಬಿಗ್ ಬಾಸ್ಗೆ ಯಾರು ಬರಬೇಕು ಅಂತಿದ್ರೆ ನಮ್ ಡಿ ಬಾಸ್ ಬರ್ಬೇಕು, ಅವಾಗ ಮಜಾ ಇರುತ್ತೆ. ಅವ್ರು ಜೈಲಲ್ಲಿ ಇರ್ಬೋದು, ಬಟ್ ಏನ್ ಮಾಡೋದು, ಅವ್ರು ಬರಬೇಕು. ಇಲ್ಲಾಂದ್ರೆ ಅವ್ರ ಫ್ಯಾನ್ಸ್ ಅನ್ನೋರು ಯಾರು ಒಬ್ರು ಬರಬೇಕು, ಅವಾಗ ಮಜಾ ಇರುತ್ತೆ. ಇದನ್ ಬಿಟ್ರೆ ಬಿಗ್ ಬಾಸ್ ಅಲ್ಲಿ ಡಿ ಬಾಸ್ ಹಾಡಾಕ್ಬೇಕು. ಬರೀ ಅವ್ರು ಇವ್ರದ್ದು ಹಾಡಾಗ್ತಾ ಇರುತ್ತೆ. ಡಿ ಬಾಸ್ ಹಾಡು ಯಾಕೆ ಆಗ್ತಾ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ. ಡಿ ಬಾಸ್ ಹಾಡು ಹಾಕಿದ್ರೆ ಇನ್ನೊಂದಿಷ್ಟು ಅವರಿಗೂ ವ್ಯೂಶಿಪ್ ಸಿಗುತ್ತೆ. ಅದ ನಂತರ ನಮಗೂ ಸ್ವಲ್ಪ ಮಜಾ ಇರುತ್ತೆ, ಡಿ ಬಾಸ್ ಹಾಡು ಬರುತ್ತೆ ಅಂತ. ಅಲ್ಲಿ ಹೋದವರೆಲ್ಲ ನಾವು ಡಿ ಬಾಸ್ ಫ್ಯಾನು ಅಂತಾರೆ, ಬಟ್ ಅಲ್ಲಿ ಒಂದೇ ಒಂದು ಡಿ ಬಾಸ್ ಹಾಡು ಹಾಕೋದಿಲ್ಲ. ಇದೇ ಬೇಜಾರು. ಓಕೆ, ಈಗ ನೀವೇನಾದ್ರೂ ಬಿಗ್ ಬಾಸ್ಗೆ ಹೋದ್ರೆ ಹೇಗಿರುತ್ತೆ ಬಿಗ್ ಬಾಸ್ ಮನೆ ಅಂತ ಒಂದು ಇಮ್ಯಾಜಿನೇಷನ್? ನಾನಾದ್ರೂ ಸಖತ್ ಮಜಾ ಮಾಡ್ತೇನಪ್ಪ. ಫೈನಲ್ ವರೆಗೂ ಇದ್ದು ಬರ್ತೇನೆ ಅನ್ನೋ ಒಂದು ನಂಬಿಕೆ ಇದೆ. ನೋಡ್ಬೇಕು, ಜನರಿಗೆ ಯಾರಿಗೂ ಗೊತ್ತಿಲ್ಲ ಅನ್ನೋ ಒಂದೇ ಪ್ರಾಬ್ಲಮ್ ಬಿಟ್ರೆ ಸಖತ್ ಮಜಾ ಮಾಡಿ ಉಡಾಯಿಸಿ ಬಂದ್ಬಿಡ್ತಾನೆ ಇಡೀ ಬಿಗ್ ಬಾಸ್ನ. ಏನು ಇಲ್ಲ, ಯಾರು ಬರ್ತಾರೆ ಯಾರು ಬರಲ್ಲ, ಟಾಸ್ಕ್ ಅಲ್ಲ ಈ ಒಂಥರ ಗಿಲ್ಲಿ ತರಾನೇ. ಟಾಸ್ಕ್ ಗೆಲ್ತೇನೋ ಗೆಲ್ಲೋ ಗೊತ್ತಿಲ್ಲ, ಬಟ್ ಮಜಾ ಮಾಡೋದು, ಯಾರು ಮಾತಾಡಿದ್ರೆ ಅವ್ರಿಗೆ ಕೌಂಟ್ರ್ ಕೊಡೋದು, ಇಂಥವೆಲ್ಲ ಸ್ವಲ್ಪ ಜಾಸ್ತಿ ನಮ್ದು. ಅದಕ್ಕೋಸ್ಕರ ಹಿಂಗೆ ಏನೋ ಗಿಮಿಕ್ ಮಾಡ್ಕೊಂಡಾರು ಫೈನಲ್ ವರೆಗೆ ಹೋಗ್ತೇನೆ ಅನ್ನೋ ನಂಬಿಕೆ ಇದೆ. ಗಿಮಿಕ್ ಮಾಡಿ ಫೈನಲ್ ವರೆಗೆ ಹೋಗ್ತೇನೆ ಅನ್ನೋ ಒಂದು ನಂಬಿಕೆ ಇದೆ. ನೋಡ್ಬೇಕು, ಚಾನ್ಸ್ ಗಿನ್ಸ್ ಕೊಟ್ರೆ. ಇನ್ನು ನಾವೇ ಯಾರಿಗೂ ಗೊತ್ತಿಲ್ಲ ಸದ್ಯಕ್ಕೆ. ನಾವು ಒಂದಿಷ್ಟು ಏನಾದ್ರು ಇಲ್ಲಿ ಹೊರಗಡೆ ಫಸ್ಟ್ ಗಿಮಿಕ್ ಮಾಡಬೇಕು. ಒಂದಿಷ್ಟು ಟ್ರೋಲು ಅಮ್ಕು ಡುಮ್ಕು ಅನ್ಕೊಂತ ಏನಾದ್ರು ಒಂದಿಷ್ಟು ವಿಡಿಯೋ ಮಾಡ್ಕೊಂಡ್ರೆ ಅವಾಗ ಸ್ವಲ್ಪ ಜನರಿಗೆ ಗೊತ್ತಾದ ನಂತರ ಅವ್ರು ಕರೀತಾರ, ಇವ್ಯಾವನೋ ಅಮ್ಕು ಡುಮ್ಕು ಅಂದವನೆ, ಅದಂತರ ಇನ್ನೊಂದು ಯಾರೋ ಒಂದಿಷ್ಟು ಬರ್ತಾರಲ್ವಾ, ಅವ್ರ ಥರ ಒಂದಿಷ್ಟು ಗಿಮಿಕ್ ಮಾಡಿದ್ರೆ ಜನರಿಗೆ ಫಸ್ಟ್ ನಾವು ಹೊರಗಡೆ ಇರೋ ಜನರಿಗೆ ಗೊತ್ತು ಮಾಡ್ಕೋಬೇಕು. ಅದ ನಂತರ ಬಿಗ್ ಬಾಸ್ ಅವ್ರು ಆಟೋಮೆಟಿಕ್ ಅವರೇ ಫೋನ್ ಹಚ್ತಾರೆ. ಅವಾಗ ಹೋಗಿ ಒಂದಿಷ್ಟು ಉಡಾಯಿಸಿ ಬಂದ್ಬಿಡ್ಬೇಕು ಅಷ್ಟೇನೆ. ಇವಾಗ ನಿಮ್ ಸಿಗ್ನೇಚರ್ ಸ್ಟೈಲ್ ಏನಿರುತ್ತೆ? ಅವ್ರದ್ದು ಯಾರು ಅಮ್ಮುಕುಡುಮುಕ್ಕು, ಮಂಜು ಅವ್ರದ್ದು ಅಮ್ಮುಕುಡುಮುಕ್ಕು ಅಂತ ಇತ್ತು. ಸೊ ಇವಾಗ ಚಂದ್ರು ಅವ್ರದ್ದು ಏನಿರುತ್ತೆ ಸಿಗ್ನೇಚರ್ ಸ್ಟೈಲ್ ಅಂತ? ನಮ್ದೇನಿಲ್ಲ, ನಮ್ದು ನಾವು ಒಂಥರ ಡಿ ಬಾಸ್ ಅವ್ರದ್ದು ಸಿನಿಮಾಗೆ ಅಭಿಮಾನಿ ಇಲ್ದೇ ಇರ್ಬೋದು, ಬಟ್ ಅವ್ರ ಡೈಲಾಗಿಗೆ ಅಭಿಮಾನಿ. ಅವ್ರದ್ದು ಒಂದಿಷ್ಟು ಡೈಲಾಗ್ಗಳು ಹಂಗೆ ಹರಿತಾ ಇರುತ್ತೆ ಬಿಗ್ ಬಾಸ್ ಒಳಗೆ. ಇದ್ರೆ ನೆಮ್ಮದಿಯಾಗಿರ್ಬೇಕು, ಆಟಗಳನ್ನ ಆಡ್ತೀರಾ ಅಂತ ಹೇಳಿ ಎಲ್ಲರಿಗೂ ಸರಿಯಾಗಿ ಆಟ ಆಡ್ಸಿ ಬರ್ತೇವೆ. ಇದೇ ರೀತಿ ಏನೇನೋ ಒಂದಿಷ್ಟು ಇರುತ್ತೆ. ಅಲ್ಲಿ ಬಿಗ್ ಬಾಸ್ ಒಳಗೆ ಕೆಟ್ಟ ಮಾತೊಂದು ಆಡಬಾರ್ದು ಅನ್ನೋ ಅದನ್ನೊಂದು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡು ಬಿಟ್ರೆ ಸಖತ್ ಉಡಾಯಿಸಿ ಬಂದ್ಬಿಡ್ತೇವೆ ಇಡೀ ಬಿಗ್ ಬಾಸ್ನ. ಬಿಗ್ ಬಾಸ್ ಮನೆಯಲ್ಲಿ ನೀವು ಹೇಗಿರ್ತೀರಾ, ಜೊತೆಗೆ ಏನಾದ್ರೂ ಒಂದು ಚೇಂಜಸ್ ಮಾಡ್ಬೇಕಂದ್ರೆ ಏನ್ ಚೇಂಜ್ ಮಾಡ್ತೀರಾ? ಬಿಗ್ ಬಾಸ್ ಒಳಗೇನೆ ಚೇಂಜ್ ಮಾಡ್ಬೇಕಾ? ಬಿಗ್ ಬಾಸ್ ಮನೆಯಲ್ಲಿ ಅಂದ್ರೆ ರೂಲ್ಸ್ ಏನಾದ್ರು ಒಂದು ಬ್ರೇಕ್ ನಾನು ಮಾಡೇ ಮಾಡ್ತೀನಿ ಅಂದ್ರೆ ಏನು? ಬಿಗ್ ಬಾಸ್ ರೂಲ್ಸ್ ಅಂದ್ರೆ ಅದು ಇದು ತಿನ್ಬಾರ್ದು ಅದು ಇದು ಅಂತ ಹೇಳ್ತಾರಲ್ಲಿ. ಇರೋಬರ ನಮ್ದು ಫಸ್ಟು ನಮ್ಮ ಹೊಟ್ಟೆ ನಿದ್ದೆ ಇವೆರಡು ಚೆನ್ನಾಗಿದ್ರೆ ಬೇರೆ ಏನಾರು ಮಾಡ್ಕೋಬೋದು. ತಿನ್ನೋ ವಿಷಯದಲ್ಲಿ ಅದು ಇದನ್ನೆಲ್ಲ ಇರೋಬರೋದನ್ನೆಲ್ಲ ಕದ್ದು ತಿಂದು ನನ್ನ ಹೊಟ್ಟೆವನ್ನ ತುಂಬಿಸ್ಕೊಂತೇನೆ. ಅವ್ರು ಇವ್ರು ಇಟ್ಟಿರ್ತಾರಲ್ವ ಮೊಟ್ಟೆ ಗಿಟ್ಟೆ ಬಾಳೆಹಣ್ಣು ಅದನ್ನೆಲ್ಲ ನಾನು ಕದ್ದು ತಿಂದು ಬೇರೆಯವ್ರ ತಲೆ ಮೂತಿಗೆ ಒರೆಸಿ ಫುಲ್ಲು ಅವ್ರವ್ರದಲ್ಲೇ ಜಗಳ ಹಿಂಗೆ ಹಾಕೊಡೋದು. ಅದೊಂಥರ ಕ್ಯಾಮ್ರಾ, ನಮಗೆ ಕ್ಯಾಮ್ರಾ ಇರುತ್ತೆ, ಅವ್ರು ಹೊರಗಡೆ ನೋಡೋರಿಗೆ ಅಷ್ಟೇ ಕ್ಯಾಮ್ರಾ ಅಲ್ವ, ಒಳಗಡೆ ಅವ್ರು ಯಾರು ಕ್ಯಾಮ್ರಾ ನೋಡ್ತಾರೆ. ಹಂಗೇನೆ ಮಜಾ ಮಾಡೋದು, ಇವ್ರಿಗೆ ತಂದು ಹಾಕ್ಕೊಟ್ಟು ಅಲ್ಲಿ ಸ್ವಲ್ಪ ಹೊರಗಡೆ ಕೂತ ನೋಡೋದು, ಆ ಥರ ಒಂಥರ ಮಜಾ ಮಾಡೋದು. ಫುಲ್ಲು ಜಗಳ ಇದ್ರೆ ಮಜಾ, ಇಲ್ಲ ಅಂತಂದ್ರೆ ಬಿಗ್ ಬಾಸ್ ವೇಸ್ಟ್. ಇಲ್ಲ ಬಿಗ್ ಬಾಸ್ ಫುಲ್ ವೇಸ್ಟ್ ಅದು. ಜಗಳ ನೀವ್ ಹೆಂಗೆ ಜಗಳ ಕ್ರಿಯೇಟ್ ಮಾಡ್ತೀರಾ? ಇವಾಗ ಒಂದು ಏನಾದ್ರು ಒಂದು ಜಲಕ್ ನಮ್ ವೀಕ್ಷಕರಿಗೆ, ಇವಾಗ ನೀವು ಬಿಗ್ ಬಾಸ್ ಮನೆಗೆ ಹೋಗಿದ್ದೀರಾ ಆಲ್ರೆಡಿ, ಒಂದ್ ಜಲಕ್ ಇವಾಗ ನೀವು ಜಗಳ ಆಡ್ಬೇಕು. ನಾನ್ ಜಗಳ ಆಡಲ್ಲ, ಬಟ್ ಬೇರೆಯವ್ರ ಮಧ್ಯೆ ತಂದಾಕಿ ಅದೊಂಥರ ಅವ್ರು ಜಗಳ ಆಡ್ತಿರ ಅದಕ್ಕೆ ಸ್ವಲ್ಪ ತುಪ್ಪ ಸುರಿದು ಮಜಾ ಮಾಡೋದು. ಹೊರ ನಿಂತ್ಕೊಂಡು ಇವ್ರು ಈ ಹೇಳ್ತಾರಲ್ಲ ಗುಂಪಲ್ ಗೋವಿಂದ ಅಂತಂಗೆ, ಗುಂಪಲ್ ಗೋವಿಂದ ಮಾಡ್ಬಿಡೋದು, ಅವ್ರವ್ರ ಮಧ್ಯೆ ತಂದಾಕೊಡೋದು, ಜಗಳ ಆಡೋದು, ಈ ತರ ಅವ್ರವ್ರದಲ್ಲೇ ತಂದಾಕೊಡ್ಬೇಕು. ನಾವು ನಿಂತ್ಕೊಂಡು ಮಜಾ ತಗೋಬೇಕು, ಅವಾಗ ಸ್ವಲ್ಪ ಹೈಲೈಟ್ ಆಗುತ್ತೆ. ಮಧ್ಯೆ ನಾವು ಒಂದಿಷ್ಟು ಹೋಗಿ ಅವ್ರಿಗೂ ಸಪೋರ್ಟ್ ಮಾಡ್ದಂಗೆ ಮಾಡಿ, ಇವರಿಗೂ ಸಪೋರ್ಟ್ ಮಾಡ್ದಂಗೆ ಮಾಡಿ, ಇಬ್ಬಿಬ್ರು ಜಗಳದಲ್ಲಿ ನಾವು ನಮಗೂ ಏನು ಲಾಭ ಆಗುತ್ತೆ ನೋಡ್ಕೊಂಡು ಕೆಲಸ ಮಾಡಿ ಬಿಟ್ಬಿಡೋದು. ಹಿಂಗೆ ಈ ಹಿಂದಿನ ವರ್ಷ ಎಲ್ಲ ಇವರೆಲ್ಲ ಮಾಡ್ಕೊ ಬಂದಂಗೆ ಎಲ್ಲರದು ಸೀಸನಲ್ಲಿ ಸೀನಿಯರ್ಸ್ ಏನು ಮಾಡ್ಕೊ ಬಂದಿರ್ತಲ್ಲ ಅವ್ರದ್ದೇ ಸ್ವಲ್ಪ ಒಂದಿಷ್ಟು ಸ್ವಲ್ಪ ಹೋಗೋಕ್ಕಿಂತ ಮುಂಚೆ ಬಿಗ್ ಬಾಸ್ ನೋಡ್ಕೊಂಡು ಹೋಗೋದು. ಒಂದೆರಡು ಸೀಸನ್ ಸ್ವಲ್ಪನ. ನಾನು ಫಸ್ಟ್ ಸೀಸನ್ ಒಂದಿಷ್ಟು ನೋಡಿದ್ದೆ, ಅದ ನಂತರ ನೋಡೋದಿದ್ರೆ ಪ್ರಥಮ್ ಇದ್ದಿದ್ದಲ್ವಾ, ಆ ಸೀಸನ್ ನೋಡ್ಬೇಕು ಸ್ವಲ್ಪ ಅವನ ಥರನೇ. ಲಾರ್ಡ್ ಪ್ರಥಮ್ ಬೇರೆಯವರಿಗೆ ಸ್ವಲ್ಪ ಅಣ್ಣ ಸೈಕ್ ಪ್ರಥಮ್ ಅವ್ರ ಸೀಸನ್ ಸ್ವಲ್ಪ ನೋಡ್ಕೊಂಡು, ಅದ ನಂತರ ಈ ಗೇಮ್ ಅಂತೆಲ್ಲ ಬಂದರೆ ಚಂದನ್ ಶೆಟ್ಟಿ ಇದ್ದ ಸೀಸನ್ ನೋಡ್ಕೊಂಡು, ಇನ್ನು ಎಂಟರ್ಟೈನ್ಮೆಂಟ್ ಅಂತ ಬಂದರೆ ನಮ್ಮ ಗಿಲ್ಲಿ ಸೀಸನ್ ನೋಡಿಕೊಂಡು ಸ್ವಲ್ಪ ಅವ್ರದ್ದೇ 3 ಜನರದ್ದು ಮಿಕ್ಸ್ ಮಾಡಿ ಇದು ಮಾಡೋದು. ಹೆಂಗೆ ಗಿಲ್ಲಿ ಹೇಳ್ದಂಗೆ 3 ಜನರದ್ದು ಮಿಕ್ಸ್ ಮಾಡಿ ಬಾರಿಸಿದ್ರೆ ಕಪ್ ಎತ್ಕೊ ಬರೋದಷ್ಟೇ. ಓಕೆ, ಈ ಸಲ ಏನೋ ಸ್ಪೆಷಲ್ ಅಂತ ಹೇಳ್ತಿದ್ದಾರೆ, ಪಬ್ಲಿಕ್ಸ್ ಬೇರೆ ಬರ್ತಿದ್ದಾರೆ. ಸೊ ಎಷ್ಟು ಜನ ಪಬ್ಲಿಕ್ಸ್ ಬರ್ಬೋದು? ಪಬ್ಲಿಕ್ಸು ಅಂತ ಒಂದು 5 ಜನ ಬರ್ಬೋದು. ಅದನ್ನು ಅದೊಂಥರ ಗಿಮಿಕ್ ಥರನೇ. ಈಗ ಪಬ್ಲಿಕ್ಸು ಅಂತ ಕಾಮನ್ ಜನರಿಗೆ ಕರೆಯಲ್ಲ, ಆ ಕಾಮನ್ ಜನದಲ್ಲೂ
ಅವ್ರದ್ದೇನು ಇನ್ಸ್ಟಾಗ್ರಾಮು ಅದ್ರೊಳಗೆಲ್ಲ ಸ್ವಲ್ಪ ಯಾರು ಆ್ಯಕ್ಟಿವ್ ಇರ್ತಾರೆ ಅಂಥವ್ರನ್ನ ಕರಿಬೋದು ಅಂತ ಅಂದ್ಕೊಂಡಿದ್ದಾನೆ. ಯಾಕೆಂದ್ರೆ ಗೊತ್ತೇ ಇಲ್ಲ ಅಂದ್ರೆ ಯಾರು ಜನ ಓಟ್ ಹಾಕ್ತಾರೆ, ಸುಮ್ಮನೆ ಒಂದು ವಾರದ 5 ವಾರ ಸುಮ್ಮನೆ ವೇಸ್ಟ್ ಆಗೋಗ್ಬಿಡುತ್ತೆ ಅವ್ರ 5 ಜನರ ಮನೆ ಕಳಿಸೋಷ್ಟರಲ್ಲೇ. ಅದಕ್ಕೆ ಒಂದು ಸ್ವಲ್ಪ ಫೇಮಸ್ ಇದ್ದು ಸ್ವಲ್ಪ ಏನಾದ್ರು ಕಾಂಟ್ರವರ್ಷಿಯಲ್ ಮಾಡ್ಕೊಂಡಿದ್ದು ಕಾಮನ್ ಮ್ಯಾನ್ ಆಗಿದ್ರೆ ಅಂಥವ್ರನ್ನ ಕರೆಸಿದ್ರೆ ಬೆಸ್ಟು. ನೋಡಬೇಕು ಈ ಸರಿ ಯಾರನ್ನ ಕರೆಸ್ತಾರಂತ. ಬಿಟ್ಟರೆ ಸೀರಿಯಲ್ ಅವರೆಲ್ಲ ಇದ್ದಿದ್ದೇನೆ, ಅವ್ರದ್ದು ಸೀರಿಯಲಲ್ಲೇ ನೆಕ್ಸ್ಟ್ ಲೆವೆಲ್ ಆ್ಯಕ್ಟಿಂಗ್ ಮಾಡ್ತಾರೆ ಅಂದರೆ ಇನ್ನು ಬಿಗ್ ಬಾಸಲ್ಲಿ ಕೇಳ್ಬೇಕಾ, ಅಲ್ಲೂ ನೆಕ್ಸ್ಟ್ ಲೆವೆಲ್ ಆ್ಯಕ್ಟಿಂಗ್ ಮಾಡಿ ಉಡಾಯಿಸ್ತಾರೆ. ನೋಡಬೇಕು ಈ ಸರಿ ಯಾರು ಬರ್ತಾರೆ ಯಾರು ಬರಲ್ಲ. ಬಂದ್ರಂತೂ ಸಖತ್ ಮಜಾ ಇರುತ್ತೆ. ಅದರಲ್ಲೂ ಈಗೇನು ನಾವು ಹಿಂದೊಂದು ಸೀಸನಲ್ಲಿ ಚಂದನ್ ಶೆಟ್ಟಿ ಅವ್ರು ಇದ್ದ ಸೀಸನಲ್ಲಿ ಕಾಮನ್ ಮ್ಯಾನ್ದೇ ಒಂದು ಗ್ರೂಪು, ಈ ಸೀರಿಯಲ್ ಅವ್ರದ್ದೇ ಒಂದು ಗ್ರೂಪ್, ಆ ಥರ ಆಗ್ಬಿಟ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ ಇರುತ್ತೆ ಹೊಡೆದಾಟ. ನೋಡೋ ಥರ ಇರುತ್ತೆ, ನೋಡಬೇಕು ಈ ಬಂದ ಮೇಲೇ ಬಿಗ್ ಬಾಸ್ ಹೆಂಗಿರುತ್ತೆ ಅಂತ. ಇವಾಗ ನಿಮಗೊಂದು ಟಾಸ್ಕ್ ಕೊಡ್ತಾ ಇದೀವಿ ನಾವು. ಈಗ ನೀವು ಬಿಗ್ ಬಾಸ್ಗೆ ಹೋಗ್ಲಿಕ್ಕೆ ರೆಡಿ ಆಗಿದ್ದೀರಾ. ಸೊ ನಿಮ್ ಬಗ್ಗೆ ನಿಮ್ಗೆ ಏನ್ ಟ್ಯಾಲೆಂಟ್ ಇದೆ, ನೀವೇನ್ ಸಾಧನೆ ಮಾಡಿದೀರಾ 1 ನಿಮಿಷದಲ್ಲಿ ಹೇಳ್ಬೇಕು. 3 ನಿಮಿಷದಲ್ಲಿ ಆಗಲ್ಲ ನಮ್ಗೆ, 1 ನಿಮಿಷದಲ್ಲಿ ಹೇಳ್ಬೇಕು. ರೆಡಿನಾ? ಟ್ಯಾಲೆಂಟ್ ಇದೆ ಅಂತ ಏನ್ ಟ್ಯಾಲೆಂಟ್ ಇದೆ? ಅಂತಲ್ಲ, ಏನ್ ಸಾಧನೆ ಮಾಡಿದೀರಾ? ಯಾಕೆ ನೀವು ಬಿಗ್ ಬಾಸ್ ಹೋಗ್ಬೇಕು? ಸಾಧನೆ ಅಂತೆಲ್ಲ ಏನೂ ಮಾಡಿಲ್ಲ, ಬಟ್ ಟ್ಯಾಲೆಂಟ್ ಅಂತೂ ಇದೆ. ಸಖತ್ತಾಗಿ ಜೋಕ್ ಮಾಡ್ತೇನೆ, ಮಾತಾಡ್ತೇನೆ. ಹಿಂಗೆ ಇಲ್ಲ ಆಫೀಸಲ್ಲಿ ಇದ್ದು ಜೋಕ್ ಮಾಡೋಕ್ಕಾಗಲ್ಲ ಅಷ್ಟೇ. ಬಿಟ್ರೆ ಎಷ್ಟು ಬೇಕೋ ಅಷ್ಟು ಜೋಕು, ಕಾಮಿಡಿ, ಟಾಸ್ಕ್ ವಿಷಯದಲ್ಲಂತೂ ಕಾಂಪ್ರಮೈಸೇ ಇಲ್ಲ. ಫಸ್ಟಿಂದನೂ ಈ ಸ್ಪೋರ್ಟ್ಸು ಆ ಥರದ ವಿಷಯ ಅಂದ್ರೆ ತುಂಬ ಅಂಥದ್ರಲ್ಲೇ ಇದ್ದು ಬಂದಿರೋದಕ್ಕೋಸ್ಕರ ಟಾಸ್ಕ್ ವಿಷಯದಲ್ಲಿ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಗೆಲ್ತೇನೆ ಅನ್ನೋ ನಂಬಿಕೆ ಇದೆ. ಅದ್ರ ಜೊತೆ ಎಂಟರ್ಟೈನ್ಮೆಂಟ್ ಅಂದರೆ ಕಾಮಿಡಿ, ಜೋಕು. ಈಗ ಯಾರು ಏನಾದ್ರು ಮಾತಾಡ್ತಿದ್ರೆ ಅಥವಾ ಜಗಳ ಗಿಗಳ ಮಾಡ್ತಿದ್ರೆ ಅಲ್ಲೇ ಮಧ್ಯೆ ಒಂದು ಪಂಚು, ಗಿಲ್ಲಿ ಥರ ಪಂಚ್ ಕೊಟ್ಕೊಂಡು ಇವ್ರಿಗೆ ಕೌಂಟ್ರ್ ಹೊಡೆದು. ಅದಲ್ಲದೆ ಏನೇ ಆದರೂ ನಾನು ಅದನ್ನ ಮನ್ಸಿಗೆ ಹಾಕೊಂಡು ಕೆಲಸ ಮಾಡಲ್ಲ. ಇವ್ನು ಯಾನೋ ನನಗೇನೋ ಹೇಳ್ದ, ಅಯ್ಯೋ ಅವ್ನು ಇಡೀ ದಿನ ಹೇಳ್ದಂತ ಕೊರ್ಕ್ತಾ ಕೂತ್ಕೊಳ್ಳಲ್ಲ. ಅಲ್ಲಿಂದ ಅಲ್ಲಿಗೆ ಕೊಟ್ಟು ಕೌಂಟ್ರ್ ಹೊಡೆದು ನಾವು ನನಗೆ ಹೇಳ್ದಂದ್ರೆ ನಾನು ಅವನಿಗೆ ಹೇಳಿ ಅವನೇ ಬೇಜಾರಲ್ಲಿ ಕೂತ್ಕೋಬೇಕು, ಅಯ್ಯೋ ಇವ್ನು ನಂಗೆ ಹಿಂಗೆ ಹೇಳ್ಬಿಟ್ಟಲ್ಲ ಅಂತ. ಆ ಥರ ಅಲ್ಲಿ ಇಲ್ಲಿ ಮಜಾ ಮಾಡ್ಕೊಂಡು ಬರ್ತೇನೆ. ನೋಡಬೇಕು, ಚಾನ್ಸ್ ಕೊಟ್ಟರೆ ಈ ಸರಿ. ಟ್ರೈ ಎಲ್ಲ ಮಾಡಿಲ್ಲ, ಅದೇ ಇಷ್ಟು ಮಾತಾಡಿದೀರಾ ನೀವು? ಅದೇನೆ ಈಗ ಟ್ರೈ ಹೆಂಗೆ ಮಾಡ್ಬೇಕಂದ್ರೆ ನಾನು ಫಸ್ಟ್ ಒಂದು ಇನ್ಸ್ಟಾಗ್ರಾಮ್ ಅದ್ರೊಳಗೆಲ್ಲ ಫಾಲೋವರ್ಸ್ ಎಲ್ಲ ಇರ್ಬೇಕಲ್ವ. ನಮ್ಗಿರೋ 200-300 ಜನರಿಗೆ, ಅದರಲ್ಲೂ ಅರ್ಧ ಜನರಿಗೆ ನಾವು ಯಾರಂತಾನೆ ಗೊತ್ತಿರಲ್ಲ, ಸುಮ್ಮನೆ ಕೊಟ್ಟಿರ್ತಾರೆ ಫಾಲೋ ರಿಕ್ವೆಸ್ಟಿಗೆ ಬ್ಯಾಕನ್ನ. ಅದೇ ಥರ ಒಂದಿಷ್ಟು ಜನರಿಗೆ ಗೊತ್ತಿದ್ರೆ ನಾವು ಅದಕ್ಕೆ ಟ್ರೈ ಮಾಡಿದ್ರೆ ಅದಕ್ಕೊಂದು ಲಾಭ ಇರುತ್ತೆ. ಸಡನ್ನಾಗಿ ಅಲ್ಲಿ ಹೋದರೆ ಅವರಿಗೂ ನಾನು ಯಾರಂತ ಗೊತ್ತಿರಲ್ಲ. ಫಸ್ಟ್ ವಾರನೇ ಏನು ಇವರೆಲ್ಲ ಸೇರಿ ನಮಗೇನೆ ಹಾಕ್ತಾರೆ ಓಟ್ನ, ಇವ್ನ ಮನೆಗೆ ಕಳಿಸಿ ಅಂತ. ಜನರಿಗೂ ಗೊತ್ತಿರಲ್ಲ, ಈಗ ಫಸ್ಟ್ ವಾರನೇ ಮನೆ ಬಂದುಬಿಡೋದಕ್ಕೆ ಅಡ್ಡಿಲ್ಲ. ಅದಕ್ಕೋಸ್ಕರ ಫಸ್ಟ್ ಜನರಿಗೆ ಗೊತ್ತು ಮಾಡ್ಕೋಬೇಕು, ಹೊರಗಡೆ ಕಡೆ ಒಳಗಡೆ ಹೋಗ್ಬೇಕು. ಹೆಂಗಿದ್ರು ಈ ಸೀಸನ್ ಕರೆದಿದಾರಲ್ವಾ, ಇದೇ ಥರದ ಗಿಮಿಕ್ ಏನಾದ್ರು ಮಾಡ್ತಾರೆ ಬಿಗ್ ಬಾಸು ಪ್ರತಿ ವರ್ಷ. ಈ ವರ್ಷ ಚೆನ್ನಾಗಿ ಆಗಿಲ್ಲ ಅಂತಂದರೆ ನೋಡಬೇಕು, ಚೆನ್ನಾಗಾಯ್ತು ಅಂದ್ರೆ ಮತ್ತೆ ಇದೇ ಮುಂದಿನ ವರ್ಷ ಗಿಮಿಕ್ ಮಾಡ್ತಾರೆ. ಅರ್ಧ ಹೊರಗಡೆಯಿಂದ ಅಂತೆ, ಇನ್ನು ಅರ್ಧ ಸೀರಿಯಲ್ಸಿಂದ ಆ ಥರ ಏನಾದ್ರು ಗಿಮಿಕ್ ಮಾಡ್ತಾರೆ. ನೋಡಬೇಕು, ಇನ್ನು ನೆಕ್ಸ್ಟ್ ಯಾವ್ದಾದ್ರು ಸೀಸನ್ ಬಂದರೆ ಅಷ್ಟೊಳಗೆ ನಾವು ಸ್ವಲ್ಪ ಫೇಮಸ್ ಆಗಿದ್ರೆ ಒಳಗಡೆ ಹೋಗೋಣ. ಅಷ್ಟ್ರಲ್ಲಿ ನೀವು ಫೇಮಸ್ ಆಗ್ಬೇಕು. ಇವಾಗ ಇವರು ನೆಕ್ಸ್ಟ್ ಈ ಸೀಸನ್ಗೆ ಅಲ್ದಲ್ಲೇ ಇದ್ರು ನೆಕ್ಸ್ಟ್ ಸೀಸನ್ಗಾದ್ರೂ ಇವ್ರು ಹೋಗ್ತಾರೆ ಅಲ್ವಾ? ನೆಕ್ಸ್ಟ್ ಸೀಸನ್ ಚಾನ್ಸ್ ಪಕ್ಕ ಅವರು ಏನಾದ್ರು ಈ ಥರದ್ದು ಏನಾದ್ರು ಕಾನ್ಸೆಪ್ಟ್ ಅವ್ರು ಇಟ್ಕೊಂಡಿದ್ರೆ ಹೋಗ್ತಾನೆ. ಅಷ್ಟೊಳಗೆ ಒಂದು ಸ್ವಲ್ಪ ಫೇಮಸ್ ಆಗಿ. ಇಲ್ಲ ಅಂತಂದರೆ ನೋಡಬೇಕು, ಫಸ್ಟ್ ಫೇಮಸ್ ಆಗೋದಕ್ಕೆ ಏನಾದ್ರು ಒಂದು ಪ್ಲ್ಯಾನ್ ಹುಡುಕ್ಬೇಕು, ಯೋಚನೆ ಮಾಡ್ತಿದ್ದಾನೆ. ಆ ಥರದ್ದು ಏನಾದ್ರು ಚಾನ್ಸ್ ಸಿಕ್ಕಿ ಫೇಮಸ್, ಈಗ ನೀವು ಮಾಡಿರೋ ವಿಡಿಯೋದಲ್ಲೇ ಯಾವ್ದಾದ್ರು ಒಂದಿಷ್ಟು ವೈರಲ್ ಆಗಿ ಫೇಮಸ್ ಆಗಿ ಹೋಗಿಬಿಟ್ರೆ ಬೆಸ್ಟು. ಜನರಿಗೆ ಸ್ವಲ್ಪ ಗೊತ್ತಾಗಿ ನಂದೆಲ್ಲ ಅಕೌಂಟ್ನೆಲ್ಲ ಪಬ್ಲಿಕ್ ಮಾಡ್ಕೊ ಕೂತ್ಕೊಂತಾನೆ. ಯಾರಿಗಾರು ಸಿಕ್ಕಿದ್ರೆ ಫಾಲೋ ಮಾಡಿ ಆಯ್ತಾ. ಹೆಸರು ಹೇಳಲ್ಲ, ಹೆಸರು ಹೇಳ್ಬಿಟ್ಟಿದ್ದಾರೆ ಅವ್ರು ಫಸ್ಟೇನೆ. ಹುಡುಕಿ ಸಿಕ್ಕಿದ ಫಾಲೋ ಕೊಡಿ. ನನ್ನ ಐಡಿಯಾ ಎಲ್ಲ ನಾನು ಹೇಳಲ್ಲ. ಕಡೆಗೆ ಅದರೊಳಗೆ ಬರೋ ಒಳ್ಳೆ ಕಮೆಂಟ್ಗಿಂತ ಬ್ಯಾಡ್ ಕಮೆಂಟ್ಗಳೇ ತುಂಬ ಬರ್ತವೆ. ಈ ದರ್ಶನ್ ಅವ್ರು ಹೇಳ್ದಂಗೆ ರೈಟ್ ರಾಂಗು ಒಟ್ಟು ಪಬ್ಲಿಸಿಟಿಯಲ್ಲಿ ಇರಬೇಕು. ಹಂಗಂತ ಬ್ಯಾಡ್ ಕಮೆಂಟ್ ಏನೇನೋ ಬಾಯಿ ಬಂದಂಗೆ ಬೈತಾರೆ. ನಾವು ಇನ್ಸ್ಟಾಗ್ರಾಮ್ 24 ಗಂಟೆ ಇನ್ಸ್ಟಾಗ್ರಾಮೇ ನೋಡ್ತಾ ಇರೋದು. ಅದಕ್ಕೋಸ್ಕರ ಅದ್ರೊಳಗೆಲ್ಲ ಬ್ಯಾಡ್ ಕಮೆಂಟ್ ಬಂದ್ಕೊಂಡು ನಮಗೂ ತಲೆ ಕೆಡುತ್ತೀಯಪ್ಪ, ಇವ್ರು ಏನು ಈ ಥರ ಅಸಹ್ಯ ಕಮೆಂಟ್ ಆಗ್ತಾರೆ ಅಂತ. ಬೇರೆಯವ್ರಿಗೆ ಹಾಕಿದಾಗ ನೋಡೋಕೆ ಮಜಾ ಇರುತ್ತೆ, ಅದು ನಮಗೆ ಹಾಕಿದಾಗ ಸ್ವಲ್ಪ ಬೇಜಾರಾಗುತ್ತೆ. ಅದಕ್ಕೋಸ್ಕರ ಐಡಿಯಾ ಎಲ್ಲ ಹೇಳಲ್ಲ, ನೀವು ಹುಡುಕಿ ಸಿಕ್ಕಿದ್ರೆ ನೋಡುವ. ನಿಮ್ದು ಜನರ ಆಶೀರ್ವಾದ ಇದ್ದಂಗೆ, ಆಶೀರ್ವಾದ ಸಿಕ್ಕಿದ್ರೆ ಜೈ ಬಿಗ್ ಬಾಸ್ ಅಂತ ಬಿಗ್ ಬಾಸಿಗೆ ಹೋಗೋದೇನೆ ಈ ಸರಿ. ಜೈ ಬಿಗ್ ಬಾಸ್. ನೋಡಿ ಅವರು ರೆಡಿ ಆಗಿದ್ದಾರೆ ಫುಲ್ ಎಕ್ಸೈಟ್ಮೆಂಟ್ ಇಂದ. ಆದ್ರೆ ಅವ್ರು ಸ್ವಲ್ಪ ಫೇಮಸ್ ಆಗ್ಬೇಕು. ಸೊ ಇವಾಗ ಸೀಸನ್ 13ಗೆ ಹೋಗ್ತಿರೋರಿಗೆ ನಿಮ್ ಕಡೆಯಿಂದ ಒಂದು ಆಲ್ ದಿ ಬೆಸ್ಟ್ ಹೇಳ್ಬಿಡಿ. ಸೀಸನ್ 13ಗೆ ಇನ್ನೂ ಯಾರು ಹೋಗ್ತಿದಾರಂತ ಗೊತ್ತಿಲ್ಲ, ಬಟ್ ಯಾರು ಹೋಗ್ತಾರೋ ಚೆನ್ನಾಗಿ ಆಡಿ. ಮೇನ್ ಆಗಿ ಎಂಟರ್ಟೈನ್ಮೆಂಟ್ ಅನ್ನೋದೇ ಮೇನು. ಟಾಸ್ಕು ಈ ಹಿಂದಿನ ಸರಿ ಎಲ್ಲ ಒಂದಿಷ್ಟು ಜನ ಇದ್ದಿದ್ರು, ಅವ್ರು ಏನು ಒಟ್ಟು ಇದ್ರೋ ಇಲ್ಲೋ ಒಟ್ಟು ಹಿಂಗೆ ಸುಮ್ಮನೆ ಗಾಳಿಯಲ್ಲಿ ತೂರ್ಕೊಂಡು ಬಿಗ್ ಬಾಸ್ ಫೈನಲ್ ಅವ್ರಿಗೆ ಬಂದಂಗೆ ಅವ್ರು ಸೀರಿಯಲ್ ಏನು ಆಡಿಯನ್ಸ್ ಇದ್ರು ಅವ್ರದ್ದಷ್ಟೇ ಓಟ್ಗಳ ಮೂಲಕ ಬಂದರು. ಇದ್ರೆ ಗಿಲ್ಲಿ ಥರ, ರಕ್ಷಿತಾ ಥರ, ಧ್ರುವಂತು, ಆನಂತರ ಅಶ್ವಿನಿ ಗೌಡ ಅವ್ರ ಥರ ಹಿಂಗೆ ಮಾಸ್ಸಾಗಿ ಇರಬೇಕು. ಫುಲ್ ಮನೆ ತುಂಬ ಸೌಂಡ್ ಇರಬೇಕು. ಸುಮ್ಮನೆ ಮೂಲೆಯಲ್ಲಿ ಕೂತ್ಕೊಂಡು ಅವ್ರು ಹಂಗಂದ್ರು ಇವ್ರು ಹಿಂಗಂದ್ರು ಹೋಯ್ತು ಅಂತ ಬಿಟ್ಬಿಡೋದಲ್ಲ. ಒಂದು ಮಾಸ್ ಎಂಟ್ರಿ ಕೊಟ್ಟರೆ ಅದೇ ಥರ ಎಂಡ್ವರೆಗೂ ಕಂಟಿನ್ಯೂ ಮಾಡಬೇಕು. ಗಿಲ್ಲಿ, ಅಶ್ವಿನಿ ಅವ್ರ ಥರ ಅವ್ರದ್ದೊಂಥರ ಹೆಂಗಿತ್ತು ಅಂದ್ರೆ ಸ್ಟಾರ್ಟಿಂಗ್ ಬಂದರು, ಅಲ್ಲಿಂದ ಸ್ಟಾರ್ಟ್ ಆಗಿರೋದು ರೇಸು ಅವ್ರು ಎಂಡ್ವರೆಗೂ. ಅವ್ರು ಫಸ್ಟು ಸೆಕೆಂಡ್ ಯಾರು ಬಂದರು ಅನ್ನೋದಕ್ಕಿಂತ ಅವ್ರದ್ದೊಂಥರ ಇದಿತ್ತು. ರಕ್ಷಿತಾ ಮನೆಯಿಂದ ಹೊರಗೋಗಿ ಇನ್ನೊಂದು ರೀ ಎಂಟ್ರಿ, ಅವಳದೊಂಥರ ಬೌನ್ಸ್ ಬ್ಯಾಕ್ ಥರ. ಅವಳು ಇನ್ನೂ ನೆಕ್ಸ್ಟ್ ಲೆವೆಲ್ ಕಾಂಪಿಟೇಷನ್ ಕೊಟ್ಟಳು.
ಅದೇ ಥರ ಈ ಏನು ಒಂದು 3-4 ಜನ ಇದ್ರು ಅವ್ರ ಥರ ಇರಬೇಕೆ ಬಿಟ್ರೆ ಸುಮ್ಮನೆ ಬಂದ ಪುಟ್ಟ ಹೋದ ಪುಟ್ಟ ಅನ್ಕೊಂಡಿದ್ರೆ ಅದು ವೇಸ್ಟು. ಬಂದರೆ ಮಜಾ ಮಾಡಿ, ಪ್ಲಸ್ ಜನರಿಗೆ ಎಂಟರ್ಟೈನ್ಮೆಂಟ್ ಆಗಬೇಕು. ನಿಮ್ಮ ಹೆಸರು ಕೆಡಿಸ್ಕೊಂಡಿರೋ ಥರ ಎಂಟರ್ಟೈನ್ಮೆಂಟ್ ಮಾಡಿ ಮನೆಗೆ ಹೋಗ್ಬೇಕು. ಗಿಲ್ಲಿ ನೋಡು, ಗಿಲ್ಲಿ ಕೌಂಟ್ರು ಕೊಡ್ತಿದ್ದ, ಬಟ್ ಅವ್ನ ಹೆಸರೆಲ್ಲೂ ಹಾಳು ಮಾಡ್ಕೊಂಡಿಲ್ಲ. ರಕ್ಷಿತಾನು ಕೌಂಟ್ರ್ ಕೊಡ್ತಿದ್ಲು, ಹೆಸರೆಲ್ಲೂ ಹಾಳು ಮಾಡ್ಕೊಂಡಿಲ್ಲ. ಬಟ್ ಈ ಕೆಲವೊಂದಿಷ್ಟು ಜನ ಇವರೆಲ್ಲ ಜಾನ್ವಿ ಮತ್ತೆ ಅಶ್ವಿನಿ ಗೌಡ ಅವ್ರದ್ದೆಲ್ಲ ಕೌಂಟ್ರ್ ಕೊಡ್ತಿದ್ರು, ಬಟ್ ಅವ್ರ ಹೆಸರುಗಳೇ ಹಾಳಾಗ್ತಾ ಹೋಯ್ತು. ನಿಯತ್ತಾಗಿ ಕೌಂಟ್ರ್ ಕೊಡಿ, 100% ಫೈನಲ್ ಅವ್ರಿಗೆ ಹೋಗ್ತೀರಾ, ಗೆಲ್ತೀರಾ ಅಂತ ಹೇಳ್ತಾನೆ. ಆಲ್ ದಿ ಬೆಸ್ಟ್ ಎಲ್ಲರಿಗೂ. ಈ ಸರಿ ಬರೋರೆಲ್ಲ ಚೆನ್ನಾಗಿ ಆಡಿ ಗೆಲ್ಲಿ ಅಂತ ಹೇಳ್ತಾನೆ. ನಿಮ್ಮದು ಒಂದೇನು ನೇಮ್ ಇತ್ತೋ ಅದನ್ನ ಹಾಗೆ ಉಳಿಸ್ಕೊಳ್ಳಿ, ಇನ್ನೂ ಜಾಸ್ತಿ ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಖತ್ತಾಗಿ ಮಾತಾಡಿದ್ರು. ಸೊ ನೋಡಿ, ಇಲ್ಲೇ ಇಷ್ಟು ಮಾತಾಡ್ತಿದ್ದಾರೆ ಈ ಒಂದು 5 ನಿಮಿಷದ ವಿಡಿಯೋದಲ್ಲಿ ಅಂದರೆ ಬಿಗ್ ಬಾಸ್ ಮನೇಲಿ ಎಷ್ಟೆಲ್ಲ ಮಾತಾಡ್ತಾರೆ. ಇವ್ರನ್ನ ಸ್ವಲ್ಪ ಫೇಮಸ್ ಮಾಡಿ ನೆಕ್ಸ್ಟ್ ಸೀಸನ್ಗಾದರೂ ಇವ್ರಿಗೆ ಅವಕಾಶ ಕೊಡೋಣ. ಸೊ ಈಗ ನಮ್ಮ ತೀರ್ಥ ಅವರು ಇದನ್ನ ಮುಂದುವರಿಸ್ತಾರೆ. ತಗೊಳ್ಳಿ, ಹ್ಯಾಂಡ್ ಓವರ್ ನಿಮ್ಗೆ. ಸೊ ಇಷ್ಟೋ ತನಕ ನೋಡಿದ್ರಿ, ಪಲ್ಲವಿ ಅವರು ನಮ್ಮ ಬಾಸ್ ಟಿವಿಯ ಎಲ್ಲ ಎಂಪ್ಲಾಯೀಸ್ ಅನ್ನ ಮಾತಾಡಿಸ್ತಾ ಇದ್ರು. ಅದೇ ನಮಗೆ ಕೊಟ್ಟಿದ್ದಾರೆ, ಈಗ ಹಸ್ತಾಂತರ ಮಾಡಿದ್ದಾರೆ. ನಾನು ಕೆಲವ್ರನ್ನ ಎಂಪ್ಲಾಯೀಸ್ ಮಾತಾಡಿಸ್ತಾ ಹೋಗ್ತೀನಿ. ನಮ್ಮ ಸಹೋದ್ಯೋಗಿಗಳು ಬಿಗ್ ಬಾಸ್ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳ್ತೋಣ. ಸೊ ಇದ್ರ ನಡುವೆ ನಮ್ಮ ಜೊತೆ ಒಬ್ರು ಸ್ಪೆಷಲ್ ಪರ್ಸನ್ ಅವರು. ಸೊ ಇವ್ರನ್ನ ಬಿಗ್ ಬಾಸ್ ಬಗ್ಗೆ ಕೇಳಬೇಕು, ಯಾಕೆಂದ್ರೆ ಇವರು ಬಿಗ್ ಬಾಸ್ ಅನ್ನ ಖಂಡಿತ ನೋಡ್ತಾರೆ. ಬಿಗ್ ಬಾಸ್ ಯಾರು ಡೈರೆಕ್ಟರ್ ಇರ್ತಾರಲ್ಲ, ಆ ಒಂದು ಮ್ಯಾನೇಜ್ಮೆಂಟು ಅವ್ರಿಗಿನ್ನ ಎಷ್ಟು ಅಂದ್ರೆ ಹೆಚ್ಚು ಕೂಡ ಕಾಳಜಿ ವಹಿಸಿ ಅಷ್ಟೇ ಮುತುವರ್ಜಿಯಿಂದ ಅಬ್ಸರ್ವೇಷನ್ ಮಾಡೋ ಅಂಥ ವ್ಯಕ್ತಿ. ಅವ್ರನ್ನ ಪರಿಚಯ ಮಾಡ್ಕೊಡ್ತಾ ಹೋಗ್ತೀನಿ. ಅವರೇ ಅರುಣ್ ಅವರೇ, ಸ್ವಲ್ಪ ಬಿಡು ಮಾಡ್ಕೋಬೋದಾ? ಹಾಂ. ಸೊ ಇವ್ರ ಹೆಸರು ಅರುಣ್. ಇವ್ರ ಬಗ್ಗೆ ಏನು ಮಾಡ್ತಾರೆ ಬಾಸ್ ಟಿವಿಲಿ ಅಂತ ಅವ್ರನ್ನೇ ಕೇಳ್ತಾವಣ. ನಿಮ್ಮ ಬಗ್ಗೆ ಸ್ವಲ್ಪ ನಮ್ಮ ವೀಕ್ಷಕರಿಗೆ ಹೇಳ್ಬಿಡು. ಏನು ಹೇಳೋದೆಲ್ಲ ಹೇಳ್ಬಿಟ್ಟಣ ನೀನೇ. ಈಗ ಹೇಳಿದ್ರೆ ಹುಡ್ಕೊಂಬರ್ಲಿ ಅಂತನ. ಬಿಗ್ ಬಾಸ್ ಅಲ್ಲ, ಅದೇ ಏನು ಮಾಡ್ತೀನಿ ಏನು ಅಂತ. ಆಮೇಲೆ ಹಳೇದೆಲ್ಲ ಹೇಳ್ಬಿಟ್ಟು ಆಮೇಲೆ ಇವನ ಬರ್ದವನ್ನ ತಡಿ ಮಾಡೋಣ ಹುಡುಗಿ ಹಿಡ್ಕೊಂಬಂದ್ಬಿಟ್ರೆ ಅಂತ ನನಗೆ ಅಷ್ಟೇನೇನಿಲ್ಲ. ಮೇಯ್ನಾಗಿ ನೀವು ತರೋವಂಥ ಕಂಟೆಂಟು ಮೀನ್ಸ್ ಈಗ ಏನೇನಿದೆ ಅದನ್ನು ಫೈನಲೈಸ್ ಮಾಡಿ ಇದನ್ನು ಒಂದೊಂದ್ಸಲ ಬರಿತೀವಿ, ಇನ್ನೊಂದ್ಸಲ ಬರೆಸ್ತೀವಿ. ಒಟ್ನಲ್ಲಿ ಫೈನಲೈಸ್ ಮಾಡಿ ಅದನ್ನು ಅಪ್ಲೋಡ್ ಮಾಡೋವರೆಗೂ ನಮ್ಮದೇ ಎಲ್ಲ ಕೆಲಸ ನಾವು ಮಾಡ್ತೀವಿ ನಾವು. ಸೊ ಅದೇ ಹೇಳ್ತಾ ಇದ್ದೆ, ಅದ್ಭುತವಾಗಿ ಎಲ್ಲ ಮಾಡ್ತೀವಿ. ನನ್ನ ಪ್ರಕಾರ ನಮ್ಮ ಬಾಸ್ ಟಿವಿಲಿ ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ ಕೂಡ ಏನು ಸ್ಟಾರ್ಟ್ ಆಯಿತು ಆ ಟೈಮಲ್ಲಿ ಬಿಗ್ ಬಾಸ್ 2 ಸೀಸನ್ ಅಂದರೆ 1 ಸೀಸನ್ ಏನೋ ಆಯಿತು. ಸೊ ಈಗ 2ನೇ ಸೀಸನ್ ತನಕ ನಾವು ಇಲ್ಲಿ ಬಂದಮೇಲೆ ನೋಡ್ತಾ ಇರೋದು. ಸೊ ನಾನು ನೋಡ್ದಂಗೆ ಬಿಗ್ ಬಾಸ್ ಅನ್ನ ಜಾಸ್ತಿ ಅಬ್ಸರ್ವೇಷನ್ ಮಾಡಿ ಅದನ್ನ ಆ್ಯಂಗಲ್ಗಳನ್ನೆಲ್ಲ ಕೊಟ್ಟು, ಆಮೇಲೆ ಇವ್ರಿಗೊಬ್ರು ಅಫೇರ್ಗಳನ್ನೆಲ್ಲ ತಂದಿಟ್ಟು ಕಂಟೆಂಟ್ ಬರ್ದಿರೋದು ನನ್ನ ಪ್ರಕಾರ ನೀನೇ. ಸೊ ಅದ್ರ ಬಗ್ಗೆನೇ ಹೇಳು. ಇದೊಂದು ಕ್ಲಾರಿಫಿಕೇಶನ್ ಮಾಡ್ಬೇಕು. ಆ್ಯಕ್ಚುಲಿ ಬರಿತಿದ್ದು ನಾನೇ, ಬಟ್ ಏನು ಅಂದರೆ ನಾನು ಬರಿತಿದ್ದು ಬೇರೆ ಥರ. ನಮಗೆ ಮುಂಚೆ ಮಾಜಿ ಒಬ್ರು ಇದ್ರು, ನಮ್ಮ ಕೊಲಿಗೆ ಒಬ್ರು ಇದ್ರು, ವಿಜಯ್ ಅಂತ. ನಾನು ಅದೇ ಚಿತ್ರಾನ್ನ ಹಾಕಿದ್ರೆ ಅಣ್ಣ ಒಂದು ಸ್ವಲ್ಪ ಅದಕ್ಕೆ ಒಂದು ಚಿಕನ್ ಹಾಕ್ಬಿಟ್ಟು ಇಲ್ಲ ಬಿರಿಯಾನಿ ಅಂತ ಅವನೊಂದು ಸ್ವಲ್ಪ ಮಿಕ್ಸ್ ಮಾಡಿ ಕೊಟ್ಬಿಡೋನು ಅಷ್ಟೇ. ಎದ್ಬಿಟ್ರೆ ನಾನಂತೂ ಎಕ್ಸ್ಟ್ರಾ ಇನ್ನೇನು ಮಾಡ್ತಿರ್ಲಿಲ್ಲ. ಎಲ್ಲ ಪಾಪ ಅವ್ರನ್ನ ನಾನು ಗುರು ಅಂತ ಅನ್ಕೋತೀನಿ. ಗುರು ಹೇಳ್ಕೊಟ್ಟಂಗೆ ಶಿಷ್ಯ ನಾನು ಮಾಡಿದ್ದೀನಿ ಅಷ್ಟೇ. ಸೊ ಈಗ ಮೇಯ್ನ್ ಮ್ಯಾಟ್ರ್ ಏನಂತಂದ್ರೆ, ಈಗ ಬಿಗ್ ಬಾಸ್ ಈ ಸೀಸನಲ್ಲಿ ಕಾಮನ್ ಮ್ಯಾನ್ಗೂ ಕೂಡ ಹೋಗೋ ಅವಕಾಶ ಇದೆ. ಸೊ ನೀವು ಕಾಮನ್ ಮ್ಯಾನ್ ಆಗಿ ಹೋಗೋದಿಕ್ಕೆ ಆಸೆ ಇದೆಯಾ, ಅಥವಾ ಏನೇನು ಪ್ರಿಪ್ರೇಷನ್ ಮಾಡಿದ್ದೀರಾ ಅಂತ? ನನಗೆ ಕಾಮನ್ ಮ್ಯಾನ್ ಆಗಿ ಬಿಗ್ ಬಾಸ್ಗೆ ಅದನ್ನ ಆಲೋಚನೆ ನನಗೆ ಇದುವರೆಗೂ ಬಂದಿಲ್ಲ. ಯಾಕಂದರೆ ನಾನು ಕೂಡ ಕಾಟನ್ ಬೇಕಾದ್ರೆ ನಮ್ಮ ಬಾಸ್ ತಡ್ಕೊಬೋದೇನೋ, ಬಟ್ ಬಿಗ್ ಬಾಸ್ ಅಂತ ತಡ್ಕೊಳಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಓಡಿಸ್ಬಿಡ್ತಾನೆ 3 ದಿನಕ್ಕೇನೆ. ಅದ್ರದ್ದಾಗಿ ಆಲೋಚನೆ ನನಗಂತೂ ಬಂದಿಲ್ಲ. ಬೇರೆಯವರು ಮಾಡ್ತಾಯಿದ್ದಾರೆ, ಮಾಡಲಿ. ನನಗೆ ಒಂದೇ ಸ್ಥಳದಲ್ಲಿ ಒಂದೇ ಬೌಂಡ್ರಲ್ಲಿ ನಾನು ಇದ್ದವನಲ್ಲ. ನಾನಂತೂ ಆ ಥರ ಆಲೋಚನೆ ನಂಗೆ ಬರೋಲ್ಲ. ಅಲ್ಲ, ಅಲ್ಲಿ ಒಂದೇ ಬೌಂಡ್ರಿ ಒಂದಿಲ್ಲ, ಅಲ್ಲಿ ಹಾಲ್ ಇರುತ್ತೆ, ರೂಮ್ ಇರುತ್ತೆ, ಕಿಚನ್ ಇರುತ್ತೆ, ಇದು ಏನಿದೆ ಸ್ವಿಮ್ಮಿಂಗ್ ಪೂಲ್ ಇರುತ್ತೆ, ಎಲ್ಲ ಇದೆಯಲ್ಲ. ಸೊ ಅಲ್ಲಿ ಓಡಾಡು ಇದೆ, ಬಟ್ ಒಂದೇ ಪ್ಲೇಸ್ ಆಗೋಯ್ತಲ್ಲ, ಅದೊಂದು ಯಾಕೋ ನಮಗೆ ಅದು ಸೆಟ್ ಆಗಲ್ಲ. ಅದು ಅದಕ್ಕಿಂತ ಮುಖ್ಯ ಮೇನ್ ಮ್ಯಾಟ್ರ್ ಏನು ಗೊತ್ತು, ನೀನು ವಾರಕ್ಕೊಂದ್ಸಲಿ ಮೈಸೂರಿಗೆ ಹೋಗೋಕ್ಕಾಗಲ್ಲ ಅಂತ. ಆ ಥರ ಅಂತಲ್ಲ, ಅದೊಂದೇ ಪ್ರಪಂಚ ಇರೋದು. ನೋಡಕ್ ಚಂದ, ಬಟ್ ಇರೋದು ಒಂದು ಸ್ವಲ್ಪ ಕಷ್ಟ. ಸೊ ಈಗ ನಮ್ಮ ಬಾಸ್ ಟಿವಿಲಿ ಈಗ ಅಟ್ ಪ್ರೆಸೆಂಟ್ ಇರೋ ಎಂಪ್ಲಾಯೀಸ್ ಅಲ್ಲಿ ಯಾರು ಟಾಪ್ 3 ಹೇಳ್ಬಿಡು. ಎಲ್ಲರೂ ಹೋಗ್ತಾರೆ ಗೊತ್ತು, ಎಲ್ರಿಗೂ ಆ ಕೆಪಾಸಿಟಿ ಇದೆ, ಅಂದ್ರೆ ಅರ್ಹತೆ ಇದೆ, ಅವ್ರದ್ದೇ ಆದಂಥ ಟ್ಯಾಲೆಂಟ್ ಇದೆ. 3 ಜನ, ಇವ್ರು 3 ಜನ ಹೋದ್ರೆ ಚೆನ್ನಾಗಿರುತ್ತೆ ಅಂತಿದ್ರೆ ಯಾರು 3 ಜನ? ಫಸ್ಟ್ ನೀನೇ. ನೀನು ಹೋದ್ರೆ ಚೆನ್ನಾಗಿರುತ್ತೆ. ಅವಾಗ ಯಾಕೋ ಇತ್ತೀಚೆಗೆ 6 ಪ್ಯಾಕು ಬೈ ಚಿಪ್ಸ್ ಅದು ಏನೇನೋ ನೀನು ಮಾಡ್ತೀಯ, ನನಗೆ ಗೊತ್ತಿಲ್ಲ, ಅವೆಲ್ಲ ನಮಗೆಲ್ಲ ಫಿಟ್ನೆಸ್ ಗೊತ್ತಿಲ್ಲ. ನೀನು ನಾಗಪ್ಪ ಪಾಪ
ಟೀಮ್ ಮಾಡಕ್ಕೆ ಅವ್ರು ಚೆನ್ನಾಗಿರ್ತಾರೆ, ಕರ್ಕೊಂಡೋದ್ರೆ ವಿದ್ಯಾರ್ಥಿ ಇನ್ನೂ ಚೆನ್ನಾಗಿರುತ್ತೆ. ಕರೆಕ್ಟು. ಇವಾಗ ಸೊ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ತೀಯ ಕೆಲವರು, ನಾನು ಬಿಗ್ ಬಾಸ್ಗೆ ಹೋಗ್ಲೇಬೇಕು ಅಂತ ಕೆಲವು ಹುಚ್ಚಾಟಗಳು, ಮಂಗಾಟಗಳು, ರೀಲ್ಸ್ ಅದು ಇದು ಮಾಡ್ತಿರ್ತಾರೆ. ಲಾಸ್ಟ್ ಟೈಮ್ ನೀವು ನೋಡಿದೆ ಸುಮಾರು 2-3 ಸೀಸನಿಂದನೂ ಕೂಡ ಆ ಥರ ಮಾಡ್ತಿದ್ದಾರೆ. ಸೊ ಅಂಥವ್ರು ಹೋಗ್ಬೇಕಾ, ಅಂಥವ್ರನ್ನೂ ಕೂಡ ಅಲ್ಲಿ ಗುರುತಿಸಿ ಕಳಿಸ್ಬೇಕು ಅಂತ ಹೇಳ್ತೀಯಾ ಅಥವಾ ಬೇಡ ಅಂತ ಹೇಳ್ತೀಯಾ? ನಾನು ಹೇಳೋದು ಒಂದೇ, ಈಗ ಸಾಧನೆ ಮಾಡೋಕ್ಕೆ ಒಂದೇ ವೇದಿಕೆ ಅಲ್ಲ, ಆ ಥರ ತುಂಬ ವೇದಿಕೆ ಇದೆ. ವರ್ಷಕ್ಕೊಂದು ಬರೋ ಬಿಗ್ ಬಾಸ್ ಒಂದೇ ಅಲ್ಲ, ತುಂಬ ಅಂದರೆ ತುಂಬ ಇದೆ ವೇದಿಕೆಗಳು ಕರ್ನಾಟಕದಲ್ಲಿ, ಇಂಡಿಯಾದಲ್ಲಿ. ನಾನು ಹಿಂಗೆ ಆಡಿದ್ರೆ ಫೇಮಸ್ ಆಗ್ತೀನಿ ಅನ್ನೋದು ಅದೊಂದು ಭ್ರಮೆ, ಅದೊಂದು ಅದು ಯಾರು ತುಂಬಿದ್ರು ಅಂತ ನಮಗೂ ಗೊತ್ತಿಲ್ಲ. ಕೆಟ್ಟ ಟ್ರೆಂಡ್ ಅದು ನನ್ನ ಲೆಕ್ಕದಲ್ಲಿ. ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಇದು ನೀವು ಹಿಂಗೆ ಹುಚ್ಚುಚ್ಚಾಗಿ ರೀಲ್ಸ್ ಮಾಡಿದ್ರೆ ಬಿಗ್ ಬಾಸ್ ನನ್ನ ಕರೀತಾರೆ ಅಂದಂಗೆ ಇದ್ದಿದ್ರೆ ಅಂಥ ಹುಚ್ಚರ ಇರ್ತಿದ್ರು ಹೊರತು ತುಂಬ ಸಾಧನೆ ಮಾಡೋರು ಇರ್ತಿರ್ಲಿಲ್ಲ ಅಲ್ಲಿ ಬಿಗ್ ಬಾಸಲ್ಲಿ. ಹಂಗೆ ಹುಚ್ಚು ಥರ ಆಡೋರೆ ಇದು ಏನೋ ಮಾಡೋಕ್ಕೆ ಬರೋರು, ಸುದೀಪ್ ಬರ್ತಿರ್ಲಿಲ್ಲ. ಸೊ ಆ ಥರದೆಲ್ಲ ಮಾಡೋಕ್ಕೆ ಹೋಗ್ಬಿಡಿ. ನಿಮ್ಮ ಟ್ರೂ ಟ್ಯಾಲೆಂಟಲ್ಲಿ ಹೋಗಿ. ಟ್ರೂ ಟ್ಯಾಲೆಂಟ್ ಯಾವತ್ತಿದ್ರೂ ನಿಮಗೆ ಕೈ ಹಿಡಿಯುತ್ತೆ. ಈ ಥರ ಎಲ್ಲ ಹುಚ್ಚುಚ್ಚರ ಥರ ಆಡೋಕ್ಕೆ ಹೋಗ್ಬಿಡಿ ಅಂತ ನಾನು ಹೇಳ್ತೀನಿ. ಈಗ ನೀವು ಇಷ್ಟು ಸೀಸನ್ ನೋಡ್ಕೊಂಡಿರ್ತೀಯ, ಇಷ್ಟೊಂದು ಜನ ಹೋಗಿದ್ದಾರೆ, ಬೇರೆ ಬೇರೆ ಕ್ಷೇತ್ರದಿಂದ ಹೋಗಿದ್ದಾರೆ. ಆದರೆ ಇಂಥವ್ರು ಒಂದು 5 ಮೆಂಬರ್ಸ್ ಹೋಗ್ಬೇಕು, ಎಲ್ಲ ಯಾವುದೇ ಕ್ಷೇತ್ರ ಆಗಿರ್ಬೋದು. ಇವರು ಒಂದು 5 ಜನ ಹೋದ್ರೆ ಚೆನ್ನಾಗಿರುತ್ತೆ ಅಂದರೆ ಒಂದು 5 ಮೆಂಬರ್ಸ್ ನೇಮ್ ಯಾರು ಹೇಳ್ಬೋದು? ನನಗೆ ಹಿಂಗೆ ಹೋದರೆ ಯಾರು, ರಮ್ಯಾ, ರಕ್ಷಿತಾ ಬಿಟ್ಟರೆ ಇನ್ನು ಕ್ರಿಕೆಟಲ್ಲಿ ಅಂಥವ್ರು ಯಾರೂ ಇಲ್ಲ. ಇನ್ನು ಬಿಟ್ಟರೆ ಅದೇ ಈಗ RJಗಳು ಯಾರು ಇರ್ತಾರೆ ಅವರು. ಇನ್ನು ಪೊಲಿಟಿಷಿಯನ್ಸಲ್ಲಿ ನನಗೆ ತುಂಬ ಅಂದರೆ ವಾಟಾಳ್ ನಾಗರಾಜ್ ಹೋದ್ರೆ ಹೆಂಗಿರುತ್ತೆ ಅಂತ ನನಗೆ ಬಂದ್ಗಿನ್ ಮಾಡಿಸ್ಬಿಡ್ತಾರೆ ಅಂತ. ಆ ಥರ ವಾಟಾಳ್ ನಾಗರಾಜು ಅಂತ ಅವ್ರು ಹೋದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಈಗ ಬಿಗ್ ಬಾಸ್ಗೆ 13 ವೇಟಿಂಗಲ್ಲಿ ಇದೆ, ಯಾರು ಹೋಗ್ತಾರೆ ಏನಂತ ಇನ್ನೂ ಅಧಿಕೃತವಾಗಿ ಗೊತ್ತಿಲ್ಲ. ಸೊ ಈಗ ಏನು ಹೇಳ್ತೀಯ, ಒಂದು ವಿಶ್ ಮಾಡಬೇಕಲ್ಲ? ಆಲ್ ದ ಬೆಸ್ಟ್. ಎಲ್ರಿಗೂ ಆಲ್ ದ ಬೆಸ್ಟ್. ಹಿಂಗೆ ಸೀಸನ್ಸ್ ಮುಂದುವರಿಲಿ. ಇವಾಗ ಹಿಂದಿ ಆದಮೇಲೆ ನೆಕ್ಸ್ಟ್ ನಮ್ಮದೇ ಕನ್ನಡನೇ ಹೈಯೆಸ್ಟ್ ಸೀಸನ್ ಇರೋದು. ಸೊ ಒಂದು ರೇಂಜ್ಗೆ ಬೇರೆ ರೀತಿ ಒಂದು ಸ್ಟ್ಯಾಂಡ್ ತೊಗೊಂಡಿರೋದು ಕನ್ನಡ. ಎಲ್ಲರಿಗೂ ಆಲ್ ದ ಬೆಸ್ಟ್. ಸೊ ಇದ್ರ ನಡುವೆ ಇನ್ನೊಬ್ರು ವ್ಯಕ್ತಿ ನಮ್ಮ ಆಫೀಸಲ್ಲಿ ಇದ್ದಾರೆ, ಅವ್ರನ್ನೂ ಪರಿಚಯ ಮಾಡ್ತಾ ಹೋಗ್ತೀನಿ. ಮತ್ತೆ ಬಿಗ್ ಬಾಸ್ ಬಗ್ಗೆ ಏನು ಹೇಳ್ತಾರೆ ಈ ಸೀಸನ್ ಬಗ್ಗೆ ಅಂತ ಕೇಳ್ತಾ ಹೋಗೋಣ. ಮೊದಲನೇದಾಗಿ ಇವರು ಲಿಖಿತ್ ಅಂತ, ಇವರು ನಮ್ಮ ಬಾಸ್ ಟಿವಿಯ ಕ್ಯಾಬ್ ಚಾಲಕ ಮತ್ತೆ ಕ್ಯಾಮ್ರಾಮನ್ ಎರಡೂ ಕೂಡ ಮಾಡ್ತಾರೆ, ಒಂಥರ ಮಲ್ಟಿ ಟ್ಯಾಲೆಂಟೆಡ್. ಸೊ ಇವನ್ನೇ ಕೇಳ್ತಾ ಹೋಗೋಣ. ಲಿಖಿತ್, ಒಂದು ಬಿಗ್ ಬಾಸ್ ನೋಡಲ್ಲ ಅಂತ ಹೇಳ್ಕೊಬೇಡ, ನೋಡ್ತೀಯ ಅಂತ ಗೊತ್ತು. ಸೊ ಈ ಸೀಸನ್ ಏನಂತಂದ್ರೆ ಕಾಮನ್ ಮ್ಯಾನು ಕೂಡ ಹೋಗಕ್ಕೆ ಚಾನ್ಸ್ ಇದೆ. ಸೊ ನೀನೇನೋ ಟ್ರೈ ಮಾಡ್ತೀಯ ಅಂತ? ಇಲ್ಲ, ಟ್ರೈ ಮಾಡೋಕ್ಕಾಗಲ್ಲ. ಬಿಗ್ ಬಾಸ್ ಹೋಗಿ ಇಂಟ್ರೆಸ್ಟ್ ಇದೆಯಾ? ಇಂಟ್ರೆಸ್ಟ್ ಇದೆ, ಆದರೆ ನಮ್ಮಂಥವ್ರು 1000 ಜನ ಇದ್ದಾರೆ, ಯಾರನ್ನೂ ಕರ್ಕೊಳಲ್ಲ. ಎಲ್ಲ ಟ್ರೈ ಮಾಡ್ತಾ ಇರ್ತಾರೆ. ಸೊ ಈಗ ಬಿಗ್ ಬಾಸ್ಗೆ ಹೋಗ್ಬೇಕು ಅಂದರೆ ಅವ್ರದೇ ಆದ ಟ್ಯಾಲೆಂಟ್ ಇರುತ್ತೆ. ಸೊ ನಿನಗೆ ನನ್ನ ಟ್ಯಾಲೆಂಟ್ ನಾನು ತೋರಿಸ್ಬಿಟ್ಟು ಬಿಗ್ ಬಾಸ್ಗೆ ಹೋಗ್ತೀನಿ ಅಂದರೆ ಏನು ಟ್ಯಾಲೆಂಟ್ ತೋರಿಸ್ತೀಯ? ಟ್ಯಾಲೆಂಟು ಅಂತ ಏನೂ ಇಲ್ಲ, ಅದೇ ಇದೆ ಗೇಮು ಅಷ್ಟೇ. ಸ್ವಿಮ್ಮಿಂಗ್ ಪೂಲು. ಅಲ್ಲ, ನೀನು ಡ್ರೈವಿಂಗ್ ಚೆನ್ನಾಗಿ ಮಾಡ್ತೀಯ ಗೊತ್ತಾನೆ. ಅದೇ ನೀನು ಏನಾರು ರೇಸರ್ ಥರ ಏನಾರು ಕಾರ್ ಡ್ರಿಫ್ಟ್ ಮಾಡೋದು ಇದನ್ನೆಲ್ಲ ತೋರಿಸ್ಬಿಟ್ಟು ಏನಾರು ಹೋಗೋ ಚಾನ್ಸ್ ಇದೆಯಾ ಅಂತ? ಇರೋದೇ ಅದೊಂದು ಎಕರೆಯಲ್ಲಿ ಇರ್ಬೋದು, ಅದರಲ್ಲಿ ಎಲ್ಲಿ ರೇಸ್ ಆಡ್ತೀರಾ ಸರ್? ಅಲ್ಲ, ಹೊರಗಡೆ ತೋರಿಸ್ಬಿಟ್ಟು ಹೊರಗಡೆ ಅದು ಆಪ್ಷನ್ ಸಿಕ್ಕಿದ್ರೆ ರೇಸ್ ಮಾಡ್ತೀವಿ. ಹಾಂ, ಇವಾಗ ಬಿಗ್ ಬಾಸ್ ಅಲ್ಲಿ ಕೆಲವು ಇಂಥ ಸ್ಪರ್ಧಿಗಳು ಹೋದ್ರೆ ಚೆನ್ನಾಗಿರುತ್ತೆ ಅಂತ ನಮಗೆ ಥಾಟ್ಸ್ ಇರುತ್ತೆ. ಸೊ ನಿನ್ನ ಥಾಟ್ಸಲ್ಲಿ, ನಿನ್ನ ಯೋಚನೆಯಲ್ಲಿ ಯಾರು ಹೋದ್ರೆ ಚೆನ್ನಾಗಿರುತ್ತೆ ಅಂತ ನೇಮ್ಗಳು ಹೇಳ್ಬೋದಾ? ಇಂಥವ್ರು ಹೋದ್ರೆ ಚೆನ್ನಾಗಿರುತ್ತೆ, ಎಂಟರ್ಟೈನ್ಮೆಂಟ್ ಇರುತ್ತೆ ಅಂತ? ಗಿಲ್ಲಿ ನಟನ್ ಅಂತಾರೆ ಹೋದ್ರೆ ಎಂಜಾಯ್ಮೆಂಟೇ ಚೆನ್ನಾಗಿರುತ್ತೆ. ಅಲ್ಲ, ಆಲ್ರೆಡಿ ಹೋಗಿರೋದ್ರಿಂದ ಅವ್ರು ಬಿಟ್ಟು ಬೇರೆ ಯಾರು ಹೋದ್ರೆ ಇಂಥವ್ರು ಹೋದ್ರೆ ಚೆನ್ನಾಗಿರುತ್ತೆ ಅಂದ್ರೆ ನೇಮ್ಗಳು ನಿನ್ನ ಮೈಂಡಿಗೆ ಯಾವ್ದಾವ್ದು ಬರುತ್ತೆ ಅಂತ? ಆ ಥರ ಯಾರು ಇಲ್ಲ. ಹೋಗ್ಲಿ, ಈ ಸೀಸನ್ ಬಿಗ್ ಬಾಸ್ ಅವ್ರು ನೋಡ್ತೀಯಾ ಫುಲ್ಲು? ಟೈಮ್ ಸಿಕ್ತಾಗೆಲ್ಲ ನೋಡ್ತಾ ಇರ್ತೇನೆ. ಎಲ್ಲಿ ಟೈಮ್ ಸಿಗುತ್ತೋ ಅವಾಗ ಫೋನಲ್ಲಿ ನೋಡ್ತೀನಿ ಅಷ್ಟೇ. ಏನು ಹೇಳ್ತೀಯ ಬಿಗ್ ಬಾಸ್ಗೆ ಈಗ ಹೋಗೋಂಥವ್ರಿಗೆ ಏನು ಹೇಳ್ತೀಯ? ಯಾವ ಥರ ಹೋದ್ರೆ ಸೆಲೆಕ್ಟ್ ಆಗ್ತೀರಾ ಅಂತ ಏನಾರು ಟಿಪ್ಸ್ ಕೊಡೋದಿದೆಯಾ ನಿನ್ನ ಕಡೆಯಿಂದ? ಚೆನ್ನಾಗಿ ಆಡಿ ಅಷ್ಟೇ, ಏನೂ ಇಲ್ಲ. ಹೊರಗೆ ಬಂದಾದ್ಮೇಲೆ ಎಲ್ಲ ಜನ ಎಲ್ಲ ಪ್ರೀತಿ ಮಾಡಂಗೆ ಇರ್ಬೇಕಷ್ಟೇ. ಸೊ ಇವಾಗ ನಿಮಗೆ ಅದ್ಭುತವಾದಂಥ ಮತ್ತೆ ಇಬ್ಬರು ಪ್ರತಿಭೆಗಳನ್ನು ಪರಿಚಯ ಮಾಡಿಕೊಡ್ತೀನಿ. ಇವರು ನಮ್ಮ ಬಾಸ್ ಟಿವಿಲಿ ದೃಶ್ಯ ಸಂಕಲನಕಾರರು. ಅದ್ಭುತವಾಗಿ ನಾವು ಕೂಡ ವಿಡಿಯೋಗಳನ್ನು ಅದ್ಭುತವಾಗಿ ಎಡಿಟ್ ಮಾಡಿಕೊಡ್ತಾರೆ. ಸೊ ಏನಂದ್ರೆ ಅವ್ರಿಗೆ ಒಂದು ಸ್ವಲ್ಪ ಮಾತಾಡೋದು ನರ್ವಸ್. ಇವಾಗ ನೋಡಿ ಯಾವ ಥರ ಆಡ್ತಾರೆ ಅಂದರೆ, ಒಂದು ಕರು ಕಳ್ಕೊಂಡಿರೋ ಹಸು ಥರ ಆಡ್ತಾರೆ ಇಬ್ರು ಇವಾಗ, ಆ ಥರ. ಅದಕ್ಕೆ ಲಾಕ್ ಮಾಡ್ಕೊಂಡಿದ್ದೀನಿ. ಸೊ ಯಾರು ಕೂಡ ಮೂವ್ ಆಗಂಗಿಲ್ಲ. ಅವ್ರಿಗೆ ಒಂದು ಸ್ವಲ್ಪ ಅವಕಾಶ ಕೊಡು.
ದಯವಿಟ್ಟು ಕೂತ್ಕೊಳ್ಳಿ. ನಿಮಗೆ ಯಾವುದೇ ಕಾರ್ಯ ಬಂದಿಲ್ಲ ಅಂತ ಗೊತ್ತು ನನಗೆ. ಹಂಗೆ ಇರಲಿ, ಯಾವ್ದು ಕಟ್ ಮಾಡ್ಬೇಡಿ. ಇವ್ರ ಹೆಸರು ಪರಿಚಯ ಬಂದೆ, ನಿಮ್ ಪರಿಚಯ ನೀವೇ ಮಾಡ್ಕೊಂಬಿಡಿ. ಆಯ್ತು ಏನಿಲ್ಲ, ನನ್ನ ಪರಿಚಯ ಹೇಳಿ. ನಿಮ್ಮ ಹೆಸರು? ಕೀರ್ತಿ ಅಂತ. ನೀವೇನ್ ಮಾಡ್ತೀರಾ? ನಾನು ವಿಡಿಯೋ ಎಡಿಟರ್ ಪ್ಲಸ್ ಗ್ರಾಫಿಕ್ ಡಿಸೈನರ್. ಓಕೆ. ಸೊ ನಾನು ಹೇಳ್ದಂಗೆ ಬಾಸ್ ಟಿವಿಯ ಎಲ್ಲ ಸುಮಾರು ಜನ ಇದ್ದಾರೆ ವಿಡಿಯೋ ಎಡಿಟರ್ಗಳು. ಅದರಲ್ಲಿ ಇವರು ಒಬ್ರು. ಸೊ ಅದ್ಭುತವಾಗಿ ಎಡಿಟಿಂಗ್ ಮಾಡ್ತಾರೆ, ಗ್ರಾಫಿಕ್ಸು ಮಾಡ್ತಾರೆ. ಎಲ್ಲರೂ ನೀವು ನೋಡ್ತಾ ಇದ್ರೆ ಅನ್ಸುತ್ತೆ ನಿಮಗೆ ಇವ್ರೊಂಥರ ಅಜಿಂಕ್ಯ ರಹಾನೆ ತರ ಇಲ್ವಾ? ಸೊ ಎಲ್ಲರೂ ಆಫೀಸಿಗೆ ಬಂದಾಗ ಅದೇ ತರ ಅಂದ್ರು. ಸ್ವಲ್ಪ ಶೈ, ಚೆನ್ನಾಗಿ ಮಾತಾಡ್ತಾರೆ. ಬಟ್ ಅದೇ ಹೇಳಲ್ವಾ, ಆಫ್ ಕ್ಯಾಮ್ರಾ ನೋಡಿ ನೀವು ಬೇಕಾದ್ರೆ ಯಾವ ತರ ಮಾತಾಡ್ತಾರೆ. ಸೊ ಇವಾಗ ಬಿಗ್ ಬಾಸ್ ಸ್ಟಾರ್ಟ್ ಆಗಿದೆ. ಇಷ್ಟೇ ಸಿಂಪಲ್, ನೀವೇನು ಇದು ಮಾಡ್ಕೊಳಕ್ ಹೋಗ್ಬೇಡಿ. ಈ ಸೀಸನ್ 13 ಕಾಮನ್ ಮ್ಯಾನ್ಗಳಿಗೂ ಅವಕಾಶ ಇದೆ. ಸೊ ನೀವು ಏನಾದ್ರು ಟ್ರೈ ಮಾಡೋ ಚಾನ್ಸ್ ಇದೆಯಾ ಅಂತ? ಟ್ರೈ ಮಾಡೋ ಚಾನ್ಸಸ್ ಅಂದ್ರೆ ಏನಿಲ್ಲ. ಏನ್ ಹೇಳ್ಬೇಕು, ನಾನು ನೋಡೋದು ಕಮ್ಮಿ, ಬಿಗ್ ಬಾಸ್ ಎಲ್ಲ ನೋಡಲ್ಲ. ಸೊ ಪರ್ಟಿಕ್ಯುಲರ್ ಆಗಿ ನನಗೆ ಅದು ಬಿಗ್ ಬಾಸ್ ಬಗ್ಗೆ ಏನಂತಾನೆ ನನಗೆ ಗೊತ್ತಿಲ್ಲ. ಮುಂದೆ ನೀವು ಹೇಳಿ. ಅಲ್ಲ, ನೀವು ಒಂದು ಇವಾಗ ಟೆನ್ಷನ್ ವಿಡಿಯೋ ಎಡಿಟಿಂಗ್ ಮಾಡ್ತಿರ್ತಾರೆ, ಅದು ಎಷ್ಟು ಟೆನ್ಷನ್ ಇರುತ್ತೆ ಅಂತ ಗೊತ್ತು. ನೀವು ಎಂಟರ್ಟೈನ್ಮೆಂಟ್ ಬೇಕಂದ್ರೆ ಏನ್ ಮಾಡ್ತೀರಾ? ಎಂಟರ್ಟೈನ್ಮೆಂಟ್ ಬೇಕು ಅಂದ್ರೆ ನಾನು ಜಾಸ್ತಿಯಾಗಿ ನಾನು ವಿಡಿಯೋ ಎಡಿಟಿಂಗ್ ಅಲ್ಲೇ ಟೈಮ್ ಸ್ಪೆಂಡ್ ಮಾಡ್ತೀನಿ. ಅದ್ ಬಿಟ್ರೆ VFX ಏನಾದ್ರು ಇದ್ರೆ ಕಲಿತೀನಿ ಮನೆ ಹೋಗಿ, ಅಷ್ಟೇ, ಮತ್ತೇನಿಲ್ಲ. ನಿಮ್ಮ ಮನೇಲಿ ಯಾರು ನೋಡಲ್ಲ ಬಿಗ್ ಬಾಸ್? ಬಿಗ್ ಬಾಸ್ ಯಾರು ನೋಡಲ್ಲ ನಮ್ಮ ಮನೇಲಿ. ಸೊ ಅದೇ ಹಂಗಿದೆ. ಹ್ಮ್. ಅದ್ ಬಿಟ್ಟು ಇವಾಗ ಕೆಲವರಿಗೆ ಇರುತ್ತೆ, ನೀವು ಹೇಳ್ರಿ ಟೆನ್ಷನ್ ಅಲ್ಲಿ ಮತ್ತೆ ತಿರುಗಿ ವಿಡಿಯೋ ಎಡಿಟಿಂಗ್ ಹೋಗ್ತೀರಾ, ಬೇರೆ ಏನು ನೋಡಲ್ಲ ಎಂಟರ್ಟೈನ್ಮೆಂಟ್? ಬೇರೆ ಎಂಟರ್ಟೈನ್ಮೆಂಟ್ ಅಂದ್ರೆ ಮೂವೀಸ್ ನೋಡ್ತೀನಿ. ಅದು ಬಿಟ್ರೆ ಸೀರೀಸ್ ಏನಾದ್ರು ವೆಬ್ ಸೀರೀಸ್ ಯಾವ್ದಾದ್ರು ಇದ್ರೆ ನೋಡ್ತೀನಿ. ಈಗ ಸದ್ಯ ಅಂದ್ರೆ ಈಗ ಫ್ರಾಮ್ ಅಂತ ಒಂದು ವೆಬ್ ಸೀರೀಸ್ ಬಂದಿದೆ. ಸೊ ಅದನ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಆದ್ರೂ ಕೂಡ ಶೈಯಲ್ಲೇ ಮಾತಾಡಿದ್ರೆ, ಈಗ ನಿಮ್ಮ ಇನ್ನೊಬ್ಬ ಶೈ ಫ್ರೆಂಡ್ ಮಾತಾಡಿಸ್ತಾ ಹೋಗ್ತೀನಿ. ಸೊ ಇವರು ಪ್ರವೀಣ್ ಅಂತ ನೋಡಿ ಇವಾಗ ಯಾವ ತರ ಆಡ್ತಿದ್ದಾರೆ. ಸೊ ಅವ್ರನ್ನೇ ಮಾತಾಡ್ತೀನಿ. ಏನಿಲ್ಲ, ಸಿಂಪಲ್ ಬಾಯ್ಲಿ ಈ ಕಡೆ ಬಾ. ನಮ್ ಸುಮಾರು ವರ್ಷದಿಂದ ಇಲ್ಲಿ ಕೆಲವರಿಗೆ ಎಲ್ರಿಗೂ ಕೂಡ ಪರಿಚಯ ಫ್ರೆಂಡು. ಬಾಸ್ ಟಿವಿಲಿ ಇದ್ದಾನೆ, ಇವಾಗ ಕೂಡ ವಿಡಿಯೋ ಎಡಿಟಿಂಗ್ ಮಾಡ್ತಾನೆ. ಸೊ ಗೊತ್ತಲ್ಲ, ಅವ್ನು ನೋಡಿದ್ರೆ ಗೊತ್ತಾಗ್ತಿದೆ ಯಾವ ತರ ಶೈ ಅಂತ. ಏನಿಲ್ಲ ಕಣ, ಸಿಂಪಲ್ ಬಾಯ್ಲಿ. ಬಿಗ್ ಬಾಸ್ ನೋಡ್ತೀಯಾ ಪ್ರತಿ ಸೀಸನ್, ಅಥವಾ ಯಾವ ಸೀಸನ್ ನೋಡ್ತಿದ್ಯಾ? ಸೀಸನ್ ನೋಡಿದೆ. ಓಕೆ. ಈ ಸೀಸನ್ ಬಿಗ್ ಬಾಸ್ ಅಲ್ಲಿ ಏನಂತಂದ್ರೆ ಕಾಮನ್ ಮ್ಯಾನ್ಗೂ ಕೂಡ ಅವಕಾಶ ಇದೆ, ಯಾರಾದ್ರೂ ಹೋಗ್ಬೋದು ಅಂತ. ನೀವು ವಿಡಿಯೋ ಮಾಡಿ ನಿಮ್ಮ ಬಗ್ಗೆ ಏನೇ ಹಾಕ್ಬಿಟ್ಟು ಸೆಲೆಕ್ಟ್ ಆಗೋ ಚಾನ್ಸ್ ಇದೆ. ಸೊ ನಿಂಗೆ ಏನಾದ್ರು ಅನ್ಸಿದ್ಯಾ, ನಾನು ಏನಾದ್ರು ಟ್ರೈ ಮಾಡ್ಬೇಕು ಅಂತ ಅನ್ಸಿದ್ಯಾ? ಇಲ್ಲ ಅನ್ಸಿಲ್ಲ. ಓಕೆ. ಲಾಸ್ಟ್ ಸೀಸನ್ ನೀನು ನಿನ್ ಫೇವ್ರೇಟ್ ಗಿಲ್ಲಿ ಅಂತ ಗೊತ್ತು. ಸೊ ಗಿಲ್ಲಿ ನೋಡಿ ಒಳ್ಳೆ ಎಂಟರ್ಟೈನ್ಮೆಂಟ್ ಅಂತ. ಈ ಸೀಸನ್ ಎಲ್ಲ ಅಂತಂದ್ರೆ ಕೆಲವರು ರೀಲ್ಸ್ ಅಲ್ಲಿ ಅದು ವಿಡಿಯೋ ಮಾಡ್ತಿರ್ತಾರೆ. ಸೊ ಈ ತರ ಮಾಡಿದ್ರೆ ನಾನು ಬಿಗ್ ಬಾಸ್ ಹೋಗ್ತೀನಿ, ಬಿಗ್ ಬಾಸ್ ಮನೆಗೆ ಬಾಂಬ್ ಹಾಕಿದ್ರೆ ಬಿಗ್ ಬಾಸ್ ಸೆಲೆಕ್ಟ್ ಆಗ್ತೀನಿ, ಆಮೇಲೆ ಮೆಜೆಸ್ಟಿಕ್ ಅಲ್ಲಿ ಹೋಗ್ಬಿಡೋದು, ಕೂಗಾಡೋದು, ಕುಣಿಯೋದು, ಈ ತರ ಮಾಡ್ತಿರ್ತಾರೆ. ಅಂತವ್ರು ಹೋದ್ರೆ ಚೆನ್ನಾಗಿರುತ್ತಾ ಅಂತ? ಇಲ್ಲ, ನಮ್ಮ ಫ್ರೆಂಡ್ ಗೆಳೆಯ ಇಲ್ಲೇ ಇದ್ದಾನೆ, ತೀರ್ಥಸ್ವಾಮಿ ಅಂತ. ಅವನೋದ್ರೆ ತುಂಬಾ ಚೆನ್ನಾಗಿರುತ್ತೆ. ಬಾಡಿ ಬಿಲ್ಡಿಂಗು, ಎಂಟರ್ಟೈನ್ಮೆಂಟು ಎಲ್ಲ ಚೆನ್ನಾಗಿ ಅವನೇ ಮಾಡ್ತಾನೆ. ಸರಿ, ಆಯ್ತಪ್ಪ, ಹೋಗೋಣ. ಏನೋ ನಿಮ್ಮಂತರ ಸಹಕಾರ, ಹೋಗೋಣ. ಇವಾಗ ನೀನ್ ಆಯ್ತು, ಈ ಸೀಸನ್ ಅಲ್ಲಿ ಯಾರು ಈ ತರದವ್ರು ಹೋದ್ರೆ ಚೆನ್ನಾಗಿರುತ್ತೆ ಎಂಟರ್ಟೈನ್ಮೆಂಟ್ ಅಂದ್ರೆ ಯಾರು ಇದೆ ನಿಮ್ಮ ಮೈಂಡ್ ಅಲ್ಲಿ? ಯಾರು ಒಂದ್ 5 ಜನ ಹೆಸರು ಹೇಳ್ಬೋದಾ? ಅಂದ್ರೆ ಇಂಥವ್ರು ಹೋದ್ರೆ ಚೆನ್ನಾಗಿರ್ತಾರೆ. ಅಲ್ಲ, ಬಾಸ್ ಟಿವಿಂದಾನು ಹೇಳು, ಮತ್ತೆ ಹೊರಗಡೆಯಿಂದಾನು ಹೇಳು. ನಮ್ಮ ಬಾಸ್ ಟಿವಿಯಿಂದ ತೀರ್ಥಸ್ವಾಮಿ, ಹರಿ, ಪಲ್ಲವಿ ಅವರು. ನಮ್ ಬಾಸ್ ಟಿವಿಯಿಂದ ನಮ್ಮನ್ನೇ 5 ಜನ ಕಳ್ಸ್ಬಿಟ್ಟು ಅಲ್ಲಿ ಒಬ್ರು ಶೂಟ್ ಮಾಡೋದು, ಒಬ್ರು ಎಡಿಟ್ ಮಾಡೋದು, ಒಬ್ರು ಪ್ಯಾಕೇಜ್ ಮಾಡೋದು, ಇದನ್ನೇ ಮಾಡ್ಬೇಕಾ ನಾವು ಮತ್ತೆ ತಿರ್ಗಲ್ಲೇ? ಪರವಾಗಿಲ್ಲ, ಆ ಥರ ಚಾನ್ಸ್ ಸಿಕ್ಕಿದ್ರೆ ಮಾಡಿ, ಒಳ್ಳೇದಾಗುತ್ತೆ. ಆಯ್ತು, ಬಾಸ್ ಟಿವಿದ ಆಯ್ತು. ಹೊರಗಡೆ ಅವ್ರು ಯಾರಾದ್ರೂ ಒಂದು 5 ಜನ ಹೋಗ್ಬೇಕು ಅಂದ್ರೆ ಹೊರಗಡೆ ಯಾವ ಫೀಲ್ಡರ್ ಆಗಿರ್ಬೋದು, ಏನಾರು ಪೊಲಿಟಿಷಿಯನ್ಸ್, ಇಲ್ಲ ಸೆಲೆಬ್ರಿಟೀಸ್, ಅಥವಾ ಕಾಮನ್ ಪೀಪಲ್, ಇಲ್ಲ ನಿಮ್ ಫ್ರೆಂಡ್ಸ್, ಇವ್ರು 5 ಜನ ಹೋಗ್ಬೇಕಂದ್ರೆ ಯಾರನ್ನ ಹೇಳ್ತೀಯ? 5 ಹೆಸರು. ಡಾಕ್ಟರ್ ಬ್ರೋ ಹೋಗ್ಬೋದು, ನಕ್ಕನ್ಲೇ ಹೋಗ್ಬೋದು. ಸೊ ಇಷ್ಟೊತ್ತು ನಮ್ಮ ಬಾಸ್ ಟಿವಿಯ ಎಲ್ರು ಕೂಡ ಮಾತಾಡಿಸಿ ಸದ್ಯ ನನ್ನ ಕೈ ಕೊಟ್ಟಿದ್ರು. ಅವ್ರನ್ನೇ ಕೇಳಿಲ್ಲ ಅಂದ್ರೆ ಮತ್ತೆ ಬೇಜಾರಾಗ್ತಾರೆ. ಬೇಜಾರಾಗೋದಿಲ್ಲ, ಅವ್ರ ಕಡೆ ಸುಮಾರು ಒಪಿನಿಯನ್ ಇರುತ್ತೆ, ನೋಡೋಣ ಕೇಳ್ತಗೋಣ. ಯಾಕೆಂದ್ರೆ ಬಿಗ್ ಬಾಸ್ ಅನ್ನ ನಮ್ಮ ಪ್ರಕಾರ ಇಡೀ ಆಫೀಸಲ್ಲಿ ಅರುಣ್ ಬಿಟ್ರೆ ಇವರೇ ಅತಿ ಹೆಚ್ಚು ಸ್ಟಡಿ ಮಾಡಿರೋ ತರ ಕಾಣುತ್ತೆ. ಸೊ ಅವ್ರನ್ನೇ ಕೇಳ್ತಗೋಣ. ಮೊದಲನೇದಾಗಿ ಪಲ್ಲವಿ ಅವರೇ, ಬಿಗ್ ಬಾಸ್ ಬಗ್ಗೆ ಖಂಡಿತ ಎಲ್ಲ ನೋಡಿರ್ತೀರಾ, ಏನೇನಾಗ್ತಿ ಅಂತ. ಸೊ ನಿಮಗೆ ಕ್ವಶನ್ ಡೈರೆಕ್ಟ್ ಆಗಿ, ನೀವೇನಾದ್ರು ಟ್ರೈ ಮಾಡಿದ್ದೀರಾ ಅಂತ? ಟ್ರೈ ಮಾಡಿಲ್ಲ, ಯಾಕಂದ್ರೆ ನನಗೆ 5 ನಿಮಿಷನೂ ಮೊಬೈಲ್ ಬಿಟ್ಟಿರಕ್ ಆಗಲ್ಲ, ಅದಕ್ಕೆ ಟ್ರೈ ಮಾಡಿಲ್ಲ. ನೀವೆಲ್ಲ ಇರ್ಬೇಕಾದ್ರೆ ನೀವೆಲ್ಲ ಹೋಗ್ಬೇಕು, ಆಮೇಲೆ ನಾವು ಅದಕ್ಕೆ. ಈಗ ಪಾಸಿಬಲ್ ಡೈರೆಕ್ಟ್ ಬಿಗ್ ಬಾಸ್ ಅವರೇ ಇದು ಅವ್ರ ಮೇನ್ ಮ್ಯಾನೇಜ್ಮೆಂಟ್ ಟೀಮ್ ಅವರೇ ನಿಮಗೆ ಅಪ್ರೋಚ್ ಮಾಡಿದ್ರೆ, ಇಲ್ಲ ಪಲ್ಲವಿ ಅವ್ರು ನಿಮ್ಗೆ ಅವಕಾಶ ಇದೆ ಬರ್ಲೇಬೇಕು ಅಂದ್ರೆ ಏನ್ ಮಾಡ್ತೀರಾ? ಇಲ್ಲ, ಏನ್ ಮಾಡ್ಲಿ, ಹೋಗಲ್ಲ. ನಂಗೆ ಮೊಬೈಲ್ ಬಿಟ್ಟಿರಕ್ ಆಗಲ್ಲ, ಹೋಗಲ್ಲ. ಸಾಧ್ಯನೇ ಇಲ್ಲ, ನಾನು ಹೋಗಲ್ಲ. ನೀವ್ ಬಿಟ್ಟಿರ್ತೀರಾ ಮೊಬೈಲು? ಅಲ್ಲ, ನೋಡೋಣ, ಟ್ರೈ ಮಾಡುವಂತ, ಅಟ್ಲೀಸ್ಟ್ ಅವಕಾಶ ಸಿಕ್ಕಿದ್ರೆ ಟ್ರೈ ಮಾಡ್ಬೋದು ಅಂತ. ಸೊ ನೀವು ಸಾಧ್ಯನೇ ಇಲ್ಲ ಅಂತ ಹೇಳ್ತೀವಿ. ಓಕೆ. ಇವಾಗ ಬಿಗ್ ಬಾಸ್ ಏನಂತಾರೆ ಕಾಮನ್ ಮ್ಯಾನ್ಗೆ ಅವಕಾಶ ಇದೆ. ನಿಮ್ ಕಡೆಯಿಂದ ಒಂದು ಟಿಪ್ಸ್, ಈ ತರ ಮಾಡಿದ್ರೆ ನೀವು ಸೆಲೆಕ್ಟ್ ಆಗ್ಬೋದು ಅಂತಿದ್ರೆ ಯಾರಿಗೆ ಯಾವ ತರ ಮಾಡಿದ್ರೆ ಸೆಲೆಕ್ಟ್ ಆಗ್ತೀರಾ ಅಂತ ಟಿಪ್ಸ್ ಕೊಡ್ತೀರಾ? ಟಿಪ್ಸಾ? ಏನ್ ಟಿಪ್ಸು ಅಂದ್ರೆ, ನಮ್ಮ ಸೀನಿಯರ್ಸ್ ಅಂದ್ರೆ ಬಿಗ್ ಬಾಸ್ಗೆ ಹೋಗಿ ಬಂದಿರೋರು ಹೇಳಿರೋ ಪ್ರಕಾರ ಅಂತಂದ್ರೆ, ಅವ್ರು ಹೇಳಿರೋದು ಜಗಳ ಮಾಡ್ಬೇಕು, ಅವಾಗ ಕ್ಯಾಮ್ರಾ ಮುಂದೆ ಹೋಗಿ ಹೆಂಗೆಂಗೋ ಆಡ್ತಾ ಇರ್ಬೇಕು. ಅದಾದ್ಮೇಲೆ ನಿಮ್ಗೆ ಏನಾದ್ರೂ ಟ್ಯಾಲೆಂಟ್ ಇರಬೇಕು.
ಅದೇ ಕಾಮಿಡಿ ಗಿಲ್ಲಿ ಅವ್ರನ್ನೇ ಮತ್ತೆ ಎಗೇನ್ ಕಾಮಿಡಿ ಅಂತ ಬಂದರೆ ಗಿಲ್ಲಿ ಅವರು. ಆಮೇಲೆ ಹಾಡು ಹೇಳಕ್ಕೆ ಬರಬೇಕು. ಹನುಮಂತು ಅವರು ಕೂಡ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ರು. ಹನುಮಂತು ಅವರಿಗೆ ಸಾಂಗ್ ಹೇಳೋದು ಪ್ಲಸ್ ಆಯಿತು, ಜೊತೆಗೆ ಅವರು ತುಂಬ ಕಾಮಿಡಿ ಮಾಡ್ತಿದ್ರು. ಅವರು ಧನರಾಜ್ ಕಾಮಿಡಿ ಸಿಕ್ಕಾಪಟ್ಟೆ ವರ್ಕೌಟ್ ಆಗ್ತಿತ್ತು. ಸೊ ಕಾಮಿಡಿನೇ ಮೇಜರ್ಲಿ ಕಾಮಿಡಿನೇ ಮಾಡ್ಕೊಂಡಿರಬೇಕು. ಜೊತೆಗೆ ಆಚೆ ಒಂದಷ್ಟು ಫ್ಯಾಂಡಮ್ ಇರಬೇಕು. ಫ್ಯಾಂಡಮ್ ಇಲ್ಲ ಅಂದರೆ ಬಿಗ್ ಬಾಸ್ ಮನೆ ಒಳಗಡೆ ಹೋಗಿ ನಾವೇನೋ ಮಾಡ್ತೀವಿ ಅಂದರೆ ಏನೂ ಆಗಲ್ಲ. ಸೊ ಇಲ್ಲಿ ನಾವು ಗುರುತಿಸ್ಕೊಂಡಿರಬೇಕು. ಅದು ನಮಗೆ 2 ರೀತಿನೂ ಇರುತ್ತೆ. ಒಳ್ಳೆ ರೀತಿನಲ್ಲೂ ಗುರುತಿಸ್ಕೊಬೋದು, ಕೆಟ್ಟ ರೀತಿನಲ್ಲೂ ಗುರುತಿಸ್ಕೊಬೋದು. ಸೊ ಒಳ್ಳೆ ರೀತಿನಲ್ಲಿ ಗುರುತಿಸ್ಕೊಂಡ್ರೆ ಗಿಲ್ಲಿ ಅವ್ರ ಥರ ಈಗಲೂ ಟ್ರೆಂಡಲ್ಲೇ ಇರ್ತೀವಿ. ಸೊ ಆ ಕ್ರೇಜ್ ಹೀಗೂ ಇರುತ್ತೆ. ಸೊ ಪಾಸಿಟಿವ್ ಆಗಿರಬೇಕು, ಕೆಟ್ಟದ್ದು ಬಯಸಬಾರ್ದು ಯಾರಿಗೂ. ಸೊ ಗಿಲ್ಲಿ ಅಂತ ಬಂದಾಗ ಯಾರಿಗೂ ಕೆಟ್ಟದ್ದು ಬಯಸ್ತಾ ಇರಲಿಲ್ಲ. ಡೇ 1 ಹೇಗಿದ್ರು ಸುದೀಪ್ ಸರ್ ಅವ್ರ ಒಂದು ಕೈ ಮೇಲೆ ಎತ್ತೋ ತನಕ ಗಿಲ್ಲಿ ಹಾಗೆ ಇದ್ರು. ಸೊ ಆ ರೀತಿ ಇದ್ರೆ ಗಿಲ್ಲಿ ಅವ್ರನ್ನ ಫಾಲೋ ಮಾಡಿದ್ರೆ ಇರ್ಬೋದೇನೋ, ಸರ್ವೈವ್ ಆಗ್ಬೋದು ಅಂತ ನನ್ಗನ್ಸುತ್ತೆ. ಸೊ ಒಂದು ನನಗೆ ಗೊತ್ತಿಲ್ಲ ಎಕ್ಸಾಕ್ಟ್ ಏನಂತ. ಸೊ ನಾನು ನೋಡಿದ ಪ್ರಕಾರ ನೀವು ಆಫೀಸಲ್ಲಿ ಜಾಸ್ತಿ ಏನೋ ಜಗಳ ಗಿಗಳ ಆ ಥರದ್ದೆಲ್ಲ ಅನ್ಕೊ, ಯಾಕಂದ್ರೆ ನಾನು ಜಾಸ್ತಿ ಆಫೀಸಲ್ಲಿ ಇರಲ್ಲ, ಎಲ್ಲ ಶೂಟ್ ಅದು ಪ್ರೆಸ್ ಮೀಟ್ ಹೋಗ್ತಾ ಇರ್ತೀವಿ. ಸೊ ಬೇರೆಯವ್ರು ಕೇಳಿದ್ರೆ ಗೊತ್ತಾಗುತ್ತೆ. ಸೊ ನೀವೇ ಹೇಳ್ಬಿಡಿ, ನೀವು ಜಾಸ್ತಿ ಏನಾದ್ರು ಬಿಗ್ ಬಾಸ್ ಮನೆ ಒಳಗೆ ಜಗಳ ಮಾಡೋ ಚಾನ್ಸಸ್ ಇದೆಯಾ ಹೋದ್ರೆ ಅಂತ? ನಾನು ಹೋದ್ರೇನಾ? ನಾನು ಜಗಳ, ನಾನು ತುಂಬ ಸೈಲೆಂಟು. ಬೇರೆಯವ್ರು ಹೋದ್ರೆ ನನ್ನನ್ನೇ ಒಂದು ವಾರದಲ್ಲೇ ಆಚೆ ಕಳಿಸ್ಬಿಡ್ತಾರೆ. ನಾನು ತುಂಬ ಸೈಲೆಂಟ್, ಜಗಳ ಎಲ್ಲ ಮಾಡಕ್ ಬರಲ್ಲ ನನಗೆ. ಎಲ್ಲ ನಿಜನಾ? ನಿಜ. ನೋಡಿ ಅಲ್ಲೆಲ್ಲ ನಿಜ ಅಂತ ಹೇಳ್ತಿದ್ದಾರೆ. ನಿಜ, ನಂಗೆ ಜಗಳ ಮಾಡಕ್ ಬರಲ್ಲ, ಸೈಲೆಂಟ್. ಇವಾಗ ಬಿಗ್ ಬಾಸ್ ಮನೆಗೆ ಹೋದ್ರೆ ಒಂದು ಸ್ಟ್ರಾಟಜಿಲಿ ಒಂದು ಮೇನ್ ಒಂದು ಪ್ರಶ್ನೆ ಇದೆ ಅಂತ ಏನಂದ್ರೆ ಜಗಳ ಮಾಡೋದು. ಜಗಳ ಮಾಡಿದವರು ಸ್ವಲ್ಪ ಸುಮಾರು ದಿನ ಸರ್ವೆ ಆಗ್ತಾರೆ ಅಂತ. ಸೊ ನಾನು ಅದನ್ನೇ ಹೇಳಿದೆ, ನಾನೇನಾದ್ರು ಹೋಗಿ 1 ವೀಕಲ್ಲಿ ನಾನು ಡಲ್ ಅಂತ ಅನಿಸ್ತೆ, ನೆಕ್ಸ್ಟ್ ಸೋಮವಾರ ಜಗಳ ಸ್ಟಾರ್ಟ್ ಮಾಡೋದೆ, ಯಾಕೆಂದ್ರೆ ಸರ್ವೆ ಆಗ್ಬೇಕಲ್ಲ ಅಂತ. ಸೊ ನೀವೇನಾದ್ರೂ ಜಗಳ ಮಾಡೋದಾದ್ರೆ ಆ ಸಿಚುವೇಶನ್ ಬಂದ್ರೆ ಯಾವ ತರ ಮಾಡ್ತೀರಾ ಅಂತ, ಏನ್ ರೀಸನ್ ಹುಡುಕ್ತೀರಾ, ಯಾರ ಮೇಲೆ ಹೋಗ್ತೀರಾ, ಹುಡುಗಿರ ಮೇಲೆ ಜಗಳಕ್ಕೆ ಹೋಗ್ತೀರಾ, ಹುಡುಗರ ಮೇಲೆ ಜಗಳಕ್ಕೆ ಹೋಗ್ತೀರಾ ಅಂತ? ಪಾಪ ಹುಡುಗರ ಮೇಲೆ ಜಗಳಕ್ಕೆ ಹೋಗಲ್ಲ, ಹುಡುಗಿರ ಮೇಲೆ ಜಗಳಕ್ಕೆ ಹೋಗೋದು. ಯಾಕೆಂದ್ರೆ ಹುಡುಗಿ ಜಡೆನೇ ಅಲ್ವಾ ಸೇರಿದ್ರೆ ಜಗಳ ಆಗೋದು. ಸೊ ಅದು ಹುಡುಗಿರ ಮೇಲೆ ಜಗಳ ಆಗೋದು. ಸೊ ಹುಡುಗಿರೇ ಟಾರ್ಗೆಟ್. ಯಾಕೆಂದ್ರೆ ಅವಳೇನೋ ಒಂದು ಮಾಡಿರ್ತಾಳೆ, ಅಥವಾ ನಂದೇನೋ ಒಂದು ವಸ್ತು ಯೂಸ್ ಮಾಡಿರ್ತಾಳೆ. ಸೊ ನಂಗೆ ಅದು ಇಷ್ಟ ಆಗಲ್ಲ, ಅಲ್ಲಿಂದ ಒಂದಿಷ್ಟು ಸಿಕ್ಕಿದ್ರೆ ಸಾಕು. ಸೊ ಇಲ್ಲೇನು ಪಲ್ಲವಿ ಇದೆಯಳೆ, ಈ ಪಲ್ಲವಿ ಅಲ್ವೇ ಅಲ್ಲ, ಅಲ್ಲಿ ಬೇರೆ ಥರನೇ ಆಗಿರುತ್ತೆ. ಸೊ ಹಾಗೆ ಸ್ಟಾರ್ಟ್ ಅಲ್ಲಿಂದ, ಹುಡುಗಿರೇ ಟಾರ್ಗೆಟ್. ಸೊ ಅದೇ ಒಂದು ಹುಡುಗಿರು ಬಿಗ್ ಬಾಸ್ ಮನೆ ಹೋಗ್ಬೇಕಂದ್ರೆ ಈ ಏನಂತಂದ್ರೆ ಶಾಪಿಂಗು ಅದು ಇದು ತುಂಬಾ ಪ್ಲಾನ್ ಇರುತ್ತೆ. ನಾನು ನೋಡಿ ಕೇಳಿದ ಪ್ರಕಾರ ಹುಡುಗರದ್ದು ಎಲ್ಲ ಕಮ್ಮಿ, ಎಲ್ಲೋ ಒಬ್ರು ತುಂಬಾ ಶಾಪಿಂಗು, ತುಂಬಾ ಬಟ್ಟೆ, ತುಂಬಾ ಅದು ಇದು ಏನಾದ್ರು ಥಿಂಗ್ಸ್ ತಗೊಂಡೋಗೋದು. ಸೊ ನೀವು ಹೋದ್ರೆ ನಿಮ್ಮ ಪ್ರಿಪ್ರೇಷನ್ ಪ್ಲಾನು ಅದೆಲ್ಲ ಯಾವ ತರ ಇರುತ್ತೆ ಅಂತ? ಏನು ಗೊತ್ತಾ, ಇವಾಗ ಬಿಗ್ ಬಾಸ್ಗೆ ನಮ್ಮನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ ಅನ್ಕೊಳ್ಳಿ ಒಂದು ರೌಂಡು. ನಾನು ಶಾಪಿಂಗ್ ಎಲ್ಲ ಮಾಡ್ಕೊಂಡಿರ್ತೀನಿ. ಅಲ್ಲಿ ಹೋಗೋಷ್ಟೊತ್ತಿಗೆ ನನ್ನ ಹೆಸರೇ ಕೈ ಬಿಟ್ಟಿದ್ರೆ ಎಲ್ಲ ವೇಸ್ಟ್ ಆಗಲ್ವಾ? ಅದಕ್ಕೆ ಅವ್ರು ಯಾವಾಗ ಫೈನಲ್ ಅಂತ ಹೇಳ್ತಾರೆ ಅವಾಗೆಲ್ಲ ಶಾಪಿಂಗ್ ಸ್ಟಾರ್ಟ್ ಮಾಡೋದು. ತಗೊಳ್ಳೋದೆ ಎಲ್ಲ, ಏನೇನು ಕಣ್ಣಿಗೆ ಅನ್ಸುತ್ತೆ ಎಲ್ಲ ತಗೊಳ್ಳೋದೆ. 3 ತಿಂಗಳಿಗೆ ಆಗೋಷ್ಟು ಏನ್ ಬೇಕೋ ಬಟ್ಟೆ ಥಿಂಗ್ಸ್ ಎಲ್ಲ ತಗೊಳ್ಳಲ್ಲ, ಯಾಕಂದ್ರೆ ನಾನು ಬೇಗ ಮನೆ ಕಳಿಸ್ತಾರೆ ಅಂತ ನಂಗೆ ಗೊತ್ತು. ಒಂದು ತಿಂಗಳಿಗೆ ಆಗಂಗೆ ತಗೊಂಡಿರ್ತೀನಿ. ಓಕೆ, ಇನ್ನ ನಿಮ್ಮ ಬಿಗ್ ಬಾಸ್ ಮನೆಗೆ ಹೋಗ್ಬೇಕು ಅಂದ್ರೆ ಈ ತರ ನಂಗೆ ಟ್ಯಾಲೆಂಟ್ ಇದೆ ಗೊತ್ತು, ನಿಮ್ದು ಈ ಫೀಲ್ಡ್ ಅಲ್ಲಿ ನೋಡಿದೀವಿ, ನೀವು ಯಾವ ತರ ಟ್ಯಾಲೆಂಟ್ ಇದೆ, ಅದ್ ಬಿಟ್ಟರೆ ಬೇರೆ ಏನ್ ಟ್ಯಾಲೆಂಟ್ ಇದೆ ಅಂತ? ಬೇರೆ ಏನಿಲ್ಲ, ತುಂಬಾ ನಿದ್ದೆ ಮಾಡ್ತೀನಿ. ಆಮೇಲೆ ಏನಿಲ್ಲ, ರೀಲ್ಸ್ ಮಾಡ್ತೀನಿ, ಆದ್ರೆ ಅಪ್ಲೋಡ್ ಮಾಡಲ್ಲ. ಆಮೇಲೆ ಇನ್ನು ಟ್ಯಾಲೆಂಟ್ ಅಂತೆಲ್ಲ ಏನು, ನಾನೇ ಯೋಚನೆ ಮಾಡ್ಬೇಕು ಏನು ಟ್ಯಾಲೆಂಟ್ ಇದೆ ಅಂತ. ಟ್ಯಾಲೆಂಟ್ ಏನೂ ಇಲ್ಲ ನನ್ನ ಹತ್ರ. ಅವರೇ ನನ್ನನ್ನು ಸುಮ್ಮನೆ ಅಲ್ಲಿ ಕೂರ್ಸ್ಕೊಂಡು ನಿದ್ರೆ ಮಾಡ್ಸಕ್ಕೆ ಅಲ್ಲಿ ಇರಿಸ್ಕೋಬೇಕಷ್ಟೇ, ಇನ್ನೇನು ಇಲ್ಲ. ಸೊ ಆಫೀಸಲ್ಲಿ ಎಲ್ಲರೂ ಟ್ಯಾಲೆಂಟ್ ಅನ್ನ ಚೆಕ್ ಮಾಡಿ ಕೆಲವ್ರ ಹತ್ರ ಹಾಡು ಡೈಲಾಗು ಎಲ್ಲ ಕೂಡ ಮಾಡಿಸಿದ್ರಿ. ಸೊ ಇವಾಗ ಖಂಡಿತ ನೀವು ಒಂದು ಏನಾದರೂ ಟ್ಯಾಲೆಂಟ್ ತೋರಿಸ್ಬೇಕು. ಇವಾಗ ಏನು ಅದು ನಿಮಗೆ ಆಪ್ಷನ್ ಬಿಟ್ಟಿದ್ದೀವಿ, ನಿಮ್ಮ ಟ್ಯಾಲೆಂಟನ್ನು ನಮ್ಮ ವೀಕ್ಷಕರಿಗೆ ತೋರಿಸ್ಲೇಬೇಕು. ಇವಾಗ ಏನಂತ ನಿಮಗೆ ಆಪ್ಷನ್? ನನಗೆ ಹಾಡಕ್ಕೆ ಬರಲ್ಲ, ಡ್ಯಾನ್ಸ್ ಅಂತೂ ಮೊದಲೇ ಬರಲ್ಲ, ಕಾಮಿಡಿ ಅಂತೂ ಮಾಡೋಕ್ಕೆ ಬರಲ್ಲ. ಇನ್ನು ಅದು ಬಿಟ್ಟರೆ ಬೇರೆ ಇನ್ನೇನಿದೆ, ಏನೂ ಇಲ್ಲ. ಪ್ರತಿ ಮನುಷ್ಯನಿಗೆ ಏನಾದರೂ ಒಂದು ಟ್ಯಾಲೆಂಟ್ ಇದೇ ಇರುತ್ತೆ. ಸೊ ಏನೋ ಒಂದು ಟ್ಯಾಲೆಂಟ್ ಇದೆ ನನಗೆ ಹೇಳ್ಬೇಕಂತಂದ್ರೆ, ಯಾಕಂದ್ರೆ ಎಲ್ಲರೂ ಕೂಡ ಅವ್ರವ್ರ ಟ್ಯಾಲೆಂಟನ್ನ ಸೊ ಅಟ್ಲೀಸ್ಟ್ ಒಂದು ಸ್ವಲ್ಪ ತೋರಿಸ್ತಾರೆ. ಸೊ ನೀವೇನೋ ಒಂದು ಮಾಡಲೇಬೇಕು. ಇವಾಗ ಏನು ಮಾಡಲಿ, ಬರಲ್ಲ. ನಾನು ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿ ಆಗಿರೋದ್ರಿಂದ ತುಂಬ ಪಾಸಿಟಿವ್ ನಾನು. ಹಾಗಾಗಿ ಬಿ ಪಾಸಿಟಿವ್, ಡೂ ಪಾಸಿಟಿವ್ ಅಷ್ಟೇ ಡೈಲಾಗ್. ಆಯಿತು. ಸೊ ಇವಾಗ ಬಿಗ್ ಬಾಸ್ ಮನೆಗೆ ನಮ್ಮ ಆಫೀಸಲ್ಲಿ ಎಲ್ಲರೂ ಕೂಡ ಎಲಿಜಿಬಲ್ ಇದೆ ಅಲ್ಲ, ಅವರಿಗೆ ಅಂತ ಟ್ಯಾಲೆಂಟ್ ಇದೆ. ಸೊ ಆದರೂ ಒಂದು 5 ಮೆಂಬರ್ಸು, 5 or 3 ಯಾವ್ದು ಹೇಳ್ತೀರಾ? 3 ಹೇಳ್ತೀರಾ, 5 ಹೇಳ್ತೀರಾ? ಎಷ್ಟು ಜನ? 5 ಅಲ್ಲಿ ಯಾರು ಹೋಗ್ಬೋದು ಅಂತ ಎಲ್ರಿಗೂ ಇದೆ. ಸೊ ಎಲ್ಲರನ್ನೂ ಟಾಪ್ 5 ಅಲ್ಲಿ ಯಾರು ಹೋಗ್ಬೋದು ಅಂತ? ಯಾರು ಹೋಗ್ಬೋದು? ನನಗೆ ಅವರು ಚಂದ್ರು ಅವ್ರು ಹೋದ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಆಮೇಲೆ ಇಲ್ಲಿ ಅರುಣ್ ಸರ್ರು, ಆಮೇಲೆ ನೀವು, ಆಮೇಲೆ ಹರಿ ಅವರು, ಆಮೇಲೆ ಅವರು ಮಹಾಂತೇಶ್ ಅವರು ತುಂಬ ಚಂದ ಮಾತಾಡಿದ್ರು. ಇಷ್ಟು ಜನ ಹೋದ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ನನಗೆ. ಡಿ ಬಾಸ್ ಫ್ಯಾನ್ ಬಿಟ್ಬಿಟ್ರಲ್ಲ, ಅವ್ರು ಮತ್ತೆ ಬೇಜಾರಾಗಲ್ವಾ? ಡಿ ಬಾಸ್ ಫ್ಯಾನ್ ಮಾತಾಡೋಕ್ಕೆ ಅವ್ರು ಮುಂದೆ ಬರಲಿಲ್ಲ, ಅದಕ್ಕೆ ಬೇಡ. ಅವ್ರಿಗೆ ಅಲ್ಲಿ ಆಚೆನೇ ನಿಂತ್ಕೊಂಡಿದ್ರು, ಅದಕ್ಕೆ ಬೇಡ ಅವರು. ಅದ್ಬಿಟ್ಟು ಈಗ ಬಾಸ್ ಟಿವಿದ ಆಯ್ತು, ಅದ್ಬಿಟ್ಟು ಹೊರಗಡೆ ಯಾರಾದರೂ ಒಂದು 5 ಮೆಂಬರ್ಸ್, ಸೆಲೆಬ್ರಿಟೀಸ್ ಆಗಿರ್ಬೋದು, ಪೊಲಿಟಿಷಿಯನ್ ಆಗಿರ್ಬೋದು, ಕ್ರಿಕೆಟರ್ ಆಗಿರ್ಬೋದು, ಇಲ್ಲ ಕಾಮನ್ ಮ್ಯಾನ್ ಆಗಿರ್ಬೋದು, ಅಥವಾ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರಾದರೂ ಬಿಗ್ ಬಾಸ್ಗೆ ಹೋಗೋದು ಇಂಟ್ರೆಸ್ಟ್ ಇದ್ದು ನಿಮ್ಮ ಹತ್ರ ಹೇಳ್ತಾ ಇದ್ದವರು ಯಾರಾದರೂ ಒಂದು 5 ಜನ ಇದ್ರೆ ಯಾರು ಹೋಗ್ಬೋದು?
ನನಗೆ ಇನ್ಫ್ಲೂಯೆನ್ಸರ್ ಸಮೀರ್ ಅವರು ಹೋದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ. ಯಾಕಂದರೆ ನಾನು ತುಂಬ ಫಾಲೋ ಮಾಡ್ತೀನಿ ಅವರ ವ್ಲಾಗ್ಗಳನ್ನ. ನನ್ನ ಇಂಟರ್ವ್ಯೂಸ್ ನಾನು ನೋಡ್ತೀನೋ ಇಲ್ವೋ, ಪ್ರತಿದಿನ ಅವ್ರ ವ್ಲಾಗ್ಸ್ ಅಂತೂ ನೋಡ್ತಾನೆ ಇರ್ತೀನಿ. ಅಷ್ಟು ನಗಿಸ್ತಾರೆ ಅವರು. ಸೊ ಆ ಒಂದು ಅರ್ಧ ಗಂಟೆ ವ್ಲಾಗಲ್ಲೇ ಅಷ್ಟು ನಗಿಸ್ತಾರೆ ಅಂತಂದರೆ ಇನ್ನು ಬಿಗ್ ಬಾಸ್ ಮನೇಲಿ 24 hours ಹೇಗೆ ನಗಿಸಲ್ಲ ಅಂತ. ಸೊ ಹಾಗಾಗಿ ಅವ್ರು ಹೋದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ. ಈಗ ಒಂದು 3-4 ಜನದ ಹೆಸರು ತುಂಬ ಓಡಾಡ್ತಾ ಇದೆ, ಇವ್ರು ಹೋಗ್ತಾರೆ ಅಂತ. ಬಟ್ ಸಮೀರ್ ಅವ್ರು ಹೋದ್ರೆ ಸಖತ್ತಾಗಿರುತ್ತೆ ಅಂತ. ಸೊ ಅವ್ರು ಹೋಗ್ಲಿ ಅಂತ ನನ್ನ ವಿಶ್. ಇನ್ನು ಯಾರು ಇನ್ಫ್ಲೂಯೆನ್ಸರ್ಸಾ? ಹೋಗ್ಲಿ, ಚಾನ್ಸ್ ಸಿಕ್ಕಿದ್ರೆ ನಿಮ್ಮ ಫ್ರೆಂಡ್ಸ್ ಅಲ್ಲಿ ಇವ್ರೊಬ್ರು ಬಿಗ್ ಬಾಸ್ಗೆ ಕಳಿಸ್ಬೇಕು ಅಂದ್ರೆ ಯಾರನ್ನ ಕಳಿಸ್ತೀರಾ? ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಬಿಗ್ ಬಾಸ್ಗೆ ಹೋಗಂತಾರೆ ಯಾರು ಇಲ್ಲ? ಓಕೆ, ಅದ್ ಬಿಟ್ಟು ಬೇರೆ ಯಾರಾದ್ರೂ ಈ ಇಂಥವ್ರು ಹೋದ್ರೆ ಚೆನ್ನಾಗಿರುತ್ತೆ, ಎಂಟರ್ಟೈನ್ಮೆಂಟ್ ಇರುತ್ತೆ ಅಂದ್ರೆ? ಎಂಟರ್ಟೈನ್ಮೆಂಟ್ ಗಿಲ್ಲಿ ಅವ್ರ ಥರದವ್ರು ಬರಬೇಕು. ಆದರೆ ಕಾಮಿಡಿ ಮಾಡೋರೇ ಬರಬೇಕು. ಯಾಕಂದರೆ ಅಟ್ ದಿ ಎಂಡ್ ಆಫ್ ದಿ ಡೇ ಜನಗಳಿಗೆ ಕಾಮಿಡಿನೇ ಮುಖ್ಯ. ನಮ್ಮದೇ 1000 ತಲೆನೋವು ಇರುತ್ತೆ. ಆ ಬಿಗ್ ಬಾಸಲ್ಲೂ ಅದೇ ಜಗಳ ನೋಡೋಕೆ ಯಾರಿಗೂ ಇಷ್ಟ ಇಲ್ಲ. ಸೊ ಏನೋ ಕಾಮಿಡಿನೋ ಏನೋ ಒಂದು ಇರುತ್ತೆ ಅಂದರೆ ಸ್ಪೆಷಲಿ ಎಲ್ಲರೂ ಕುತ್ಕೊಂಡು ನಾವು ನೋಡ್ತೀವಿ. ಸೊ ಕಾಮಿಡಿ ಮಾಡೋರು ಜಾಸ್ತಿ ಜನ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಉತ್ತರ ಕರ್ನಾಟಕದವರಿಗೆ ಸ್ವಲ್ಪ ಅವಕಾಶ ಕೊಡಬೇಕು ಅಂತ ಇಷ್ಟ. ಸೊ ಇನ್ನು ಬಿಗ್ ಬಾಸ್ ಅಲ್ಲಿ ಮೇನ್ ಏನಂದ್ರೆ ನಮ್ಮ ಪ್ರಕಾರ ಹುಡುಗಿರಿಗೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂದ್ರೆ ಒಂದು 3 ತಿಂಗಳು. ಯಾಕೆಂದ್ರೆ ಏನಂತಂದ್ರೆ ಅಲ್ಲಿ ಫುಡ್ ಕಮ್ಮಿ, ಆರಾಮಾಗಿ ಡಯಟ್ ಮಾಡ್ಲೇಬೇಕು ಅಂದಿಲ್ಲ, ಆರಾಮ್ ನೀವೇ ಡಯಟ್ ಆಗ್ಬಿಡ್ತೀರಾ ಅಲ್ಲಿ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಹೌದು, ಏನೋ ಊಟ ಎಲ್ಲ ಕಡಿಮೆ ಕೊಡ್ತಾರೆ ಅಂತ ಹೋಗಿ ಬಂದವರೆಲ್ಲ ಹೇಳ್ತಿದ್ರು. ಸೊ ಗೊತ್ತಿಲ್ಲ, ಇವಾಗಲೇ ಹಿಂಗಿದೀವಿ, ಅಲ್ಲಿ ಹೋದ್ರೆ ಇನ್ನು ಹೆಂಗೆ ನೋಡಂಗೆ ಇರಲ್ಲ, ನಮ್ಮನ್ನು ನಾವು ಕಂಡುಹಿಡಿಯೋಕ್ಕೆ ಆಗಲ್ಲ. ಹಂಗಾಗಿ ಚೆನ್ನಾಗಿ ಕೊಡಬೇಕು ಊಟ ತಿಂಡಿ ಎಲ್ಲ ಕೊಡಬೇಕು, ನಮ್ಮನ್ನು ಚೆನ್ನಾಗಿ ನೋಡ್ಕೋಬೇಕು, ಚೆನ್ನಾಗಿ ನಿದ್ರೆ ಮಾಡಕ್ಕೆ ಬಿಡಬೇಕು. ಅವಾಗ ಗೇಮು ಟಾಸ್ಕ್ ಎಲ್ಲ ಆಡಿಸ್ಬೇಕು, ಸಾಕು. ಓಕೆ, ಈ ಸೀಸನ್ ಬಿಗ್ ಬಾಸ್ ಮತ್ತೆ ಅಲ್ಲಿಗೆ ಹೋಗುವಂತ ಏನು ಟ್ರೈ ಮಾಡ್ತಿದಾರೆ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಅಂತ? ಇನ್ನೊಂದು ಹೆಂಗೆಂಗೋ ಆಡ್ತಾ ಇದ್ದಾರೆ ಕೆಲವೊಬ್ರು ಬಿಗ್ ಬಾಸ್ಗೆ ಹೋಗಲೇಬೇಕು ಅಂತ. ಇದು ಅವಾಗಿಂದನೂ ಹಂಗೆ ಪ್ರತಿ ಸೀಸನಲ್ಲಿ, ಬಟ್ ಅವ್ರು ಹೋಗ್ತಾ ಇಲ್ಲ. ಸೊ ಅಂಥವ್ರಿಗೆ ಏನು ಹೇಳೋದು ಅಂತಂದರೆ, ನೀವೇನು ಏನೋ ವಿಚಿತ್ರವಾಗಿ ಆಡ್ತಾ ಇದ್ದೀರಾ, ಅದನ್ನೇ ಸ್ವಲ್ಪ ಪಾಸಿಟಿವ್ ಆಗಿ ಏನಾದರೂ ನಿಮ್ಮಲ್ಲಿರೋ ಟ್ಯಾಲೆಂಟ್ನ ಆಚೆ ಹಾಕಿ, ಅವಾಗ ಮೇ ಬಿ ಅವ್ರು ನಿಮ್ಮನ್ನು ಕರ್ಕೊಳ್ತಾರೆ. ಸೊ ಕೆಲವೊಬ್ಬರು ಬಿಗ್ ಬಾಸ್ಗೆ ಹೋಗಬೇಕು ಅಂತಲೇ ಕಾಂಟ್ರವರ್ಸಿ ಎಲ್ಲ ಮಾಡ್ಕೊಳ್ತಾ ಇರೋರು ಕೂಡ ಇದ್ದಾರೆ. ಸೊ ಹಾಗೆಲ್ಲ ಆದರೆ ಬರೀ ಕಾಂಟ್ರವರ್ಸಿಯಿಂದ ಬಿಗ್ ಬಾಸ್ ಓಡಲ್ಲ, ಜೊತೆಗೆ ಎಲ್ಲ ಇರಬೇಕು. ಮಿಕ್ಸ್ಚರ್ ಆಫ್ ಎಮೋಷನ್ಸ್ ಇದ್ರೇ ಅದು ಬಿಗ್ ಬಾಸ್ ಅಂತ ಹೇಳೋದು. ಲಾಸ್ಟ್ ಸೀಸನಲ್ಲಿ ಅಶ್ವಿನಿ ಅವರು ಒಂಥರ ಇದ್ರು, ಜಾನ್ವಿ ಒಂಥರ ಇದ್ರು, ಗಿಲ್ಲಿ ಅವರು ಒಂಥರ, ರಕ್ಷಿತಾ ಎಮೋಷ್ನಲಿ ಎಲ್ಲರೂ ಕನೆಕ್ಟ್ ಆದರು, ಗಿಲ್ಲಿ ಎಂಟರ್ಟೈನ್ಮೆಂಟಿಂದ ಕನೆಕ್ಟ್ ಆದರು, ಅಶ್ವಿನಿ ಜಾನ್ವಿ ಅವರು ಸ್ವಲ್ಪ ಜಗಳ ಮಾಡಿಕೊಂಡು ಗಲಾಟೆ ಮಾಡಿಕೊಂಡು ನೆಗೆಟಿವ್ ಶೇಡಲ್ಲಿ ಕನೆಕ್ಟ್ ಆದರು. ಸೊ ಇದು ಎಲ್ಲ ಮಿಕ್ಸ್ಚರ್ ಆಫ್ ಎಮೋಷನ್ಸ್ ಇದ್ದರೆ ಅಷ್ಟೇ ಬಿಗ್ ಬಾಸು. ಸೊ ಒಂದೇ ಥರ ಏನೇನೋ ಮಂಗನ್ ಥರ ಆಡ್ಕೊಂಡ್ರೆ ಎಲ್ಲ ಬಿಗ್ ಬಾಸಿಗೆ ಹೋಗೋಕ್ಕಾಗಲ್ಲ. ಸೊ ಅದೆಲ್ಲ ನಿಲ್ಲಿಸಿ ಬಿಗ್ ಬಾಸಿಗೆ ಹೋಗೋಕ್ಕೆ ಏನು ಮಾಡ್ಬೋದು ಅಂತ ನೀವು ಇವಾಗ ಟ್ರೈ ಮಾಡಿದ್ರೆ ಅಟ್ಲೀಸ್ಟ್ ನೆಕ್ಸ್ಟ್ ಸೀಸನ್ಗಾದರೂ ಹೋಗ್ಬೋದು. ಅದೆಲ್ಲ ಬ್ಯಾನ್ ಆಗಬೇಕು. ಸೊ ನೋಡಿದ್ರಲ್ಲ, ಪಲ್ಲವಿ ಅವರು ಹೇಳಿದ ಟಿಪ್ಸ್ ಅನ್ನ ಫಾಲೋ ಮಾಡಿ. ಸೊ ಬಿಗ್ ಬಾಸ್ಗೆ ಹೋಗೋದಿಕ್ಕೆ ಇದು ಕೂಡ ನಿಮ್ಗೆ ಹೆಲ್ಪ್ ಆಗುತ್ತೆ. ಸದ್ಯ ಸ್ಟಾರ್ಟ್ ಮಾಡಿಕೊಟ್ಟಂತ ಪಲ್ಲವಿ ಅವರಿಗೆ ಮತ್ತೆ ಎಂಡ್ ಮಾಡಿದ್ದು ಅವರಿಗೆ ವಾಪಸ್ ಮೈಕನ್ನ ಹಸ್ತಾಂತರ ಮಾಡ್ತೀವಿ. ಸೊ ಅವರೇ ಕನ್ಕ್ಲೂಷನ್ ಕೊಡ್ತಾರೆ. ಸೊ ನೋಡಿದ್ರಲ್ವ, ನಮ್ಮ ಆಫೀಸಲ್ಲಂತೂ ವೆರೈಟಿ ಅಭಿಪ್ರಾಯಗಳು ಬಂತು. ಇವ್ರು ಹೋಗ್ಬೇಕು, ಅವ್ರು ಹೋಗ್ಬೇಕು, ನಮ್ಮ ಆಫೀಸಿಂದ ಯಾರ್ಯಾರು ಹೋಗ್ಬೇಕು ಅಂತ ಕೇಳಿದಾಗಲೂ ಸಖತ್ತಾಗಿ ಹೇಳಿದರು. ಸೊ ಇದು ಬಿಗ್ ಬಾಸ್ಗೆ ಸಂಬಂಧಪಟ್ಟಂತೆ ನಮ್ಮ ಬಾಸ್ ಟಿವಿಯ ಒಂದಷ್ಟು ಫೀಡ್ಬ್ಯಾಕ್ ಅಂತಲೇ ಹೇಳ್ಬೋದು. ಯಾರ್ಯಾರು ಹೋಗ್ತಾರೆ, ಏನು ಏನು ನಮಗೂ ಗೊತ್ತಿಲ್ಲ. ಸೊ ವೆಯ್ಟ್ ಮಾಡಿ ನೋಡೋಣ. ಈ ವರ್ಷದ ಬಿಗ್ ಬಾಸು ಸ್ಪೆಷಲ್ ಅಂತ ಹೇಳ್ತಿದ್ದಾರೆ. ಸೊ ಸ್ಪೆಷಲಾಗೇ ಏನಾದರೂ ಒಂದು ಕೊಡಲಿಕ್ಕೆ ಬಿಗ್ ಬಾಸ್ ರೆಡಿ ಇರ್ತಾರೆ. ಆ ಸ್ಪೆಷಲ್ ಏನು, ಯಾರು ಹೋಗ್ಬೋದು, ಪಬ್ಲಿಕ್ಸಿಗೆ ಎಷ್ಟು ಜನಕ್ಕೆ ಅವಕಾಶ ಸಿಗುತ್ತೆ, ಇದಂತೂ ನಮಗೆ ಡೇ ಬೈ ಡೇ ಕುತೂಹಲ ಹೆಚ್ಚಾಗ್ತಾ ಇದೆ. ಸೊ ವೆಯ್ಟ್ ಮಾಡಿ ನೋಡೋಣ ಏನಾಗುತ್ತೆ ಅಂತ. ಕ್ಯಾಮ್ರಾ ಪರ್ಸನ್ ರವಿಚಂದ್ರ ಜೊತೆಗೆ ಪಲ್ಲವಿ ಎನ್ ರಾಜ್, ಬಾಸ್ ಟಿವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.